ಓಕೆ. ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಾರ್ಮಲಿ ನಮ್ಮ ಒಂದು ಶೆಡ್ಯೂಲ್ ಏನಿದೆ ಪ್ರಾರ್ಥನೆ ಮಾಡಿ ಸ್ಟಾರ್ಟ್ ಮಾಡೋದು. ಸೊ ಈಗ ಒಂದು ಸಣ್ಣದಾಗಿ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡ್ಬಿಟ್ಟು ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಓಕೆ, ಎಲ್ಲರೂ ನಿಮ್ಗೆ ಇಷ್ಟವಾಗಿರೋ ದೇವರು ಮತ್ತೆ ಗುರುಗಳನ್ನ ಪ್ರಾರ್ಥನೆ ಮಾಡ್ಕೊಡಿ. ಹಾಗೆ ಒಂದು ಚಿಕ್ಕದಾಗಿ ಒಂದು ಮಾಡೋಣ. ಓಕೆ, ಎಲ್ಲಾರು ಕಣ್ಣು ಮುಚ್ಕೊಂಡು ತಮ್ಮ ತಮ್ಮ ಗುರುಗಳನ್ನ ಅಥವಾ ಇಷ್ಟ ದೇವತೆಗಳನ್ನ ಪ್ರಾರ್ಥನೆ ಮಾಡಿ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನನಗೆ ಈ ವಿದ್ಯೆಯನ್ನು ಧಾರೆ ಎರೆದು ಕೊಟ್ಟಂತಹ ನನ್ನ ಗುರುಗಳ ಪಾದಾರವಿಂದಕ್ಕೆ ನಮಿಸುತ್ತಾ, ನಿಮ್ಮೆಲ್ಲರ ಹೃದಯದಲ್ಲಿ ನೆಲೆಸಿರುವ ಭಗವಂತನಲ್ಲಿ ಈ ವಿದ್ಯೆ ನಿಮ್ಗೆ ಕರಗತವಾಗಲೆಂದು ಪ್ರಾರ್ಥಿಸುತ್ತಾ ಈ ದಿನ ತರಗತಿಯನ್ನು ಪ್ರಾರಂಭಿಸುತ್ತೇವೆ. ಮ್ಯೂಟ್ ಆಫ್ ಮಾಡ್ತೀನಿ. ಓಕೆ, ಡಿಸ್ಟರ್ಬ್ ಆಗೋದ್ ಬೇಡ ಮಧ್ಯದಲ್ಲಿ. ಓಕೆ, ಇವತ್ತಿನ ನಮ್ಮ ಟಾಪಿಕ್ ಬಂದ್ಬಿಟ್ಟು ವಾಸ್ತು. ವಾಸ್ತು ಅಂತ ಹೇಳಿದ್ರೆ ನಾನು ಡಯಾಗ್ರಾಮ್ ಹಾಕಿ ಅದ್ರಲ್ಲಿ ವಾಸ್ತು ಕಲಿಸ್ಕೊಡ್ತೀನಿ ಅಂತ ಹೇಳಲ್ಲ. ಈಗ ಆಲ್ಮೋಸ್ಟ್ ಎಲ್ಲರೂ ಏನ್ ಮಾಡಿದೀರಾ, ನೀವು ವಾಸ್ತುಗಳನ್ನ ಕೆಲವೊಬ್ರು ಕಲ್ತಿರ್ತೀರಾ, ಕೆಲವೊಬ್ರು ಕಲ್ತಿಲ್ಲ ಅಂದ್ರೂ ಚಿಂತೆ ಇಲ್ಲ. ಕೆಲವೊಂದು ಸಣ್ಣ ಸಣ್ಣದಾದಂತಹ ಟಿಪ್ಸ್ ಗಳ ಮುಖಾಂತರ ನೀವು ನಿಮ್ಮ ಕಂಪ್ಲೀಟ್ ಆಗಿ ಮನೆಯ ವಾಸ್ತುಗಳನ್ನ ಚೇಂಜ್ ಮಾಡ್ಕೊಳ್ಳೋದೆ ಇವತ್ತಿನ ಸರಳ ವಾಸ್ತು. ಓಕೆ, ವಾಸ್ತು ಅಂತ ಅಂದ್ರೆ ಏನು, ಹೇಗ್ ಶುರುವಾಗತ್ತೆ ಎಲ್ಲವನ್ನು ಇವತ್ತು ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಆದ್ರೆ ಬೇರೆ ಬೇರೆಯವರೆಲ್ಲ ಮಾಡ್ತಾರಲ್ಲ, ಆಯಗಳನ್ನ ಮಾಡೋದು, ವಾಸ್ತು ಹೀಗೆ ಬರ್ಬೇಕು ಇಲ್ಲೇ ಬರ್ಬೇಕು ಅನ್ನೋದು ಆ ರೀತಿಯ ನಿಮ್ಮ ಮನೆ ಇರುವಂತಹ ಮನೆಯಲ್ಲಿ ಓಕೆ ಯಾವ ರೀತಿ ನೀವು ವಾಸ್ತುಗಳನ್ನ ಸಣ್ಣ ಸಣ್ಣ ಟಿಪ್ಸ್ ಗಳ ಮುಖಾಂತರ ಚೇಂಜ್ ಮಾಡ್ಕೊಂಡು ಅದ್ರಲ್ಲಿ ಎನರ್ಜಿಯನ್ನ ತಗೋಬಹುದು. ಆ ಎನರ್ಜಿ ಯಾವ ರೀತಿ ಬರುತ್ತೆ, ವಾಸ್ತು ಕೆಟ್ಟಿದೆ ಅಂದ್ರೆ ವಾಸ್ತು ಸರಿ ಮಾಡ್ಲೇಬೇಕಾ, ನಾವು ಬಿಲ್ಡಿಂಗ್ ಅನ್ನ ಹೊಡಿಲೇಬೇಕಾ, ಗೋಡೆಗಳನ್ನ ಹೊಡಿಲೇಬೇಕಾ, ಈ ರೀತಿಯಾದಂತಹ ಕೆಲವೊಂದು ಕಾನ್ಸೆಪ್ಟ್ ನಮ್ಮ ತಲೆಯಲ್ಲಿ ಕುತ್ಕೊಂಡಿದೆ. ಆದ್ರೆ ಆ ಒಂದು ಯಾವ ಅನಿವಾರ್ಯತೆನೂ ಇಲ್ಲ. ನಮ್ಮ ಒಂದು ಪಂಚಭೂತಗಳು ಅಂತ ಏನಿರುತ್ತೆ, ಆ ಒಂದು ಪಂಚಭೂತಗಳ ಎಲಿಮೆಂಟ್ ಅನ್ನ ನಾವು ಸರಿ ಮಾಡ್ಕೊಂಡ್ರೆ ನಮ್ಮ ವಾಸ್ತು ಪರ್ಫೆಕ್ಟ್ಲಿ ನೀಟಾಗಿ ಇರುತ್ತೆ. ಸೊ ಹಾಗಾಗಿ ನಾವೇನ್ ಮಾಡೋಣ, ನಮ್ಮ ಎಲಿಮೆಂಟ್ ಮುಖಾಂತರ ನಮ್ಮ ವಾಸ್ತುವನ್ನ ಸರಿ ಮಾಡ್ಕೊಳ್ಳೋದು ಹೇಗೆ, ಸರಳವಾದ ಒಂದು ಕೆಲವೊಂದು ಚೇಂಜಸ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಕಂಪ್ಲೀಟ್ ಆಗಿ ನಮ್ಮನೆ ವಾಸ್ತುಗಳು ಯಾವ ರೀತಿ ಬದಲಾಗುತ್ತೆ, ಅಲ್ಲಿಂದ ನಮ್ಗೆ ಯಾವ ರೀತಿ ಎನರ್ಜಿ ಫ್ಲೋ ಆಗುತ್ತೆ ಅನ್ನೋದನ್ನ ನಾವಿವತ್ತು ತಿಳ್ಕೊಳ್ಳೋಣ. ಅದಕ್ ಮುಂಚೆ ನಿಮ್ಗೆ ಗೊತ್ತಾಗ್ಬೇಕಾಗಿರೋದು ವಾಸ್ತು ಕೆಟ್ರೆ ಏನೆಲ್ಲ ಪರಿಣಾಮ ಬೀರುತ್ತೆ. ರೈಟ್, ನಾವು ವಾಸ್ತು ಸರಿ ಮಾಡ್ಕೊಳ್ಳೋದೇನೋ ಸರಿ, ಅದು ಒಪ್ಕೊಳ್ಳೋಣ. ಬಟ್ ಅದೇ ವಾಸ್ತು ಕೆಟ್ಟಿದ್ರೆ ಯಾವ ರೀತಿ ಕೆಟ್ಟಿರುತ್ತೆ, ನಮ್ಮ ಮನೆ ವಾಸ್ತು ಹೇಗ್ ಕೆಟ್ಟಿದೆ ಅಂತ ನಾವು ಕಂಡುಹಿಡಿಬೇಕು. ಅದ್ರ ಬಗ್ಗೆನೂ ಸ್ವಲ್ಪ ಡಿಸ್ಕಸ್ ಮಾಡ್ಬೇಕಲ್ವಾ. ಅದಾದ್ಮೇಲೆ ನಾವೇನ್ ಮಾಡ್ಬೋದು, ವಾಸ್ತುವಿನ ಸರಳ ವಾಸ್ತು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಈಗ ಆಲ್ಮೋಸ್ಟ್ ಕೆಲವೊಂದು ಸರಳ ವಾಸ್ತುಗಳ ಮುಖಾಂತರ ನಿಮ್ಮ ಒಂದು ಮನೆಯನ್ನ ಸರಿ ಮಾಡ್ಕೊಡಿ ಅಂತ ಬಂದವರು ಏನ್ ಮಾಡ್ತಿರೋ, ಕೆಲವೊಂದು ಐಟಮ್ಗಳನ್ನ ಕೊಟ್ಬಿಟ್ಟು ಒಂದು 25-30 ರೂಪಾಯಿ ಐಟಮ್ ಕೊಟ್ಬಿಟ್ಟು ಆಮೇಲೆ ಏನ್ ಮಾಡೋರು, ಈ ವಾಸ್ತುಗಳನ್ನೆಲ್ಲ ಇಲ್ಲಿ ಇಟ್ಬಿಡಿ ನಿಮ್ಮ ಮನೆ ವಾಸ್ತು ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ಬಿಟ್ಟಿರೋ ಹೊರಟೋಗ್ತಾರೆ. ಸೊ ಅದರಿಂದ ಸರಿ ಹೋಗ್ತಿತ್ತ ಅಂದ್ರೆ ಖಂಡಿತ ಇಲ್ಲ. ಆ ಎಲಿಮೆಂಟ್ಗೆ ತಕ್ಕಂತ ವಾಸ್ತು ಐಟಮ್ಗಳನ್ನ ನೀವು ಇಟ್ಟಾಗಲ್ದೇನಾಗಿತ್ತು, ಅದು ಅಪೋಸಿಟ್ ಆಗಿ ವರ್ಕ್ ಆಗಿ ತುಂಬಾ ಮನೆಗಳು ಏನಾಗುತ್ತೆ, ವಾಸ್ತು ಮತ್ತೆ ಹದಗೆಡೋವಂಥದ್ದು, ಮತ್ತೆ ಆ ವಾಸ್ತುಗಳೆಲ್ಲ ಹದಗೆಟ್ಟಿ ನಿಮ್ಮ ಒಂದು ಸಂಪೂರ್ಣ ವಾಸ್ತು ಏನಾಗ್ತಿತ್ತು, ಪ್ರಾಬ್ಲಮ್ ಅಲ್ಲಿ ಸಿಗೋದು ಆಗ್ತಿತ್ತು. ಆದ್ರೆ ನಾವೇನ್ ಮಾಡ್ಬೋದು ಅಂದ್ರೆ, ನೀವು ಸಿಂಪಲ್ ಅಂದ್ರೆ ಸಿಂಪಲ್ ಈ ತರನು ವಾಸ್ತುನ ನಾವು ರೆಡಿ ಮಾಡ್ಕೋಬೋದಾ ನಮ್ಮ ಈ ಒಂದು ಎಲಿಮೆಂಟ್ ಅಲ್ಲಿ, ನಮ್ಮ ಮನೆಯಲ್ಲಿ ಇರೋಂತ ವಸ್ತುಗಳಿಂದಲೇ ನಾವು ವಾಸ್ತುವನ್ನ ಸರಿ ಮಾಡ್ಕೋಬಹುದಾ, ಇದು ಮೋಸ್ಟ್ ಇಂಪಾರ್ಟೆಂಟ್ ಅಲ್ವಾ. ನಿಮ್ಗೆ ಇವಾಗ 5,000 ಕೊಟ್ಬಿಟ್ಟು ಯಾವ್ದೋ ಒಂದು ಇದನ್ನ ತಗೊಂಡ್ಬಿಡಿ, ನೀವು ಆ ಪ್ಲೇಸ್ ಅಲ್ಲಿ ಒಂದು ಸ್ವಸ್ತಿಕ್ ನ ಹಾಕೊಂಡ್ಬಿಡಿ, ಈ ಪ್ಲೇಸ್ ಅಲ್ಲಿ ಒಂದು ಪಿರಮಿಡ್ ನ ಇಟ್ಬಿಡಿ ಅಂತ ಹೇಳಿದ್ರೆ ಏನ್ ಹೇಳ್ಕೊಂತೀರಾ ನೀವು? ಅಯ್ಯೋ ಮೇಡಮ್, ಇದು ಎಲ್ಲಾ ಕ್ಲಾಸಲ್ಲೂ ವಾಸ್ತು ಬಗ್ಗೆ ಇದನ್ನೇ ಹೇಳ್ತಾರೆ, ನಾವ್ ಇದನ್ನೇ ಕೇಳ್ಕೊಂಡಿದೀವಿ, ಇದನ್ನೇ ಮಾಡ್ತಾ ಇದೀವಿ, ಬಟ್ ನೋ ಯೂಸ್. ಅದನ್ನ ಬಿಟ್ಟಿ ಟಾಪಿಕ್ ಏನಾನ ಇದೆಯಾ
ಅಂತ ಕೇಳಿದ್ರೆ 100% ಅದನ್ನ ಬಿಟ್ಟು ನಿಮ್ಮ ಮನೇಲಿರೋ ವಸ್ತುಗಳನ್ನೇ ಯೂಸ್ ಮಾಡ್ಕೊಂಡು ನೀವು ಕಂಪ್ಲೀಟ್ ಆಗಿ ನಿಮ್ಮ ವಾಸ್ತುಗಳನ್ನ ಚೇಂಜ್ ಮಾಡ್ಕೊಡುವಂತ ಸರಳ ಉಪಾಯ ಇದೆ. ಅದಕ್ಕೆ ನಾವೇನ್ ಮಾಡಿದೀವಿ, ಸರಳ ವಾಸ್ತು ಅಂತ ಇದಕ್ಕೆ ಹೆಸರಿಟ್ಟಿದೀವಿ. ಆದ್ರೆ ನೀವು ಸರಳ ವಾಸ್ತು ಅಂದ್ರೆ ಇನ್ನೊಂದು ಇದೆಯಲ್ಲ ವಾಸ್ತು, ಅದು ಅನ್ಕೋಬೇಡಿ. ನಿಮ್ ಮನೇಲಿರೋ ಐಟಮ್ ಅಲ್ಲೇ ನೀವು ಕಂಪ್ಲೀಟ್ ಆಗಿ ನಿಮ್ ಎನರ್ಜಿಯನ್ನ 100% ಅಂದ್ರೆ 100% ಆ ವ್ಯಾಲ್ಯೂವನ್ನ ಜಾಸ್ತಿ ತಗೊಳ್ಳುವಂಥದ್ದೇ ಈ ಸರಳ ವಾಸ್ತು. ಓಕೆ, ಅರ್ಥ ಆಗ್ತಿದೆಲ್ಲ ಹೇಳ್ತಾ ಇರೋದು? ನಿಮ್ ಮನೆಯಲ್ಲಿರೋ ವಸ್ತುಗಳಿಂದನೇ ಜಸ್ಟ್ ₹1 ₹100 ₹100 ಒಳಗಡೆ ಇರುವಂತ ಒಂದು ಕಂಪ್ಲೀಟ್ ವಸ್ತುವಿಂದನೇ ನಿಮ್ ಮನೆ ವಾಸ್ತುವನ್ನ ಸರಿ ಮಾಡ್ಕೊಳ್ಳುತ್ತದೆ ಈ ಸರಳ ವಾಸ್ತು. ಇದು ನಿಮ್ಗೆ ಲಾಟ್ ಆಫ್ ಬಂಡಲ್ ಅಲ್ಲಿ ಸಿಗುತ್ತೆ. ಏನ್ ಹೇಳಿ, ಲಾಟ್ ಆಫ್ ಬಂಡಲ್ ಅಂದ್ರೆ ಒಂದು ವಾಸ್ತು ಮಾಡಿ ಅಲ್ಲ, ಒಂದೊಂದು ನಿಮ್ಗೆ ಇದಕ್ಕೂ ಕೂಡ ನಿಮ್ಗೆ ಮಿನಿಮಮ್ ಒಂದು 25 ತರ ಒಂದು ಟಿಪ್ಸ್ ಗಳು ಸಿಗ್ತಾವ. ಅಲ್ಲೇನ್ ಮಾಡ್ತೀರಾ ನೀವು, ಒಂದಲ್ಲ ಅಂದ್ರೆ ಒಂದ್ರಲ್ಲಿ ನಿಮ್ಗೆ ಆ ಟಿಪ್ಸ್ ಸಿಗ್ತಾ ಹೋಗುತ್ತೆ. ಅದನ್ನ ನೀವು ಮಾಡ್ಕೊಂಡಾಗ ವಿತಿನ್ ಎ ಡೇಸ್ ಅಲ್ಲಿ ನಿಮ್ಗೆ ಏನಾಗುತ್ತೆ ಹೇಳಿ, ಪ್ರಯೋಜನಗಳು ಸಿಗ್ತಾ ಹೋಗುತ್ತೆ. ಹಾಗಾದ್ರೆ ಈ ವಾಸ್ತುವನ್ನ ಎಲಿಮೆಂಟ್ ಯಾವ ರೀತಿ ಪ್ರಾಬ್ಲಮ್ಸ್ ಯಾವ ರೀತಿ ಪ್ರಾಬ್ಲಮ್, ಇವಾಗ ನೀವೆಲ್ಲ ನೋಡಿರೋ ಹಾಗೆ ಕೆಲವೊಂದು ಪ್ಲೇಸ್ ಅಲ್ಲಿ ಟಾಯ್ಲೆಟ್ ಬಂದ್ಬಿಡತ್ತೆ. ಎಲ್ ಬರುತ್ತೆ, ಕೆಲವೊಬ್ರು ಗೊತ್ತಾಗಲ್ಲ ಪಾಪ, ಅವ್ರ ಚೌಕಟ್ಟೆಲ್ಲ ಏನ್ ಮಾಡಿರ್ತಾರೆ, ಟಾಯ್ಲೆಟ್ಗಳನ್ನ ಇಟ್ಕೋಬೇಕು. ದೊಡ್ಡಗಳು ಸೈಟ್ ಇರಲ್ಲ, ಸಣ್ಣ ಪುಟ್ಟ ಸೈಟ್ಗಳಿರ್ತವೆ. ಆ ಸೈಟ್ಗಳಲ್ಲಿ ಏನ್ ಮಾಡ್ಬೇಕಾಗತ್ತೆ, ನಾವು ಅದ್ರಲ್ಲೇನೆ ಸಾಕಷ್ಟು ಆದಷ್ಟು ಟಾಯ್ಲೆಟ್ ಬರೋ ರೀತಿ, ಅಥವಾ ಬೆಡ್ರೂಮ್ ಬರೋ ರೀತಿ, ಕಿಚನ್ ಬರೋ ರೀತಿ, ಹಾಲ್ ಬರೋ ರೀತಿ, ಅಲ್ಲೇ ನಮ್ದು ಒಂದು ಇದನ್ನ ಡೈಮೆನ್ಷನ್ ಅಲ್ಲಿ ನಾವು ಮನೆಗಳನ್ನ ಕಟ್ಬೇಕಾಗಿರುವಂತ ಪರಿಸ್ಥಿತಿ. ಓಕೆ, ಬಟ್ ವಿಧಿ ಇಲ್ಲ. ಇವಾಗ ದೊಡ್ಡ ವಾಸ್ತು ಮಾಡ್ಕೊಳ್ಳೋರು ಏನ್ ಮಾಡ್ತಾರೆ, 30-40 ವಾಸ್ತು ಅಂದ್ರೆ 30-40 ಡೈಮೆನ್ಷನ್ ಅಲ್ಲಿ ವಾಸ್ತು ಮಾಡ್ಕೊಳ್ಳುವಂಥದ್ದು, ಅಥವಾ 60-40 ಇರ್ಬೋದು. ಈ ರೀತಿ ಅವ್ರಿಗೆ ತಕ್ಕಂಗೆ ಅವರು ಕಂಪ್ಲೀಟ್ ವಾಸ್ತುಗಳನ್ನ ರೆಡಿ ಮಾಡ್ಕೋತಾರೆ. ಆದ್ರೆ ಚಿಕ್ಕ ಪುಟ್ಟ ಸೈಟ್ಗಳಿರೋಂಥವ್ರು ಹೇಗ್ ವಾಸ್ತುವನ್ನ ಮಾಡ್ಕೊಳಕ್ಕಾಗುತ್ತೆ? ಸಪೋಸ್ ಅದು ಕಟ್ಟಿರೋ ಮನೆನೇ ತಗೊಂಡ್ರೆ ವಾಸ್ತು ಸರಿ ಇಲ್ಲ ಅಂದ್ರೂ ಕೂಡ ಆ ಮನೇಲೇ ಇರ್ಬೇಕಾಗುತ್ತೆ. ಅದು ಸಾಲದು ಅಂತ ಬಾಡಿಗೆ ಮನೆಗೆ ಹೋಗ್ತೀವಿ ಅಂತ ಹೇಳಿದ್ರೆ ನಾವು ವಾಸ್ತುವನ್ನ ಯಾವುದೇ ಕಾರಣಕ್ಕೂ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಕ್ಕೆ ಆಗಲ್ಲ. ಬಾಡಿಗೆ ಮನೆಗೆ ಹೋಗ್ಬಿಟ್ಟು ಈ ಟಾಯ್ಲೆಟ್ ಯಾಕೆ ಇಲ್ಲಿ ಬಂದಿದೆ, ಇದು ಇಲ್ಲಿ ಬರ್ಬಾರ್ದಾಗಿತ್ತು, ನಮ್ಗೆ ಇಲ್ಲಿ ಬರ್ಬೇಕಾಗಿತ್ತು ಅಂತ ಹೇಳಿದ್ರೆ ಏನ್ ಮಾಡ್ತಾರೆ ಬಾಡಿಗೆ ಕೊಡೋರು, ನೀವ್ ಬರೋದೇ ಬೇಡ, ದಯವಿಟ್ಟು ನಿಮ್ಗೆ ಎಲ್ಲಿ ವಾಸ್ತು ಇದೆ ಅಲ್ಲೇ ಹೋಗ್ಬಿಟ್ಟು ನೀವ್ ಮಾಡ್ಕೊಡಿ ಅಂತ ಹೇಳ್ಬಿಡ್ತಾರೆ ಅಲ್ವಾ? ಓಕೆ, ಆ ರೀತಿ ನಿಮ್ಗೆ ಹೇಳುವಂತದ್ದು ಇದೆ. ಆದ್ರೆ ಆ ಬಾಡಿಗೆ ಮನೇಲಿ ಅನಿವಾರ್ಯತೆ ಹೋಗ್ಲೇಬೇಕು, ಏನೂ ಮಾಡಕ್ಕಾಗಲ್ಲ. ಆ ಡೋರ್ ಹೇಗೆ ಇರ್ಲಿ, ಅದ್ ಯಾವ್ದೇ ಕಲರ್ ಅಲ್ಲಿ ಡೋರ್ ಇರ್ಲಿ, ಹೋಗ್ಲೇಬೇಕು, ನಾವ್ ಅಲ್ಲಿರ್ಲೇಬೇಕು. ಬಟ್ ವಾಸ್ತು ಸರಿ ಇಲ್ಲ ಅಂತ ಹೇಳಿದ್ರು ಕಂಪ್ಲೀಟ್ ಆಗಿ ನಮ್ಮ ವಾಸ್ತುಗಳು ಇದಾಗುತ್ತೆ. ಈಗ ನಿಮ್ಗೆ ಗೊತ್ತಿರ್ಬೋದು, ನಾರ್ತ್ ಕಡೆ ಏನಾದ್ರು ಟಾಯ್ಲೆಟ್ ಏನಾದ್ರು ಬಂದ್ಬಿಟ್ಟಿದ್ರೆ ಆ ಮನೇಲಿ, ಈಗ ನೀವು ಹೋಗೋ ಮನೇಲಿ ನಾರ್ತ್ ಕಡೆ ಟಾಯ್ಲೆಟ್ ಬಂತು, ಅವಾಗ ಅಲ್ಲಿ ಏನಾಗುತ್ತೆ, ನಿಮ್ ಕೆರಿಯರೇ ಹೊರಟೋಗುತ್ತೆ. ಕೆರಿಯರ್ ಅಂದ್ರೆ ಕೆಲ್ಸಗಳೇ ಸಿಗೋದಿಲ್ಲ. ಒಂದ್ ಸೆಕೆಂಡ್. ನಾರ್ತ್ ಅಲ್ಲಿ ಏನಾದ್ರು ನೀವು ಹೋಗೋ ಮನೇಲಿ ಟಾಯ್ಲೆಟ್ ಏನಾದ್ರು ನಾರ್ತ್ ಸೈಡ್ ಬಂದ್ಬಿಟ್ಟಿತ್ತು ಅಂದ್ರೆ ನಿಮ್ಮ ಕೆರಿಯರ್ ಮೇಲೆ ಅದೇನಾಗುತ್ತೆ, ಪ್ರಭಾವ ಬೀರುತ್ತೆ. ಕೆರಿಯರ್ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅಂತ ಹೇಳಿದ್ರೆ, ಕಂಪ್ಲೀಟ್ ಆಗಿ ಏನಾಗುತ್ತೆ, ನಿಮ್ಮ ಯಾವುದೇ ಕೆಲ್ಸಗಳು ಮಾಡಿದ್ರು ಅಥವಾ ಒಂದು ಕೆಲ್ಸಕ್ಕೆ ಹೋದ್ರು ಕೂಡ ಅಲ್ಲಿ ನಿಮ್ಗೆ ಸ್ಟೇಬಲ್ ಆಗಿ ನಿಲ್ಕಾಗಲ್ಲ. 1 ತಿಂಗಳ 15 ದಿನಕ್ಕೆ ಆ ಕೆಲ್ಸ ಬಿಟ್ಟು ಬರೋದು, ಅಥವಾ ಆ ಕೆಲ್ಸಕ್ಕೆ ಇಂಟರ್ವ್ಯೂ ಹೋದಾಗ ಆ ಇಂಟರ್ವ್ಯೂಗಳು ಪಾಸ್ ಆಗ್ದಂಗಿರೋದು, ಈ ರೀತಿಯಾದಂತಹ ಪ್ರಭಾವಗಳು ಬೀರ್ತಾ ಹೋಗುತ್ತೆ. ಹಾಗೆ ನಾರ್ತ್ ಈಸ್ಟ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು, ಆ ನಾರ್ತ್ ಈಸ್ಟ್ ಅಲ್ಲಿ ಏನಾದ್ರೂ ಟಾಯ್ಲೆಟ್ ಬಂತು ಅಂತ ಹೇಳಿದ್ರೆ ನಿಮ್ಮ ಭಾಗ್ಯವನ್ನೇ ಅದು ಅಳಿಸಾಕ್ಬಿಡುತ್ತೆ. ಭಾಗ್ಯ ಅಂದ್ರೆ ಏನು, ನಾರ್ತ್ ಈಸ್ಟ್ ಅಂತ ಹೇಳಿದ್ರೆ ದೇವ್ ಮೂಲೆಯಲ್ಲಿ ಏನಾದ್ರೂ ನಿಮ್ಗೆ ಟಾಯ್ಲೆಟ್ ಬಂದ್ರೆ ಅದು ದೇವತೆಗಳು ಇರ್ತಾರ,
ಖಂಡಿತ ಇರಲ್ಲ. ನಿಮ್ಮ ಭಾಗ್ಯದ ಮೇಲೆನೆ ಎಫೆಕ್ಟ್ ಬರಕ್ ಸ್ಟಾರ್ಟ್ ಆಗುತ್ತೆ. ಅದೇ ಅಕಸ್ಮಾತ್ ಪೂರ್ವ ದಿಕ್ಕಲ್ಲಿ ಏನಾದ್ರು ಟಾಯ್ಲೆಟ್ ಇತ್ತು ಅಂತ ಹೇಳಿದ್ರೆ, ನೀವು ಏನೇ ಒಳ್ಳೆ ಕೆಲಸ ಮಾಡಿದ್ರು ನಿಮ್ಮ ಮೇಲೆ ಗೂಬೆ ಕೂರ್ಸುವಂಥದ್ದು, ನೀವೇನೇ ಕೆಲಸ ಮಾಡಿದ್ರು ನಿಮ್ಮ ಮೇಲೆ ತಪ್ಪು ಅಭಿಪ್ರಾಯಗಳನ್ನ ನೋಡುವಂಥದ್ದು, ಈ ರೀತಿಯಾದಂತಹ ನಾರ್ತ್ ಈಸ್ಟ್ ಅಲ್ಲಿ ಏನಾದ್ರು ಟಾಯ್ಲೆಟ್ ಬಂದ್ರೆ ಈ ರೀತಿಯಾದಂತಹ ಪರಿಣಾಮಗಳನ್ನ ಎದುರಿಸುವಂಥದ್ದು. ಕೆಲವೊಂದು ಬಾಡಿಗೆ ಮನೆಯಲ್ಲಿ ನೀವು ನೋಡಿರ್ಬೋದು, ಇವಾಗ ದೇವ್ರ ಮನೆ ಏನ್ ಫ್ರಂಟ್ ಅಲ್ಲಿ ಇರುತ್ತೆ ಅದ್ರ ಪಕ್ಕದಲ್ಲಿ ಏನ್ ಮಾಡಿರ್ತಾರೆ, ಅಟ್ಯಾಚ್ ಆಗಿ ಏನ್ ಮಾಡಿರ್ತಾರೆ, ಟಾಯ್ಲೆಟ್ ಇರ್ತಾರೆ. ಇಲ್ಲಾಂದ್ರೆ ಆ ಒಂದು ದೇವರ ಮನೆ ಬ್ಯಾಕ್ ಸೈಡ್ ಅಲ್ಲಿ ಏನ್ ಮಾಡ್ತಾರೆ, ಟಾಯ್ಲೆಟ್ ಅನ್ನ ಇದ್ ಮಾಡಿರ್ತಾರೆ. ಆವಾಗ ಒಂದೇ ಒಂದು ಕನ್ಸ್ಟ್ರಕ್ಷನ್ ಮಾಡೋರು ಒಂದು ಕೊಡ್ತಾರೆ, ನಿಮ್ಗೆ ದೇವ್ರ ಮನೆಗೂ ಟಾಯ್ಲೆಟ್ಗೂ ಇದಿರಲ್ಲ, ಅಟ್ಯಾಚ್ ಇರಲ್ಲ. ನಾವ್ ಯಾಕೆಂದ್ರೆ ಆ ಮಧ್ಯದಲ್ಲಿ ಒಂದ್ ಏನ್ ಮಾಡಿರ್ತೀವಿ, ಒಂದ್ ಗೋಡೆ ಗ್ಯಾಪ್ ಕೊಟ್ಟಿರ್ತೀವಿ ಅಂತ. ಸೊ ಆ ಗ್ಯಾಪ್ ಕೊಟ್ಟೋ ಗೋಡೆಯಲ್ಲಿ ಏನಾದ್ರೂ ನಿಮ್ಗೆ ಏನಾದ್ರು ಪಾಸಿಟಿವ್ ರಿಸಲ್ಟ್ ಸಿಗುತ್ತಾ? ಖಂಡಿತ ಸಿಗಲ್ಲ. ಅದು ಇನ್ನೂ ಓವರ್ ಆಗಿ ನಿಮ್ಗೆ ನೆಗೆಟಿವ್ ಅನ್ನೇ ಸೂಚಿಸುತ್ತೆ ಹೊರತು ಯಾವ ಕಾರಣಕ್ಕೂ ಪಾಸಿಟಿವ್ನೆಸ್ ನ ಸೂಚಿಸಲ್ಲ. ಸೊ ಅದಕ್ಕೆಲ್ಲ ನಾವೇನ್ ಮಾಡ್ಬೇಕಾಗತ್ತೆ, ಇವಾಗ ಟಾಯ್ಲೆಟ್ ಹೊಡಿಯಕ್ಕಾಗತ್ತಾ ಮನೆಯಲ್ಲಿ? ಖಂಡಿತ ಇಲ್ಲ. ಆ ಟಾಯ್ಲೆಟ್ನು ಸರಿ ಮಾಡಕ್ಕಾಗಲ್ಲ, ಹೊಡಿಯೋದಿಕ್ಕಾಗೋದಿಲ್ಲ. ಆದ್ರೆ ಒಂದು ಪರಿಹಾರ ಅನ್ನೋದು ನಮ್ಗೆ ಬೇಕೇ ಬೇಕು. ಸೊ ಆ ಪರಿಹಾರನ ನಾವೇನ್ ಮಾಡ್ಬೋದು, ಈ ಸರಳ ವಾಸ್ತುಲಿ ಏನು ಟಿಪ್ಸ್ ಇರುತ್ತೆ ಆ ಟಿಪ್ಸ್ ಅನ್ನ ಮಾಡಿದಾಗ ನಿಮ್ಗೆ ಕಂಪ್ಲೀಟ್ ಆಗಿ ಆ ವಾಸ್ತು ಏನಾಗುತ್ತೆ, ಸರಿ ಹೋಗುತ್ತೆ. ಓಕೆ. ಇನ್ನ ನಾವು ನಾರ್ತ್ ಈಸ್ಟ್ ಅಲ್ಲಿ ಏನಾದ್ರು ಮೇಲ್ಗಡೆ ಏನಾದ್ರು ನೀವು ಟ್ಯಾಂಕ್ ಇಟ್ಟಿದ್ರೆ ಏನಾಗುತ್ತೆ, ಮನೆಯ ಹೆಣ್ಣು ಮಕ್ಕಳ ಮೇಲೆ ಆರೋಗ್ಯದ ಸಮಸ್ಯೆ ಹೆಚ್ಚಾಗಿರುತ್ತೆ. ಈಗ ಕೆಲವೊಂದು ಹೆಣ್ಮಕ್ಳಿಗೆ ಪ್ರಾಬ್ಲಮ್ಸ್ ಮೇಲ್ ಪ್ರಾಬ್ಲಮ್ಸ್, ಅವ್ರು ಏನೋ ಒಂದ್ ಇದ್ ಮಾಡ್ತಾರೆ, ಬಟ್ ಹೆಲ್ತ್ ಇಶ್ಯೂಸ್ ಅಂತ ಕಂಪ್ಲೀಟ್ ಆಗಿ ಅವ್ರಿಗೆ ಕಡಿಮೆನೆ ಆಗ್ತಾ ಇರೋದಿಲ್ಲ. ಏನಾದ್ರೂ ಒಂದು ಪ್ರಾಬ್ಲಮ್ಸ್ ಗಳು ಕ್ರಿಯೇಟ್ ಆಗ್ತಾನೆ ಇರುತ್ತೆ. ಅವಾಗ ಏನ್ ಮಾಡ್ಬೋದು, ನಾವು ವಾಸ್ತು ಪ್ರಕಾರ ನೋಡಕ್ ಹೋದ್ರೆ ಅವ್ರದ್ದು ನಾರ್ತ್ ಈಸ್ಟ್ ಅಲ್ಲಿ ಏನಾಗುತ್ತೆ, ಮೇಲ್ಗಡೆ ಸಿಂಟೆಕ್ಸು ಟ್ಯಾಂಕು ಏನಾದ್ರೂ ಅಲ್ಲಿ ನಾವೇನ್ ಮಾಡಿರ್ತೀವಿ, ಇಟ್ಟಿರ್ತೀವಿ. ಸೊ ಅವಾಗ ಏನಾಗುತ್ತೆ, ಈ ರೀತಿಯಾದಂತಹ ಪ್ರಾಬ್ಲಮ್ಸ್ ಗಳು ನಮ್ಗೆ ಬರ್ತಾ ಹೋಗ್ತಾ ಇರುತ್ತೆ. ಮೋಹನ್ ಸರ್, ಇದು ವೆಬಿನಾರ್, ನೋ ಕ್ವಶನ್ಸ್. ಕ್ಲಾಸ್ ಅಲ್ಲಿ ಮಾತ್ರ ಕ್ವಶನ್ಸ್. ನೀವು ಜಾಯ್ನ್ ಆದಾಗ ಅಲ್ಲಿ ಕೇಳಿ. ಓಕೆ. ಇದು ವೆಬಿನಾರ್ ಅಲ್ಲಿ ಏನು ನಾವು ಇಟ್ಕೊಂಡಿರ್ತೀವೋ ಆ ಒಂದು ವೇಳೆ ಹೋಗ್ಬೇಕು. ಅದೊಂಚೂರು ಡಿಸ್ಟರ್ಬ್ ಆಯ್ತು ಅಂದ್ರೆ ಕಂಪ್ಲೀಟ್ಲಿ ಡಿಸ್ಟರ್ಬ್ ಆಗ್ತಾ ಹೋಗುತ್ತೆ ಕ್ಲಾಸ್. ಓಕೆ, ಅರ್ಥ ಆಯ್ತಲ್ಲ? ಈಗ ನಾರ್ತ್ ಈಸ್ಟ್ ಅಲ್ಲಿ ಮೇಲ್ಗಡೆ ಸಂಪಿತ್ತು ಅಂತ ಹೇಳಿದ್ರೆ ಅಲ್ಲಿ ಹೆಣ್ಮಕ್ಳುಗಳಿಗೆ ಏನಾಗುತ್ತೆ, ಅವರ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ. ಅದೇ ನಾವು ಬ್ರಹ್ಮಸ್ಥಾನ ಏನ್ ಹೇಳ್ತೀವಿ, ಬ್ರಹ್ಮಸ್ಥಾನ. ಯಾವುದು ಬ್ರಹ್ಮಸ್ಥಾನ? ನಾವ್ ಯಾವ ರೀತಿ ಅದನ್ನ ಕನ್ಸಿಡರ್ ಮಾಡ್ಬೇಕು ಅಂದ್ರೆ, ಇವಾಗ ನಾವ್ ಯಾವ ಮನೆಯನ್ನ ತಗೊಂಡಿರ್ತೀವ, ನಾವ್ ಯಾವ ಮನೆ ಅಂದ್ರೆ ನಮ್ದು ಮನೆ ಏನಾಗಿರುತ್ತೆ, ಒಂದು 15x15 ಅಲ್ಲಿ ಇತ್ತು ಅಂತ ಹೇಳಿದ್ರೆ ಅದ್ರ ಮಧ್ಯದಲ್ಲಿ ಸೆಂಟ್ರಲ್ ಬರುವಂತದ್ದು ಏನು, ಬ್ರಹ್ಮಸ್ಥಾನ. ಆ ಬ್ರಹ್ಮಸ್ಥಾನದ ಮೇಲೆ ಯಾವುದೇ ರೀತಿಯಾದಂತಹ ಒತ್ತಡ ಬೀರುವಂತಹ ಏನು ವಸ್ತುಗಳನ್ನ ಇಡೋದಾಗ್ಲಿ, ಅಥವಾ ಗೋಡೆ ಬರೋದಾಗ್ಲಿ, ಅಥವಾ ಅಲ್ಲಿ ಯಾವುದೋ ಒಂದು ವಾಲ್ ನ ಕ್ರಿಯೇಟ್ ಮಾಡೋದಾಗ್ಲಿ, ಇವುಗಳನ್ನ ಮಾಡಿದಾಗ ಏನಾಗುತ್ತೆ, ಕಂಪ್ಲೀಟ್ ಆಗಿ ಇಡೀ ವಾಸ್ತುನೇನಿದ್ದು ಕಂಪ್ಲೀಟ್ ಆಗಿ ಡಿಸ್ಟ್ರಾಯ್ ಆಗುತ್ತೆ, ವಾಸ್ತುನೇ ಹೋಗುತ್ತೆ. ಆದ್ರೆ ಅಲ್ಲಿ ಭಾರ ಇಡೋದ್ರಿಂದ ಯಾವ ರೀತಿ ಪ್ರಾಬ್ಲಮ್ಸ್ ಆಗುತ್ತೆ ಅಂದ್ರೆ, ಅದನ್ನು ಕೂಡ ಹೆಣ್ಣು ಮಕ್ಕಳ ಗರ್ಭದ ಮೇಲೆ ಏನಾಗುತ್ತೆ, ಪ್ರಭಾವವನ್ನ ಬೀರುವಂಥದ್ದು. ಪದೇ ಪದೇ ಆ ಹೆಣ್ಣು ಮಗುಗೆ ಅಬೋಷನ್ಗಳಾಗುವಂಥದ್ದು, ಈ ರೀತಿಯಾದಂತಹ ಕೆಲವು ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಈ ರೀತಿ ಇವಾಗ ನಾವು ಎಲ್ಲಾನು ವಾಸ್ತು ಪ್ರಕಾರನೇ ಹೋಗ್ತೀವಿ ಅಂತ ಹೇಳಿದ್ರೆ, ಇವಾಗ ಕೆಲವೊಬ್ರು ಅಪಾರ್ಟ್ಮೆಂಟ್ ಗಳಲ್ಲಿ ಇರ್ತಾರೆ. ಅಪಾರ್ಟ್ಮೆಂಟ್ ಅಲ್ಲಿ ಇರೋರು ವಾಸ್ತುನ ಫಾಲೋ ಮಾಡಕ್ಕಾಗುತ್ತಾ? ಈಗ ಅವ್ರ ಅಲ್ಲಿ ಸ್ವಂತವಾಗಿ ಮನೆಯನ್ನ ಪರ್ಚೇಸ್ ಮಾಡ್ಕೊಂಡೇ ಹೋದ್ರು ಕೂಡ ಅವ್ರು ಯಾವುದೇ ಕಾರಣಕ್ಕೂ ವಾಸ್ತುವನ್ನ ಫಾಲೋ ಮಾಡ್ಲಿಕ್ಕೆ ಆಗಲ್ಲ ಅಪಾರ್ಟ್ಮೆಂಟ್ಗಳಲ್ಲಿ. ಇನ್ನ ಚಿಕ್ಕ ಚಿಕ್ಕದಾದ ಸೈಟ್ಗಳಲ್ಲೂ ಕೂಡ ಆಲ್ಮೋಸ್ಟ್ ವಾಸ್ತುವನ್ನ ನಾವೇನ್ ಮಾಡ್ಬೋದು, ಫಾಲೋ ಮಾಡಕ್ ಆಗುತ್ತಾ ಅಂದ್ರೆ ಖಂಡಿತ ಆಗೋದಿಲ್ಲ. ಯಾಕೆಂದ್ರೆ ವಾಟರ್ ಫ್ಲೋಯಿಂಗ್ ಒಂದ್ ಕಡೆ ಕೊಟ್ಟಿರ್ತಾರೆ, ಟಾಯ್ಲೆಟ್ ಒಂದ್ ಕಡೆ ಬರುತ್ತೆ. ಯಾಕೆಂದ್ರೆ ರೋಡ್ ಮೇಲೆ ಡಿಪೆಂಡ್ ಅನ್ನೋ ರೋಡ್ ಮೇಲೆ ಕೂಡ ಆಗುತ್ತೆ. ನೀವ್ ಯಾವ್ಯಾವ ರೋಡ್ ಯಾವ ರೀತಿ ಇತ್ತು ಅಂದ್ರೆ ನಿಮ್ಗೆ ಯಾವ ರೀತಿ ವಾಸ್ತು ಇರ್ಬೇಕು ಅನ್ನೋದನ್ನು ಕೂಡ ಇಲ್ಲಿ ನಾವು ಮೋಸ್ಟ್ ಇಂಪಾರ್ಟೆಂಟ್ ಆಗಿ ತಿಳ್ಕೊಂತ ಹೋಗ್ಬೇಕಾಗುತ್ತೆ ವಾಸ್ತುವಲ್ಲಿ. ಅದೇ ನೀವು ವಾಸ್ತುವನ್ನ ಕರೆಕ್ಟ್ ಆಗಿ ಮಾಡ್ಲೇಬೇಕು, ನಾನು ಕರೆಕ್ಟ್ ವಾಸ್ತು ಮಾಡ್ತೀನಿ ಅಂದ್ರೆ ಹಾಗಾದ್ರೆ ಜಾಗ ಯಾವ ರೀತಿ ಇರ್ಬೇಕು, ಕಂಪ್ಲೀಟ್ ಆಗಿ ಜಾಗ ಬಂದ್ಬಿಟ್ಟು
ಸ್ಕ್ವಯರ್ ಆಗಿರ್ಬೇಕು. ನೀವು ತಗೊಳ್ಳೋ ಜಾಗ ಏನಾಗ್ಬೇಕು, ಸ್ಕ್ವಯರ್ ಆಗೇ ಇರ್ಬೇಕು. ಸ್ಕ್ವಯರ್ ಜಾಗದಲ್ಲಿ ಏನಾಗುತ್ತೆ, ವಾಸ್ತು ತುಂಬಾ ಚೆನ್ನಾಗಿ ಬರುತ್ತೆ ಅನ್ನೋದನ್ನ ನಾವು ಹೇಳ್ತೀವಿ. ನೀವ್ ಯಾವತ್ತೇ ಅಷ್ಟೇ ವಾಸ್ತುವಿನಲ್ಲಿ ನಾವು ವಾಸ್ತುನ ಕ್ರಿಯೇಟ್ ಮಾಡ್ಬೇಕು, ಜಾಗ ನೀಟಾಗಿರ್ಬೇಕು ಅಂದ್ರೆ ಯಾವಾಗ್ಲೂ ನಾರ್ತ್ ಈಸ್ಟ್ ಏನಾದ್ರೂ ಕಟ್ ಆಗಿತ್ತು, ಆ ಜಾಗದಲ್ಲಿ ನಾರ್ತ್ ಈಸ್ಟ್ ಏನಾದ್ರೂ ಕಟ್ ಆಗಿತ್ತು ಅಂತ ಹೇಳಿದ್ರೆ ಆ ಜಾಗ ನೀವ್ ತಗೊಂಡ್ರು ಕೂಡ ಅದು ನಿಮ್ಗೆ ಏನಾಗುತ್ತೆ, ಲಾಸಸ್ ನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ, ಲಾಸ್ ನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ಏನ್ ಮಾಡ್ಬೋದು, ನಾವು ನಾರ್ತ್ ಈಸ್ಟ್ ಬೆಳೆದಿದ್ದಾಗನೇ ದೇವಮೂಲೆ ಬೆಳೆದಿತ್ತು ಅಂತ ಹೇಳಿದ್ರೆ ನಿಮ್ಗೆ ಗ್ರೋತ್ ಅಂತ ಹೇಳ್ತೀವಿ. ಓಕೆ, ಅದಕ್ಕೋಸ್ಕರನೇ ನಾವೇನ್ ಮಾಡ್ತೀವಿ, ತಗೊಳ್ಳುವಾಗ ಸ್ಕೆಚ್ ಅನ್ನ ತಗೊಂಡು ಅದನ್ನ ನೋಡಿ ಇದ್ ಮಾಡ್ಬೇಕು. ಇವಾಗ ಮನೆನೇ ಕಟ್ಟಿಲ್ಲ ಮೇಡಮ್, ನಾವೇನು ಇಲ್ಲ, ನಾವು ಒಂದು ಜಾಗದಲ್ಲಿ ವಾಸ್ತು ಪ್ರಕಾರನೇ ಮನೆ ಕಟ್ಬೇಕು ಅಂತ ಇದೀವಿ ಅಂದ್ರೆ ನೀವು ಮೊದಲನೇದಾಗಿ ಮಾಡ್ಬೇಕಾಗಿರುವಂತ ಕೆಲ್ಸಗಳು, ಮೊದಲನೇದಾಗಿ ಮಾಡ್ಬೇಕಾಗಿರೋದು ಏನು ಗೊತ್ತಾ, ಸಾಯಿಲ್ ಟೆಸ್ಟ್. ಸಾಯಿಲ್ ಟೆಸ್ಟ್ ಅಂತ ಹೇಳಿದ್ರೇನು, ಭೂಮಿಯ ಮಣ್ಣನ್ನ ಪರೀಕ್ಷೆ ಮಾಡುವಂಥದ್ದು. ಒಂದ್ ಕಡೆ ತಗೊಂಡು ಪರೀಕ್ಷೆ ಮಾಡ್ತಾರ ಅಂದ್ರೆ ಖಂಡಿತ ಇಲ್ಲ. ಅದನ್ನ 5 ಮೂಲೆಗಳಲ್ಲಿ ತಗೊಂಡು ಸಾಯಿಲ್ ಟೆಸ್ಟ್ ಮಾಡಿ, ಆ ಸಾಯಿಲ್ ಟೆಸ್ಟ್ ಅಲ್ಲಿ ಏನಾದ್ರೂ ಪಾಸಿಟಿವ್ ಬಂದ್ರೆ ನಿಮ್ಗೆ ವೈಬ್ರೇಷನ್ ಪಾಸಿಟಿವ್ ಇದೆ ಅಥವಾ ವೈಬ್ರೇಷನ್ ನೆಗೆಟಿವ್ ಅಂತ ಅಂದ್ಬಿಟ್ಟು. ಈಗ ನಾವು ಫಸ್ಟ್ ಆಫ್ ಆಲ್ ನಾವು ತಿಳ್ಕೊಳ್ಬೇಕಾಗಿರೋದೇನು, ಇವಾಗ ಏನ್ ಮಾಡ್ದೋ ಪ್ರಾಬ್ಲಮ್ಸ್ ಎಲ್ಲೆಲ್ಲಿಂದ ಕ್ರಿಯೇಟ್ ಆಗುತ್ತೆ ಅಂತ ನೋಡಿ. ಈಗ ಫಸ್ಟ್ ವಾಸ್ತು ಅಂದ್ರೆ ಏನು ಅನ್ನೋದ್ ಗೊತ್ತಾದ್ರೆ ತಾನೆ ನಾವ್ ಇದನ್ನೆಲ್ಲ ಮಾಡೋದಕ್ಕೆ ಸಾಧ್ಯ. ವಾಸ್ತು ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಮಗ್ ಪ್ರಾಬ್ಲಮ್ಸ್ ಎಲ್ಲ ಯಾವ ರೀತಿ ಕ್ರಿಯೇಟ್ ಆಯ್ತು, ಏನ್ ಮಾಡ್ಕೊಂಡ್ರೆ ಏನಾಯ್ತು ಅನ್ನೋದು ಯಾರಿಗೂ ಗೊತ್ತಲ್ಲ. ಹಾಗಾಗಿ ನಾವು ಫಸ್ಟ್ನೇದಾಗಿ ನಾವೇನ್ ಮಾಡ್ಬೇಕು, ವಾಸ್ತು ಅಂದ್ರೇನು, ವಾಸ್ತುವಿಂದ ನಾವ್ ಏನನ್ನೆಲ್ಲ ಪ್ರಯೋಜನ ಪಡ್ಕೋಬಹುದು ಅನ್ನೋದನ್ನ ನಾವು ತಿಳ್ಕೊಂತಾ ಹೋಗೋಣ. ಫಸ್ಟ್ ಆಫ್ ಆಲ್ ವಾಸ್ತುವಿನ ಪರಿಚಯ ಮಾಡ್ಕೊಳ್ಳೋಣ. ವಾಸ್ತು ಅಂದ್ರೆ ಏನು? ಶಾಸ್ತ್ರದ ಪ್ರಕಾರ ಭಾರತದಲ್ಲಿ ಏನ್ ಮಾಡಿದೀವಿ ನಾವು, ವಾಸ್ತುಗೆ ತುಂಬಾ ಮನ್ನಣೆಯನ್ನ ಕೊಟ್ಟಿದೀವಿ ನಾವು. ವಾಸ್ತು ನಮ್ಮ ಇಂಡಿಯಾದಲ್ಲಿ ವಾಸ್ತುವನ್ನ ಫಾಲೋ ಮಾಡುವಷ್ಟು ಬೇರೆ ಕಂಟ್ರೀಸ್ ಅಲ್ಲಿ ಅಷ್ಟು ವಾಸ್ತುವನ್ನ ಯಾವುದೇ ಕಾರಣಕ್ಕೂ ಕೂಡ ಅವರು ವಾಸ್ತುವನ್ನ ಫಾಲೋ ಮಾಡೋದಿಲ್ಲ. ಓಕೆ, ಸೊ ನಾವೇನ್ ಮಾಡ್ತೀವಿ, ಮನೆ ಆಗಿರ್ಬೋದು, ಕಚೇರಿ ಆಗಿರ್ಬೋದು, ಅಥವಾ ನಮ್ಮ ಸುತ್ತಮುತ್ತಲಿನ ಪರಿಸರದ ಸಕಾರಾತ್ಮಕ ಶಕ್ತಿಯ ಹರಿವನ್ನ ಹೆಚ್ಚಿಸೋದಿಕ್ಕೆ ನಾವು ವಾಸ್ತುವನ್ನ ಮಾಡ್ಲೇಬೇಕು, ವಾಸ್ತುವನ್ನ ನಾವು ಫಾಲೋ ಮಾಡ್ತೀವಿ. ಓಕೆ, ಇನ್ನ ವಾಸ್ತು ಅಂದ್ರೆ ನಾವು ವಾಸಿಸುವಂತಹ ಸ್ಥಳ. ಶಾಸ್ತ್ರ ಅಂತ ಹೇಳಿದ್ರೆ ಏನು, ನಿಯಮ, ನಾವು ಫಾಲೋ ಮಾಡ್ಬೇಕಾಗಿರುವಂತಹ ನಿಯಮಗಳು. ನಾವು ಸಾವಿರಾರು ವರ್ಷಗಳ ಹಿಂದೆ ಹೋದ್ರೆ ನಮ್ಮ ಋಷಿ ಮುನಿಗಳು ಏನ್ ಮಾಡ್ತಿದ್ರು, ಪ್ರಕೃತಿಯಲ್ಲಿರುವಂತಹ ಸೂರ್ಯನ ಚಲನೆ, ಅರ್ಥ ಆಯ್ತಲ್ಲ, ಪ್ರಕೃತಿಯಲ್ಲಿರುವಂತಹ ಸೂರ್ಯನ ಚಲನೆ, ಗಾಳಿಯ ಹರಿವು, ನೀರಿನ ಪ್ರವಾಹ ಆಗಿರ್ಬೋದು, ಮತ್ತೆ ಭೂಮಿಯ ಚುಂಬನ. ಭೂಮಿಯ ಚುಂಬನ ಅಂದ್ರೆ ಗೊತ್ತಲ್ವಾ, ಗ್ರಾವಿಟಿ. ಆ ಗ್ರಾವಿಟಿಯನ್ನ ಅಧ್ಯಯನ ಮಾಡಿ ಅದನ್ನ ಏನ್ ಮಾಡಿದ್ರು, ವಾಸ್ತುಶಾಸ್ತ್ರ ಅಂತ ರೂಪಿಸಿದ್ರು. ಇದೇ ವಾಸ್ತು. ವಾಸ್ತು ಅಂದ್ರೆ ಬೇರೆ ಏನು ಅಲ್ಲ, ನಮ್ಮನೆ ಒಳಗಡೆ ಇರೋ ಇದನ್ನ ಸರಿ ಮಾಡ್ಕೊಳ್ಳೋದಲ್ಲ. ಏನನ್ನ ಕನ್ಸಿಡರ್ ಮಾಡ್ಬೇಕು ನಾವು, ಕಿರಣಗಳು ಅಂದ್ರೆ ಸೂರ್ಯನ ಕಿರಣ, ಗಾಳಿ, ನೀರು, ಆಕಾಶ, ಭೂಮಿ, ಇವೆಲ್ಲವನ್ನು ಅಧ್ಯಯನ ಮಾಡಿ ಅದ್ರ ಮೇಲೆ ಏನ್ ಮಾಡಿದ್ರು, ವಾಸ್ತುವನ್ನ ರಚನೆಯನ್ನ ನಮ್ಮ ಋಷಿ ಮುನಿಗಳು ಸ್ಟಾರ್ಟ್ ಮಾಡಿದ್ರು. ಸೊ ಹಾಗಾದ್ರೆ ವಾಸ್ತು ಇತಿಹಾಸ ಅಂದ್ರೇನು, ವೇದ ಕಾಲದಲ್ಲಿ ವಾಸ್ತು ಹೇಗೆ ಉದ್ಭವ ಆಯ್ತು ಅಂತ ಹೇಳಿದ್ರೆ, ವಾಸ್ತುವನ್ನ ಎಲ್ಲರೂ ಆವಾಗ ವಾಸ್ತು ಮಾಡ್ತಾರೆ. ಕೆಲವೊಂದು ಕಡೆ ಮಾತ್ರ ವಾಸ್ತುವನ್ನ ಯೂಸ್ ಮಾಡ್ತಿದ್ರು. ಯಾವ್ಯಾವುದು, ಅರಮನೆ, ದೇವಾಲಯ. ಓಕೆ, ದೇವಾಲಯಗಳು. ಮತ್ತೆ ಒಂದು ನಗರವನ್ನ ಸ್ಥಾಪನೆ ಮಾಡ್ಬೇಕು, ಒಂದು ಹೊಸ ನಗರವನ್ನ ಸ್ಥಾಪನೆ ಮಾಡ್ಬೇಕು ಅಂದ್ರೂ ಕೂಡ ಅಲ್ಲೂ ಕೂಡ ವಾಸ್ತುವನ್ನ ಅವ್ರೇನ್ ಮಾಡ್ತಾ ಇದ್ರು, ಅಳವಡಿಸ್ಕೊಂತಾ ಇದ್ರು. ಅರಮನೆ ಎಲ್ಲಿ ಬರ್ಬೇಕು, ಅದ್ರ ಸುತ್ತಮುತ್ತ ಏನಿರ್ಬೇಕು, ಅದಾದ್ಮೇಲೆ ನಾವು ಹೊರಗಡೆ ಯಾವ ರೀತಿಯಾದಂತಹ ಅಂದ್ರೆ ಕೆಲವೊಬ್ರು ಇರುವಂತಹ ಜಾಗಗಳಾಗ್ಲಿ, ಪ್ರತಿ ಒಂದನ್ನು ಕೂಡ ವಾಸ್ತು ಫಾಲೋ ಮಾಡೇ ಮಾಡ್ತಾ ಇದ್ದಿದ್ದು ಆಗಿನ ಕಾಲದಲ್ಲಿ. ಅಂದ್ರೆ ರಾಜ ಕಾಲದಿಂದನೂ ಕೂಡ ವಾಸ್ತು, ಋಷಿ ಮುನಿಗಳು ಹೇಗೆ ಹೇಳ್ತಿದ್ರು ಹಾಗೆ ಅವ್ರೇನ್ ಮಾಡ್ತಿದ್ರು, ಕೆಲವೊಂದು ಇದನ್ನ ತಗೊಂಡು ಅಂದ್ರೆ ಸೂರ್ಯನ ಬೆಳಕಿರ್ಬೋದು, ಅಥವಾ ಗಾಳಿ ಇರ್ಬೋದು, ಅಥವಾ ನೀರಿನ ಹರಿವಿರ್ಬೋದು, ಎಲ್ಲವನ್ನು ತಗೊಂಡು ವಾಸ್ತು ಮಾಡ್ತಾ ಇರ್ಬೋದು. ಈಗ ನೀವೇ ನೋಡಿರುವಂತಹ ಕೆಲವೊಂದು ದೇವಸ್ಥಾನಗಳು ವಾಸ್ತು ನಿರ್ಮಾಣದ ದೇವಸ್ಥಾನಗಳು.
ಸೊ ವಾಸ್ತು ನಿರ್ಮಾಣದ ದೇವಸ್ಥಾನಗಳಲ್ಲಿ ಏನಾಗಿದೆ, ಎಷ್ಟೋ ಶಕ್ತಿ, ಅದ್ಭುತವಾದಂತಹ ಶಕ್ತಿಯನ್ನ ಪಡ್ಕೊಂಡು ಆ ದೇವಸ್ಥಾನ ಏನಾಗಿದೆ ನಂಬರ್ 1 ದೇವಸ್ಥಾನಗಳು. ಅದರಲ್ಲಿ ಯಾವ್ಯಾವ ದೇವಸ್ಥಾನ ನಿಮಗ್ ಗೊತ್ತಿದೆ? ಜನರಲ್ ಆಗಿ ಹೇಳೋಣ, ಮಧುರೈ ಮೀನಾಕ್ಷಿ ದೇವಸ್ಥಾನ ಗೊತ್ತಿದ್ಯಾ? ಅದು ಕಂಪ್ಲೀಟ್ ಆಗಿ ವಾಸ್ತುವಿಂದ ಆಗಿರುವಂತ ದೇವಸ್ಥಾನ. ಬೃಹದೀಶ್ವರ ದೇವಸ್ಥಾನ ಅದು ಕೂಡ ವಾಸ್ತುವಿಂದನೇ ಆಗಿರತ್ತದು. ಇನ್ನ ನೀವು ಕಾಮನ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳಿ, ತಿರುಪತಿ ಕಂಪ್ಲೀಟ್ಲಿ ವಾಸ್ತು. ತಿರುಪತಿ ಕೂಡ ಕಂಪ್ಲೀಟ್ ಆಗಿ ವಾಸ್ತು ಮುಖೇನವಾಗಿ ಆಗಿರುವಂತಹ ಟೆಂಪಲ್. ಹಾಗಾಗಿ ಅಲ್ಲೇನಾಗುತ್ತೆ, ಪ್ರತಿದಿನ ಅಲ್ಲಿ ಒಂದು ವೆಲ್ತ್ ಆಗಿರ್ಬೋದು ಅಥವಾ ಅಂದ್ರೆ ಅಲ್ಲಿನ ಆದಾಯ ಅಂತ ನಾವೇನ್ ಹೇಳ್ತೀವಿ, ಒಳಹರಿವು ತುಂಬಾ ಅಂದ್ರೆ ತುಂಬಾನೇ ಇದೆ. ಸೊ ಹಾಗಾಗಿ ಪ್ರಾಚೀನ ಕಾಲದಲ್ಲೂ ವಾಸ್ತುಗೆ ತುಂಬಾ ಮನ್ನಣೆಯನ್ನ ಕೊಟ್ಟಿದ್ರು. ಅದಕ್ಕೆ ಯಾವ ದಿಕ್ಕುಗಳಲ್ಲಿ ಏನ್ ಮಾಡ್ತಿದ್ರು, ಕೆಲವೊಂದು ದಿಕ್ಕುಗಳಲ್ಲಿ ಬೆಳಕು, ಗಾಳಿ, ಶಕ್ತಿಯ ಸಮತೋಲನವನ್ನ ನೋಡ್ತಿದ್ರು. ಅದನ್ನ ಈಗ ನಾವು ಮನೆ ಕಟ್ಟೋದಿಕ್ ಬಳಸಕ್ ಆಗುತ್ತಾ? ಅವನ್ನೆಲ್ಲ ಖಂಡಿತ ಆಗುತ್ತೆ. ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ಕಂಪ್ಲೀಟ್ ಆಗಿ ಅವರು ವಾಸ್ತುವನ್ನ ಅರ್ಧಿ ಕುಡ್ದಿದ್ರೆ ಮಾತ್ರನೇ ಇವೆಲ್ಲ ಆಗುತ್ತೆ. ಅದರ್ವೈಸ್ ಖಂಡಿತ ಆಗಲ್ಲ. ಕೆಲವೊಂದು ಮನೆಯಲ್ಲಿ ನೀವು ನೋಡ್ತಾ ಇರ್ಬೋದು, ಈಗ ಎಕ್ಸಾಂಪಲ್ ನಾನು ಒಂದು ಹೇಳ್ತೀನಿ. ತುಂಬಾ ವರ್ಷಗಳಿಂದ ಒಂದು ಕೋರ್ಟ್ ಕೇಸ್ ನಡೀತಾ ಇರತ್ತೆ, ಒಂದು ಮನೇಲಿ ಇರ್ತಾರೆ. ಸೊ ಅವ್ರೇನ್ ಮಾಡ್ತಾರೆ, ತಕ್ಷಣ ಮನೆಯನ್ನ ಚೇಂಜ್ ಮಾಡ್ತಾರೆ. ಯಾವುದೋ ಅನಿವಾರ್ಯ ಕಾರಣಗಳಿಂದ ಮನೆ ಚೇಂಜ್ ಮಾಡ್ತಾರೆ. ಅವ್ರು ಹೋಗಿರೋ ಮನೆಯಲ್ಲಿ ಎಲ್ಲಾ ವಾತಾವರಣಗಳು ಅಂದ್ರೆ ಸಮತೋಲನ ಚೆನ್ನಾಗಿತ್ತು ಅಂದ್ರೆ ಆ ಮನೆಗೆ ಹೋದ ತಕ್ಷಣ ವಿತಿನ್ 3 months ಅಲ್ಲಿ ಆ ಕೋರ್ಟ್ ಕೇಸ್ ಕ್ಲಿಯರ್. ಅವಾಗ ಅನ್ಕೋತಾರೆ, ಅಯ್ಯೋ ನಾನು ಈ ಮನೆಗೆ ಬಂದೆ, ನನ್ ಕೋರ್ಟ್ ಕೇಸೇ ಕ್ಲಿಯರ್ ಆಗೋಯ್ತು, ನನ್ ಕಡೆ ಆಗೋಗ್ಬಿಡ್ತು. ಅವಾಗ ಏನಾಗುತ್ತೆ, ಅಲ್ಲಿ ವಾಸ್ತುವಿನ ಸಮತೋಲನ ನೋಡಿ. ಯಾವಾಗ್ಲೂ ಅಷ್ಟೇ, ವಾಸ್ತು ಅಂದ್ರೆ ನಾವ್ ಅನ್ಕೊಂಡಿರೋದು ಇಷ್ಟೇ ಡೈಮೆನ್ಷನ್ ಅಲ್ಲಿ ಕಿಚನ್ ಬರ್ಬೇಕು, ಇದೇ ಕಡೆ ನಾವು ಏನ್ ತಗೊಂಡ್ ಬರ್ಬೇಕು, ಬೆಡ್ರೂಮ್ ತರ್ಬೇಕು, ಇಲ್ಲೇ ಹಾಲ್ ಇರ್ಬೇಕು, ಇಲ್ಲೇ ಸ್ಟಡಿ ರೂಮ್ ಇರ್ಬೇಕು ಅಂತ ನಾವ್ ಏನೇ ವಾಸ್ತು ಪ್ರಕಾರ ಮಾಡಿದ್ರು ಕೂಡ ಅಲ್ಲೇನಾನ ಬ್ಯಾಲೆನ್ಸ್ ಇಲ್ಲ, ನಮ್ಮ ಪಂಚಭೂತಗಳ ಬ್ಯಾಲೆನ್ಸ್ ಇಲ್ಲ ಅಂದಾಗ ನಿಮ್ಮ ಸಂಪೂರ್ಣ ವಾಸ್ತು ಏನೇ ಮಾಡಿದ್ರು ಕೂಡ ಅದು ಸರಿ ಹೋಗಲ್ಲ. ನಾವು ಮಾಡ್ಬೇಕಾಗಿರೋದೇನು, ಪಂಚಭೂತಗಳನ್ನ ಬ್ಯಾಲೆನ್ಸ್ ಮಾಡ್ಬೇಕು. ಗಾಳಿ, ನೀರು ಮತ್ತೆ ಬೆಳಕು, ಗ್ರಾವಿಟಿ, ಇಷ್ಟನ್ನ ನೀವು ಬ್ಯಾಲೆನ್ಸ್ ಮಾಡಿದ್ರಿ ಅಂತ ಹೇಳಿದ್ರೆ ಆ ವಾಸ್ತು ಇಲ್ದಲೇ ಇರೋ ಮನೇನು ಕೂಡ ವಾಸ್ತುವಾಗಿ ಪರಿವರ್ತನೆ ಮಾಡಿ. ಇದನ್ನ ನೆನ್ಪಿಟ್ಕೊಳ್ಳಿ. ಎಲ್ಲಿ ಹೊರಗಡೆ ಹೋಗ್ಬೇಕು ಅಲ್ಲಿ ಹೊರಗಡೆ ಹೋಗ್ಬೇಕು. ಈಗ ಯಾರೋ ಒಬ್ರು ಏನ್ ಮಾಡ್ತಾರೆ, ಒಂದು ಸಿಂಪಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಒಂದ್ ಮಗುಗ್ ಮದ್ವೆ ಆಗ್ತಾ ಇರಲ್ಲ, ಹೆಣ್ಮಗುಗೆ ನೋಡಿ ಇಲ್ಲೇ ಇದೆ, ಹೆಣ್ಮಗುಗೆ ಮದ್ವೆ ಆಗ್ತಾ ಇರೋದಿಲ್ಲ ಅಂದಾಗ ನೀವೇನಾದ್ರೂ ಆ ಮಗುನ ವಾಯುವ್ಯ ದಿಕ್ಕಿನಲ್ಲಿ ಮಲಗಿಸೋದಿಕ್ ಸ್ಟಾರ್ಟ್ ಮಾಡಿದ್ರೆ, ಏನು ವಾಯುವ್ಯ ದಿಕ್ಕಿನಲ್ಲಿ ಮಲಗಿಸೋದಿಕ್ ಸ್ಟಾರ್ಟ್ ಮಾಡಿದ್ರೆ ವಿತಿನ್ 6 months ಅಲ್ಲಿ ಆ ಮಗು ಮದ್ವೆ ಆಗಿ ಹೊರಗಡೆ ಹೊರಟೋಗುತ್ತೆ. ಹೇಗೋಯ್ತು ಆ ಮಗು? ಎನಿವನ್ ಗೊತ್ತಿದ್ಯಾ ಯಾರಿಗಾದ್ರೂನು? ವಾಯು ಅಂದ್ರೆ ಏನು? ತೆಗ್ದಿ ಬಿಸಾಕೋದು. ವಾಯುಲ್ ಏನ್ ಮಾಡುತ್ತೆ, ಗಾಳಿ ತಳ್ಕೊಂತಾನೆ ಹೋಗುತ್ತೆ. ಆ ಮಗು ಕೂಡ ಅಲ್ಲಿ ಏನಾಗುತ್ತೆ, ವಾಯು ಎಲಿಮೆಂಟ್ ಜಾಸ್ತಿ ಆಗುತ್ತೆ, ಆ ಮಗುವಿನ ಮದ್ವೆ ಆಗುತ್ತೆ, ಆ ಮಗು ಏನಾಗುತ್ತೆ, ಮನೆಯಿಂದ ಹೊರಗಡೆ ಹೋಗುತ್ತೆ. ಅದೇ ಇದ್ರಲ್ಲಿ ನನ್ನ ಗಂಡ್ ಮಕ್ಳನ್ನ ಮಲಗಿಸಿದ್ರೆ ನೋಡ್ಕೊಳ್ಳಿ, ನೀವ್ ಯಾವಾಗ ಕಣ್ ಬಿಟ್ಟಾಗ ಅವ್ನು ಎಲ್ಲಿರ್ತಾನೆ, ಏನ್ ಇರ್ತಾನೆ, ಎಷ್ಟೊತ್ತಿಗೆ ಮನೆಗ್ ಬರ್ತಾನೆ, ಎಷ್ಟೊತ್ತಿಂದ ಮನೆಗ್ ಹೋಗ್ತಾನೆ ಗೊತ್ತೇ ಆಗೋದಿಲ್ಲ. ಯಾಕೆಂದ್ರೆ ವಾಯು ಅನ್ನೋದು ಪುಷ್ ತಳ್ತಾ ಇರುತ್ತೆ, ಹೋಗ್ತಾ ಇರ್ತಾರೆ ಬರ್ತಿರ್ತಾರೆ, ಹೋಗ್ತಿರ್ತಾರೆ ಬರ್ತಿರ್ತಾರೆ. ಈ ರೀತಿಯಾದಂತಹ ಪರಿಣಾಮಗಳು ಉಂಟಾಗತ್ತೆ. ಹಾಗಾಗಿ ನಾವೇನ್ ಮಾಡ್ಬೇಕು, ಎಲಿಮೆಂಟ್ ಅಲ್ಲಿ ನಾವೇನ್ ಮಾಡ್ಬೇಕು, ವಾಸ್ತುವನ್ನ ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ. ಹಾಗಾದ್ರೆ ಯಾವ್ಯಾವ ಎಲಿಮೆಂಟ್ ಏನನ್ನ ಸೂಚಿಸುತ್ತೆ? ಅರ್ತ್, ಭೂಮಿ ಅನ್ನೋದು ಏನು, ಸ್ಥಿರತೆ, ಶಕ್ತಿಯ ಸಂಕೇತ ಆಗಿದೆ. ಸೊ ಅದ್ರ ಪರಿಣಾಮ ಹೇಗಿರುತ್ತೆ ಅಂದ್ರೆ ನಿಮ್ಮ ಆರ್ಥಿಕ ಸ್ಥಿರತೆ. ಆರ್ಥಿಕ ಅಂದ್ರೆ ನಿಮ್ಮ ದುಡ್ಡು ಕಾಸಿನ ಸ್ಥಿರತೆ ಇರ್ಬೋದು, ಅಥವಾ ಆತ್ಮವಿಶ್ವಾಸ ಇರ್ಬೋದು, ಅಥವಾ ಭದ್ರತೆ. ಇದನ್ನೆಲ್ಲ ಕೊಡುವಂಥದ್ದು ಯಾವುದು? ಆಬ್ವಿಯಸ್ಲಿ ಭೂಮಿ. ಓಕೆ, ಅರ್ತ್. ಇನ್ನ ನೆಕ್ಸ್ಟ್ ಜಲ ಏನನ್ನ ಕೊಡುತ್ತೆ ಅಂದ್ರೆ ಸಂಪತ್ತು, ಅವಕಾಶಗಳನ್ನ ಕೊಡುವುದು. ಅಂದ್ರೆ ನಿಮಗೆ ಯಾವಾಗ್ಲೂ ನೀರಿನ ರೀತಿ ಹರಿದು ಬರುವಂಥದ್ದು ಸಂಪತ್ತು. ಸೊ ಹೀಗಾಗಿ
ನಮ್ಗೆ ಜಲ ಅಂದ್ರೆ ವಾಟರ್ ಎಲಿಮೆಂಟ್ ನಮ್ಗೆ ಏನ್ ಮಾಡುತ್ತೆ, ಆದಾಯವನ್ನ ಹೆಚ್ಚಿಸುತ್ತೆ, ಆದಾಯವನ್ನ ಹೆಚ್ಚಿಸುವಂಥದ್ದು, ಮತ್ತೆ ಹೊಸ ಅವಕಾಶಗಳನ್ನ ಕೊಡುವಂಥದ್ದು, ಮಾನಸಿಕ ಶಾಂತಿಯನ್ನ ಹೆಚ್ಚಿಸುವಂಥದ್ದೇ ವಾಟರ್. ಇನ್ನ ನೆಕ್ಸ್ಟ್ ಫೈರ್, ಅಗ್ನಿ. ಅಗ್ನಿ ಮೂಲೆಯಲ್ಲಿ ನೀವು ಏನನ್ನೆಲ್ಲ ಇದ್ ಮಾಡ್ಬೋದು. ನೀವು ಅಗ್ನಿ ಮೂಲೆಯಲ್ಲಿ ಅಡಿಗೆ ಮನೆ ಒಂದೇ ಮಾಡ್ಬೇಕು, ಅಲ್ಲಿಂದ ಏನ್ ಪರಿಣಾಮ ಅಂತ ನೀವ್ ಯೋಚನೆ ಮಾಡ್ತಾ ಇದ್ರೆ, ಅಗ್ನಿಯ ಶಕ್ತಿ ಮತ್ತೆ ಉತ್ಸಾಹ ಮತ್ತು ಅದು ಆರೋಗ್ಯದ ಸಂಕೇತ. ಫೈರ್ ಅನ್ನೋದೇನು, ಆರೋಗ್ಯದ ಸಂಕೇತ. ಅಂದ್ರೆ ಅಲ್ಲಿ ಕಾಯಕ್ಷಮತೆ ಇರುತ್ತೆ, ಮತ್ತೆ ನಾಯಕತ್ವದ ಸಾಮರ್ಥ್ಯ. ಫೈರ್ ಎಲ್ಲಿರುತ್ತೆ ನೋಡಿ, ಯಾರು ಕುಜ ಅಂದ್ರೆ ಇದ್ರಲ್ಲಿ ಅಸ್ಟ್ರಾಲಜಿ ಮಿಕ್ಸ್ ಆಗಲ್ಲ, ನಾನು ಸಿಂಪಲ್ ಆಗಿ ಅದೊಂದು ಹೇಳ್ತೀನಿ. ಕುಜ ಅಂದ್ರೆ ಫೈರ್, ಫೈರ್ ಅಂದ್ರೆ ಏನು, ಅವರು ನಾಯಕತ್ವ ಗುಣ, ಏನೇ ಮಾಡಿದ್ರು ಬೆಂಕಿಯ ರೀತಿ ಮಾಡುವಂತಹ ಗುಣಗಳನ್ನ ಅವ್ರು ಏನ್ ಮಾಡಿರ್ತಾರೆ, ಇಟ್ಕೊಂಡಿರ್ತಾರೆ. ಇನ್ನು ಆತ್ಮವಿಶ್ವಾಸ ಅನ್ನೋದು ಫೈರ್ ಎಲಿಮೆಂಟ್ ಅಲ್ಲಿ ಇರುತ್ತೆ. ಅದ್ ನಮ್ಗೆ ಯಾವ ಮೂಲೆಯಲ್ಲಿ ಸಿಗುತ್ತೆ ಅಂದ್ರೆ ಅಗ್ನಿ ಮೂಲೆಯಲ್ಲಿ ಸಿಗುತ್ತೆ. ಸೊ ಅಲ್ಲಿ ನಾವು ಈ ಒಂದು ಇದನ್ನ ಎಲ್ಲವೂ ಕೂಡ ನಾವ್ ಏನನ್ನ ಪಡ್ಕೋಬೇಕು ಅನ್ನೋದು ನಾವು ಎಲಿಮೆಂಟ್ ಮುಖಾಂತರನೇ ಹೋಗ್ಬೇಕು ಹೊರತು ನಾವ್ ಯಾವುದೇ ರೀತಿಯಾದಂತಹ ಕೆಲವು ಬೇರೆ ಬೇರೆ ಇದನ್ನ ಹೋಗೋದಿಕ್ಕೆ ಆಗೋದಿಲ್ಲ. ಸೊ ಇನ್ನ ಏರ್, ವಾಯು. ವಾಯು ಅಂದ್ರೆ ಸಂವಹನ, ಅಂದ್ರೆ ಸಂಬಂಧಗಳ ಸಂಕೇತ. ಅರ್ಥ ಆಯ್ತಲ್ಲ, ವಾಯು ಅಂದ್ರೆ ಬೇರೆ ತರ ಅಲ್ಲ, ಮಗುನ ಹೊರಗಡೆ ಹಾಕತ್ತೆ ಅಂತಲ್ಲ, ಅದು ಒಂದು ರೆಮಿಡಿ ಅಷ್ಟೇ, ರೆಮಿಡಿ. ಸೊ ಅದ್ರ ಪರಿಣಾಮ ಏನು, ಸಾಮಾಜಿಕವಾಗಿ ಸಂಬಂಧಗಳನ್ನ ಸೃಷ್ಟಿ ಮಾಡುವಂಥದ್ದು ಯಾವುದು, ನಿಮ್ಗೆ ವಾಯು ಮೂಲೆ. ಹೊಸ ಆಲೋಚನೆಗಳನ್ನ ತರುವಂಥದ್ದು ಯಾವುದು, ವಾಯು ಮೂಲೆ. ಮಾನಸಿಕವಾಗಿ ಚುರುಕು ಅಂದ್ರೆ ತುಂಬಾ ಬೇಗ ಚುರುಕುತನವನ್ನ ತರುವಂತದ್ದು ಯಾವುದು, ವಾಯು ಮೂಲೆ. ಅರ್ಥ ಆಯ್ತಲ್ವಾ, ವಾಯು. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ಆಕಾಶ, ಸ್ಪೇಸ್. ಸ್ಪೇಸಿಗೆ ಹೋದ್ರೆ ಅಲ್ಲೇನದು, ಆಕಾಶ ಅಂದ್ರೆ, ಆಕಾಶ ಅಂದ್ರೆ ಏನು, ಅಗ್ಲವಾಗಿರುವಂತಹ ನಮ್ಮ ನೋಡಿದ್ರೆ ಎಲ್ಲಿಂದ ಎಲ್ಲಿವರೆಗೂ ಅದು ತೀರದೇ ಇಲ್ಲ, ಅಷ್ಟು ಅಗಲವಾದಂತಹ ಆಕಾಶ ನಮ್ಗೆ ಏನನ್ನ ಕಲ್ಸ್ಕೊಡುತ್ತೆ ಅಂದ್ರೆ ಅದು ಆಧ್ಯಾತ್ಮಿಕತೆಯ ಸಂಕೇತ. ಯಾರು ನನ್ಗೆ ಮೆಡಿಟೇಷನ್ ಮಾಡಕ್ಕಾಗ್ತಿಲ್ಲ ಅಂತ ಹೇಳ್ತಾ ಇರ್ತಾರೆ, ಯಾರು ನನ್ಗೆ ಫೋಕಸ್ ಇಲ್ಲ, ನನಗ್ ಮನಃಶಾಂತಿ ಇಲ್ಲ, ನನಗ್ ಧ್ಯಾನ ಮಾಡಕ್ ಆಗ್ತಿಲ್ಲ ಅಂದ್ರೆ ನೀವು ಸಿಂಪಲ್ ವರ್ಡ್ ಅಲ್ಲಿ ಹೇಳ್ಬೋದು, ಓಕೆ, ಸ್ಪೇಸ್ ಮೂಲೆಯಲ್ಲಿ ಕೂತ್ಕೊಂಡು ಮಾಡಪ್ಪ ಅಂತ. ಸ್ಪೇಸ್ ಮೂಲೆ ಎಲ್ಲಿ ಬರುತ್ತೆ ಅಂತ ನಾನು ಮುಂದೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಒಂದು ಚಿತ್ರ ತೋರಿಸಿ. ಓಕೆ, ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಸೃಜನಶೀಲತೆ ಅನ್ನೋದು ಕ್ರಿಯೇಟ್ ಆಗುತ್ತೆ. ಓಕೆ, ಸೃಜನಶೀಲತೆ, ಮನಃಶಾಂತಿ, ಮತ್ತೆ ಧ್ಯಾನ ಮತ್ತು ಏಕಾಗ್ರತೆ. ಈಗ ನನ್ ಕೆಲವೊಂದು ಕ್ಲಾಸ್ ಅಲ್ಲಿ ಕೇಳ್ತಾ ಇದ್ದೆ, ಮೇಡಮ್ ನನ್ಗೆ ಧ್ಯಾನ ಮಾಡಕ್ಕಾಗಲ್ಲ, ಮಾಡ್ತಾ 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 ನನ್ಗೆ ಏನೋ ಒಂಥರ ಆಗುತ್ತೆ, ಎದ್ಬಿಡ್ತೀನಿ ಅರ್ಧಕ್ಕೇನೆ ಅಂತ ನೀವು ಹೇಳಿದವ್ರು ತುಂಬಾ ಜನ ಇದ್ದೀರಾ ಇಲ್ಲಿ. ಸೊ ಅವಾಗ ಏನ್ ಮಾಡ್ಬೋದು, ಧ್ಯಾನವನ್ನ ಮಾಡಿದ್ರೆ ಸ್ಪೇಸ್ ಎಲಿಮೆಂಟ್ ಎಲ್ಲಿರುತ್ತೆ ಅಲ್ಲಿ ಕುತ್ಕೊಂಡು ನೀವು ಧ್ಯಾನ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಗೆ ಆ ಧ್ಯಾನದ ಒಳಹರಿವು ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು 8 ದಿಕ್ಕುಗಳಿವೆ ಮೇಡಮ್, ಎಲಿಮೆಂಟ್ ಏನೋ ಹೇಳ್ಬಿಟ್ರಿ, ದಿಕ್ಕುಗಳದ್ದು ಯಾವ ತರ ನಾವು ತಿಳ್ಕೊಳ್ಳೋದು, ದಿಕ್ಕನ್ನ ನಾವ್ ಯಾವ ರೀತಿ ಇದ್ ಮಾಡ್ಕೊಳ್ಳುವಂಥದ್ದು, ದಿಕ್ಕುಗಳಲ್ಲಿ ನಾವ್ ಯಾವ ರೀತಿ ರೆಮಿಡಿ ಮಾಡ್ಬೋದು ಅಂದ್ರೆ ರೆಮಿಡಿ ಮುಂದೆ ಮುಂದೆ ಹೇಳ್ತಾ ಇರ್ತೀನಿ. ಇವಾಗ ನಾರ್ತ್, ಓಕೆ, ನಾರ್ತ್ ಸೈಡ್. ನಾರ್ತ್ ಅಂತ ಹೇಳಿದ್ರೆ ಏನು, ನಾವು ಅದಕ್ಕೆ ದೇವತೆ ಅಂದ್ರೆ ಕುಬೇರ, ಕುಬೇರ ಅಂತ ಹೇಳ್ತೀವಿ ಅಲ್ವಾ, ಅದು ಕುಬೇರ. ನಾರ್ತ್ ಅನ್ನೋದೇ ಕುಬೇರ ಸ್ಥಾನ. ಅದ್ರಲ್ಲಿ ಏನಾಗತ್ತೆ, ಧನ, ವ್ಯಾಪಾರ, ಉದ್ಯೋಗ. ಓಕೆ, ಅಲ್ಲಿ ನೀವು ಏನನ್ ಮಾಡ್ಬೋದು, ಧನ ವ್ಯಾಪಾರ ಉದ್ಯೋಗ ತರುವಂತಹ ಸ್ಥಳ ನಾರ್ತು. ಅಲ್ಲೇನಾದ್ರೂ ನೀವು ಗಲೀಜ್ಗಳನ್ನ ಇಟ್ಕೊಂಡು ಬ್ಲಾಕೇಜಸ್ ಮಾಡ್ಕೊಂಡು ಆ ಗೋಡೆ ಮೇಲೆ ಏನೂ ಇಲ್ದಲೆ ನೀವೇನ್ ಏನು ಖಾಲಿ ಬಿಟ್ಕೊಂಡು ಆ ತರ ಇಟ್ಕೊಂಡಾಗ ನಿಮ್ಗೆ ಏನ್ ಬ್ಲಾಕೇಜ್ ಆಗುತ್ತೆ, ನಿಮಗ್ ಬರ್ತಾ ಇರುವಂತಹ ಮನಿ ಬ್ಲಾಕೇಜ್ ಆಗತ್ತೆ, ವ್ಯಾಪಾರದಲ್ಲಿ ನಷ್ಟ, ಉದ್ಯೋಗದಲ್ಲಿ ನಷ್ಟ. ಓಕೆ, ಅವಕಾಶಗಳು ಇರಲ್ಲ, ಅವಕಾಶಗಳು ಇರೋದಿಲ್ಲ. ಹಾಗಾದ್ರೆ ಅಲ್ಲಿ ಏನ್ ರೆಮಿಡಿ ಮಾಡ್ಬೋದು, ನಾನಿಲ್ಲಿ ಒಂದೇ ರೆಮಿಡಿ ಕೊಡೋದು. ಇನ್ನೇನ ಬೇಕು ಇನ್ನು ಲಾಟ್ ಆಫ್ ರೆಮಿಡೀಸ್ ಬೇಕು ಅಂದ್ರೆ ಕ್ಲಾಸ್ಗಳ ನಡೀತಾ ಇರುತ್ತೆ, ಕ್ಲಾಸ್ ಅಲ್ಲಿ ಜಾಯ್ನ್ ಆಗಿ ರೆಮಿಡೀಸ್ ನ ತಗೋಬಹುದು. ನೀವು ನಾರ್ತ್ ಅಲ್ಲಿ ಏನಾದ್ರೂ ನಿಮ್ಗೆ ಆಪರ್ಚುನಿಟೀಸ್ ಬರ್ಬೇಕು, ಕೆಲ್ಸ ಬರ್ಬೇಕು ಅಂತ ಹೇಳಿದಾಗ ನೀವ್ ಏನ್ ಮಾಡ್ಬೇಕಾಗುತ್ತೆ, ಅಲ್ಲಿ ನಾರ್ತ್ 0 ಡಿಗ್ರಿಲಿ ಏನಾದ್ರೂ ನೀವು ನಿಮ್ಮ ಮನೆಯ ಮಧ್ಯದಲ್ಲಿ ನಿಂತ್ಕೊಂಡು 0 ಡಿಗ್ರಿ ನೋಡಿದಾಗ
ಅದೇನಾನ ನಿಮಗ್ ಬಾಕ್ಲು ಅಂದ್ರೆ ಮೇನ್ ಡೋರ್ ಇತ್ತು ಅಂತ ಹೇಳಿದ್ರೆ ನೀವ್ ಯಾವ್ದೇ ರೆಮಿಡಿ ಮಾಡುವಂತ ಅಗತ್ಯ ಇಲ್ಲ. ಯಾಕೆ ಅಂದ್ರೆ ನಾರ್ತ್ ಡೋರ್ ಬಂದ್ಬಿಟ್ಟು ನಿಮ್ಗೆ ಆಪರ್ಚುನಿಟಿ ಕೊಡುವಂತ ಡೋರು, ನಿಮ್ಗೆ ಎಲ್ಲಾ ಮೂಲೆಗಳಿಂದ ದುಡ್ಡು ತಗೊಂಬಂದ್ ಕೊಡುವಂತಹ ಡೋರು. ಅಕಸ್ಮಾತ್ ವಿಂಡೋ ಕೂಡ ಇದ್ರೂನು ಕೂಡ ಅದನ್ನ ಓಪನ್ ಮಾಡ್ಬಿಡ್ಬೇಕಾಗತ್ತೆ. ಓಕೆ, ಅಕಸ್ಮಾತ್ ಅಲ್ಲಿ ಏನು ಇಲ್ಲ, ಬರೀ ಗೋಡೆ ಇತ್ತು, ಏನ್ ಮಾಡೋಣ? ಏನ್ ಮಾಡ್ಬೇಕು ಅಂದ್ರೆ ಇವಾಗ ನೀವು 0 ಡಿಗ್ರಿಯಲ್ಲಿ ಒಂದು ನೀಲಿ ಬಣ್ಣದ ಒಂದು ಬಲ್ಪ್ ಅನ್ನ ಹಾಕ್ಬೇಕಾಗತ್ತೆ. ಆ ಬಲ್ಪ್ ಉರಿತಾ ಇದ್ದಂಗೆ ಏನಾಗತ್ತೆ, ನಿಮ್ಗೆ ಅಪರ್ಚುನಿಟಿಗಳು ಬರ್ತಾ ಹೋಗುತ್ತೆ. ಮೇಡಮ್ ಅಲ್ಲಿ ಸ್ವಿಚ್ ಬೋರ್ಡ್ ಇಲ್ಲ, ನಾನು ನೀಲಿ ಬಣ್ಣದ ಬಲ್ಪ್ ಹಾಕಕ್ಕಾಗಲ್ಲ ಅಂದ್ರೆ ಆಲ್ಟರ್ನೇಟಿವ್ ಏನ್ ಮಾಡ್ಬೋದು? ಏನ್ ಮಾಡ್ಬೇಕು ಅಂದ್ರೆ ಒಂದು ನೀಲಿ ಬಾಟಲ್ ನ ತಗೊಂಡೋಗಿ ಆ ಒಂದು 0 ಡಿಗ್ರಿಲಿ ಏನ್ ಮಾಡ್ತೀರಾ, ಇಡ್ತೀರಾ. ಅದೇನಾಗುತ್ತೆ, ಗಾಜಿನ ಬಾಟ್ಲ್ ಆಗ್ಬೇಕು, ಪ್ಲಾಸ್ಟಿಕ್ ಬಾಟ್ಲಿಗೆ ತಗೊಂಡೋಗಿ ಇಡ್ಬೇಡಿ, ಆಯ್ತಾ? ಅಲ್ಲಿಂದ ನಿಮ್ಗೆ ಏನಾಗುತ್ತೆ, ಆಪರ್ಚುನಿಟಿಗಳು ಒದ್ಕೊಂಡ್ ಬರುತ್ತೆ. ನಿಮ್ಗೆ ಅಲ್ಲೇನಾನ ಒಂದು ಓಪನ್ ವಿಂಡೋ ಟೈಪೋ ಅಥವಾ ಬಾಗಿಲು ಟೈಪೋ ಇತ್ತು ಅಂದ್ರೆ ಆ ಒಂದು ಪ್ಲೇಸ್ ನ ನೀವು ಓಪನ್ ಮಾಡಿಟ್ಟಾಗ ಏನಾಗುತ್ತೆ, ನಿಮ್ಗೆ ಆಪರ್ಚುನಿಟಿಗಳು ಹೆಚ್ಚಾಗಿ ಬರುವಂತದ್ದು ಆಗತ್ತೆ. ಇನ್ನ ನಾರ್ತ್ ಈಸ್ಟ್, ನಾರ್ತ್ ಈಸ್ಟ್ ಅಂದ್ರೆ ಈಶಾನ್ಯ. ಈಶಾನ್ಯ ಯಾವುದು? ದೇವತೆಗಳ ಸ್ಥಾನ. ದೇವತೆಗಳನ್ನ ಸ್ಥಾನನ ಏನಂತ ಕರಿತೀವಿ ನಾವು? ಆಧ್ಯಾತ್ಮಿಕತೆಗೆ ಕರಿತೀವಿ, ಜ್ಞಾನಕ್ಕೆ ಕರಿತೀವಿ, ಹಾಗೂ ಸಕಾರಾತ್ಮಕ ಶಕ್ತಿಗೆ ಕರಿತೀವಿ. ಸೊ ಅಲ್ಲಿ ಪೂಜಾ ಕೊಠಡಿ ಇತ್ತು ಅಂತ ಹೇಳಿದ್ರೆ ತುಂಬಾ ಒಳ್ಳೇದು. ಅಥವಾ ಅಧ್ಯಯನದ ಕೊಠಡಿ ಇತ್ತು ಅಂದ್ರೂ ಕೂಡ, ಅದೇ ಮಕ್ಳು ಎಜುಕೇಶನ್ಗೆ, ಓಕೆ, ಎಜುಕೇಶನ್ಗೆ ಅಲ್ಲಿ ಕೊಠಡಿ ಇತ್ತು ಅಂದ್ರೂ ಕೂಡ ಅದು ತುಂಬಾ ಒಳ್ಳೇದು. ಅಥವಾ ನೀವೇನ ಆ ಪ್ಲೇಸ್ ಅಲ್ಲಿ ರೂಮ್ ಇದೆ, ಏನ್ ಮಾಡೋದು? ರೂಮ್ ಇದ್ದಾಗ ಗಂಡ ಹೆಂಡತಿ ಯಾವುದೇ ಕಾರಣಕ್ಕೂ ಆ ರೂಮಲ್ಲಿ ಇರೋ ಹಾಗಿಲ್ಲ. ಅರ್ಥ ಆಯ್ತಲ್ಲ? ಈಶಾನ್ಯ ಮೂಲೆಯಲ್ಲಿ ರೂಮ್ ಇತ್ತು ಅಂದ್ರೆ ಗಂಡ ಹೆಂಡತಿ ಅಂದ್ರೆ ಶಯನ ಗೃಹವನ್ನ ಮಾಡ್ಕೊಳ್ಳೋದು ನಿಷಿದ್ಧವಾಗಿದೆ. ಅಲ್ಲಿ ಮಲಗಿಸ್ಬೇಕಾಗಿರೋದು ಯಾರನ್ನ? ಮಕ್ಕಳನ್ನ. ಓಕೆ, ಮಕ್ಕಳು ಅದರ್ ಬಿಟ್ಟು ವಯಸ್ಸಾದಂತಹ ಪೇರೆಂಟ್ಸ್ ನ ನೀವು ಅಲ್ಲಿ ಮಲಗಿಸ್ಬೇಕಾಗುತ್ತೆ. ವಯಸ್ಸಾದವ್ರನ್ನ ಯಾಕೆ ಮಲಗಿಸ್ಬೇಕು ಅಂದ್ರೆ ಅಲ್ಲಿಂದ ನಿಮ್ಗೆ ಏನಾಗುತ್ತೆ, ಆರೋಗ್ಯದ ಚೇತರಣೆ ಕಾಣುತ್ತೆ ಅಂತ ಹೇಳ್ತೀವಿ. ಸೊ ನೀವ್ ಅಲ್ಲೇನಾದ್ರೂ ಒಂದು ಮೆಡಿಸನ್ ಬಾಕ್ಸ್ ಅನ್ನ ಈಶಾನ್ಯ ಮೂಲೆಯಲ್ಲಿ ಮೆಡಿಸನ್ ಬಾಕ್ಸ್ ಇಟ್ಟಿ ಅಲ್ಲಿಂದ ನೀವು ಮೆಡಿಸನ್ ನ ತಗೊಳಕ್ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಹಳೆ ಕಾಯಿಲೆಗಳಿದ್ರು ಕೂಡ ಅಲ್ಲೇನಾಗುತ್ತೆ, ನಿಮ್ಗೆ ಕಂಪ್ಲೀಟ್ ಆಗಿ ನಿಮ್ಗೆ ವಾಸಿ ಆಗ್ತಾ ಬರುತ್ತೆ ಅಂತ ಹೇಳ್ತೀವಿ. ಓಕೆ, ಮತ್ತೆ ಸಂಬಂಧಗಳಲ್ಲಿ ನನ್ನ ತೊಡಕಿತ್ತು, ಇವಾಗ ಗಂಡ ಹೆಂಡತಿ ಸದಾ ಕಿತ್ತಾಡ್ತಾ ಇರ್ತಾರೆ. ಸೊ ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಆಗೋದಿಲ್ಲ, ಯಾವ ರೀತಿ ಇರ್ಬೇಕು ಲೈಫ್ ಅಲ್ಲಿ, ಹೇಗಿರ್ಬೇಕು. ದಿನಾ ಬೆಳಗ್ಗೆ ಇದ್ರೆ ಜಗಳ ಜಗಳ ಜಗಳ, ಮನೆಯಲ್ಲಿ ಕಲಹಗಳು ಇದ್ದಾಗ ಫ್ಯಾಮಿಲಿ ಫೋಟೋವನ್ನ ನಾರ್ತ್ ಈಸ್ಟ್ ಅಲ್ಲಿ ಹಾಕೋದ್ರಿಂದ ಕಲಹ ನಿವಾರಣೆ ಆಗುತ್ತೆ. ನೋಡಿ, ಇಷ್ಟೆಲ್ಲ ಸಿಂಪಲ್ ರೆಮಿಡೀಸ್ ಇದೆಲ್ಲ. ನಿಮ್ಗೆ ಲಕ್ಷಾಂತರ ರೂಪಾಯಿ, ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ನೀವು ರೆಮಿಡಿ ಮಾಡ್ಕೊಳ್ಳೋ ಅಗತ್ಯನೇ ಇಲ್ಲ ಇವೆಲ್ಲ, ಅಲ್ಲ? ಸೊ ಸುಮ್ನೆ ವಾಸ್ತು ಸರಿ ಮಾಡ್ಬೇಕು, ವಾಸ್ತು ಸರಿ ಮಾಡ್ಬೇಕು ಅಂತ ಹೇಳೋದು, ದುಡ್ಡು ಇಡೋದು, ಅವ್ರೇನೋ ಹೇಳಿರ್ತಾರೆ, ಅವ್ರು ಒಂದ್ 15-20 ಸಾವಿರ ರೂಪಾಯಿದೇನೋ ಕೊಡ್ತಾರೆ, ತಗೊಂಬಂದ್ ಇಟ್ಕೊಂಡು ಅದರಿಂದನೂ ಬ್ಯಾಡ್ ಎನರ್ಜಿನ ರಿಸೀವ್ ಮಾಡೋದ್ಕಿಂತ ದಿ ಬೆಸ್ಟ್ ಅಂತ ಹೇಳಿದ್ರೆ ಈ ರೀತಿ ಮಾಡ್ಬೋದು. ಓಕೆ, ನಾರ್ತ್ ಈಸ್ಟ್ ಗೋಡೆ ಮೇಲೆ ಅದನ್ನ ಹಾಕೋದ್ರಿಂದ ನಿಮ್ಗೆ ತುಂಬಾ ಪ್ರಯೋಜನ ಇದೆ. ಇನ್ನ ಈಸ್ಟ್, ಓಕೆ, ಈಸ್ಟ್ ಅಂದ್ರೆ ಸೂರ್ಯನಿಗೆ ಸಂಬಂಧಪಟ್ಟಿರುವಂತಹ ದಿಕ್ಕು. ಅದು ಏನಾಗುತ್ತೆ, ಆರೋಗ್ಯ, ಗೌರವ, ಆತ್ಮವಿಶ್ವಾಸವನ್ನ ತರುವಂಥದ್ದು. ಇಷ್ಟನ್ನು ಕೂಡ ನಮ್ಗೆ ಏನಾಗುತ್ತೆ, ಈಸ್ಟ್ ಇಂದ ನಮ್ಗೆ ಪರಿಣಾಮಗಳು ಬೀರ್ತಾ ಇರುತ್ತೆ. ಹಾಗಾದ್ರೆ ಈಸ್ಟ್ ಅಲ್ಲಿ ಏನ್ ಮಾಡ್ಬೋದು? ಈಸ್ಟ್ ಏನನ್ನ ಸರಿ ಇಲ್ಲ, ಅದರಿಂದ ನೆಗೆಟಿವ್ ಬರ್ತಾ ಇದೆ. ಇವಾಗ ಈಸ್ಟ್ ಮೂಲೆಯಲ್ಲಿ ಯಾವುದೋ ಒಂದು ಈಸ್ಟ್ ಟಾಯ್ಲೆಟ್ ಇರ್ಬೋದು ಅಂದ್ರೆ ನೀವು, ನಾನು ಓವರ್ ಆಲ್ ಟಾಯ್ಲೆಟ್ಗೆ ಒಂದು ರೆಮಿಡಿ ಹೇಳ್ತೀನಿ. ಓಕೆ, ಓವರ್ ಆಲ್ ಟಾಯ್ಲೆಟ್ಗೆ ಒಂದ್ ರೆಮಿಡಿ ಹೇಳ್ತೀನಿ. ಮನೇಲಿ ಯಾವುದೇ ದಿಕ್ಕಲ್ಲಿ ಇದ್ರೂ ಕೂಡ ಈಸ್ಟ್ ಅಲ್ಲೇ ಇರ್ಬೇಕು ಅಂತ ಏನಿಲ್ಲ. ಸೊ ಈಸ್ಟ್ ಸರಿ ಹೋಗ್ತಿಲ್ಲ ನಿಮ್ಗೆ, ಬಾಕ್ಲು ಸರಿ ಹೋಗ್ತಿಲ್ಲ ಅಂತ ಹೇಳಿದಾಗ ನೀವು ಅಲ್ಲಿ ಒಂದು ಬ್ರಾಸ್ ಸೂರ್ಯನ ಹಾಕ್ಬೋದು. ಓಕೆ, ಈಸ್ಟ್ ಡೈರೆಕ್ಷನ್ ಅಲ್ಲಿ ಅಂದ್ರೆ ಡೋರ್ಗೆ ಅಪೋಸಿಟ್ ಆಗಿ ಬ್ರಾಸ್ ಅನ್ನ ಹಾಕ್ಬೋದು. ಅದನ್ನ ಹಾಕಿದಾಗ ನಿಮ್ಗೆ ಈಸ್ಟ್ ಏನಾಗುತ್ತೆ, ಬ್ಯಾಲೆನ್ಸಿಂಗ್ ಆಗುತ್ತೆ. ಓವರ್ ಆಲ್ ಟಾಯ್ಲೆಟ್ ಸರಿ ಇಲ್ಲ ಅಂದ್ರೆ ಅದು ತುಂಬಾ ಒಳ್ಳೆ ರೆಮಿಡಿ ಇದೆ, ಅದನ್ನ ನಾನು ನೆಕ್ಸ್ಟ್. ಓಕೆ, ಸೊ ಈಸ್ಟ್ ದಿಕ್ಕಲ್ಲಿ ನೀವು ಇದ್ ಮಾಡ್ಬೋದು. ಇನ್ನು ಆಗ್ನೇಯ ಅಂದ್ರೆ ಸೌತ್ ಈಸ್ಟ್, ಅಗ್ನಿ ದೇವತೆ, ಅಗ್ನಿಯನ್ನ ನಾವು ಪೂಜೆ ಮಾಡುವಂತಹ ಸ್ಥಳ. ಅಲ್ಲಿ ಏನ್ ಮಾಡ್ತೀವಿ, ಅಡ್ಗೆ ಮನೆ, ವಿದ್ಯುತ್ ಸಂಬಂಧಪಟ್ಟಿರುವಂತ
ಇದು. ಯಾಕಂದ್ರೆ ವಿದ್ಯುತ್ ಅಂದ್ರೆ ಬೆಂಕಿನೇ ಅಲ್ವಾ. ಸೊ ಅದಕ್ಕೆ ಸಂಬಂಧಪಟ್ಟಿರುವಂತದ್ದು ಅಗ್ನಿ ದೇವತೆ. ಅಗ್ನಿ ಮೂಲೆ ಬಂದ್ಬಿಟ್ಟು ನಿಮ್ಗೆ ಏನಾದ್ರು ಕೆಟ್ಟಿತ್ತು ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ. ಅಗ್ನಿ ಮೂಲೆ ಕೆಟ್ಟಿತ್ತು ಅಂದ್ರೆ ನೀವ್ ಎಷ್ಟೇ ಚೆನ್ನಾಗಿರೋ ಅಡ್ಗೆ ಮಾಡಿದ್ರು ಅಡ್ಗೆ ಚೆನ್ನಾಗಾಗಲ್ಲ. ನೀವ್ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅಡ್ಗೆ ಮಾಡ್ಲಿಕ್ಕಾಗಲ್ಲ. ಸೋಂಬೇರಿತನ ಜಾಸ್ತಿ ಇರುತ್ತೆ. ಯಾರು ಅಡ್ಗೆ ಮಾಡ್ತಾರೆ, ಯಾರು ಅಡ್ಗೆ ಮನೆ ಒಳಗಡೆ ಹೋಗ್ತಾರೆ, ಅಡ್ಗೆ ಮೂಲೆ ಯಾಕೆ ಕೆಡುತ್ತೆ? ಯಾಕೆ ಅಂತ ಹೇಳಿದ್ರೆ ನೀವ್ ಎಲ್ಲಿ ಅಡ್ಗೆ ಮಾಡ್ತಿರ್ತೀರಲ್ವಾ ಅಲ್ಲಿ ನನ್ನ ಪಕ್ಕದಲ್ಲೇ ಸಿಂಕ್ ಇದ್ರೆ ನಿಮ್ಗೆ ಈಗ ನೀರ್ ಏನ್ ಮಾಡುತ್ತೆ, ಅಗ್ನಿಗೆ ನೀರ್ ಹಾಕಿದ್ರೆ ಏನಾಗುತ್ತೆ, ಹಾರೋಗುತ್ತಲ್ವಾ. ಅದೇ ರೀತಿಯಾದಂತಹ ಪರಿಣಾಮಗಳು ಅಗ್ನಿಯಲ್ಲಿ ಇರುತ್ತೆ. ಹಾಗಾಗಿ ಈಗಿನ ಒಂದು ಮೆಥಡ್ ಅಲ್ಲಿ ಏನ್ ಮಾಡ್ತಾರೆ, ಎಲ್ಲಿ ನಾವು ಅಗ್ನಿ ಮೂಲೆ ಇರುತ್ತೆ ಅಲ್ಲಿ ಸಿಂಕ್ ಪಾತ್ರೆ ತೊಳೆಯುವಂಥದ್ದು, ಕೈ ತೊಳೆಯುವಂಥದ್ದು ಸಿಂಕ್ ಗಳು ಇಡಲ್ಲ. ಅದನ್ನ ಏನ್ ಮಾಡ್ತಾರೆ, ಬೇರೆ ಕಡೆ ಇದ್ ಮಾಡ್ಬಿಟ್ಟು ಅದಕ್ಕೂ ಇದಕ್ಕೂ ಏನ್ ಮಾಡ್ತಾರೆ, ಒಂದು ಕಟ್ ಮಾಡಿ ಸಿಂಕ್ ನ ಬೇರೆ ಕಡೆ ಇಡ್ತಾರೆ, ಅಗ್ನಿಯನ್ನ ಬೇರೆ ಕಡೆ ಇಡ್ತಾರೆ. ಈ ರೀತಿಯಾದಂತಹ ಕೆಲವೊಂದು ಇವಾಗ ವಾಸ್ತುವನ್ನ ಬದಲಾಯಿಸ್ತಾ ಬರ್ತಾ ಇದಾರೆ. ಬ್ಯಾಲೆನ್ಸ್ ಮಾಡ್ಬೇಕಲ್ವಾ ಎಲಿಮೆಂಟ್ ನ. ನೀವು ಆಗಿನ ಕಾಲದಲ್ಲಿ ನೋಡಿ, ಅಡಿಗೆ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ತೊಳೆಯುವಂತಹ ಪದಾರ್ಥಗಳು ಇರ್ತಿರ್ಲಿಲ್ಲ. ಸೀದಾ ತಗೊಂಡೋಗಿ ಹೊರಗಡೆ ಏನ್ ಮಾಡ್ತಾ ಇದ್ರು, ಹಳ್ಳಿ ಕಡೆ ನೋಡಿರ್ಬೋದು, ಎಲ್ಲಾ ಊಟ ಮಾಡಿರೋದ್ನೆಲ್ಲ ಪ್ರತಿ ಒಂದು ತಗೊಂಡೋಗ್ಬಿಟ್ಟು ಹೊರಗಡೆ ಏನ್ ಮಾಡ್ತಿದ್ರು, ತೊಳ್ಕೊಂಡ್ ಬಂದು ಮತ್ತೆ ಒಳಗಡೆ ಇಡ್ತಿದ್ರು. ಅಲ್ಲಿ ಕುಡಿಯೋದಿಕ್ಕೆ ಮಾತ್ರ ಒಂದು ಬಿನಿಗೆ ನೀರು ಬಳಸೋದಿಕ್ ಬಿಟ್ರೆ ಇನ್ ಯಾವ್ದಕ್ಕೂ ಇಡ್ತಾ ಇರ್ಲಿಲ್ಲ. ಬಟ್ ನಾವೇನ್ ಮಾಡ್ತೀವಿ, ಅಲ್ಲೇ ಅಡ್ಗೆ ಮಾಡ್ತಾ ಇರ್ತೀವಿ, ಅಲ್ಲಿಂದ ತಗೊಂಡು ಸಿಂಕ್ ಅಲ್ಲಿ ಏನ್ ಮಾಡ್ತಿರ್ತೀವಿ, ಪಾತ್ರೆ ತೊಳಿತಾ ಇರ್ತೀವಿ, ಮತ್ತೆ ಅಲ್ಲಿ ನೀರನ್ನ ತಗೊಂಡ್ ಬರ್ತೀವಿ, ಮತ್ತೆ ಇಲ್ಲಿ ಏನೋ ಮಾಡುವಂಥದ್ದು. ಈಗ ಆದಾಗ ಏನಾಗುತ್ತೆ, ನಮ್ಗೆ ಅಗ್ನಿ ಮೂಲೆ ಅನ್ನೋದು ಕಂಪ್ಲೀಟ್ ಆಗಿ ನಮ್ಗೆ ಬ್ಯಾಲೆನ್ಸಿಂಗ್ ತಪ್ಪು ಬರುತ್ತೆ. ಸೊ ಹಾಗಾದ್ರೆ ಅಗ್ನಿ ಮೂಲೆನೂ ಸರಿ ಹೋಗ್ಬೇಕು, ಮತ್ತೆ ನಮ್ಗೆ ಆ ಅಗ್ನಿ ಮೂಲೆ ಒಳಗಡೆ ಇರುವಂತ ಅಡಿಗೆ ಮಾಡೋದು ಸರಿ ಹೋಗ್ಬೇಕು ಅಂತ ಅಂದಾಗ ನೀವೇನ್ ಮಾಡ್ತೀರಾ, ಸಿಂಪಲ್ ಟಿಪ್ಸ್ ಏನಂತ ಹೇಳಿದ್ರೆ, ಒಂದು ಬಂದ್ಬಿಟ್ಟು ನೀವು ಅನ್ನಪೂರ್ಣೇಶ್ವರಿ ದೇವರ ಫೋಟೋವನ್ನ ಹಾಕೋಬೇಕು. ಶಿವನಿಗೆ ಅನ್ನ ಬಡಿಸುವಂತ ಒಂದು ಫೋಟೋ ಹಾಕೋಬೇಕು. ಯಾಕೆಂದ್ರೆ ಕೆಲವೊಬ್ರು ನೋಡಿ ವೆಜಿಟೇರಿಯನ್ಸ್ ಆದ್ರೆ ಎಸ್ ಓಕೆ ಫೈನ್ ಇರ್ಬೋದು. ಅದೇ ನಾನ್ ವೆಜಿಟೇರಿಯನ್ಸ್ ಆದ್ರೆ ಏನ್ ಮಾಡ್ತೀರಾ, ಕರೆಕ್ಟ್ ಅಲ್ಲ, ಇಡಕ್ಕಾಗಲ್ಲ. ಫೋಟೋಗಳನ್ನ ಇಟ್ರೆ ಏನಾಗತ್ತೆ, ಅಲ್ಲಿ ಹೊಗೆ ಕೆಲವೊಂದೆಲ್ಲ ಸಾಂಬ್ರಾಣಿ ಹೊಗೆ ಅದು ಇದು ಸಾಂಬ್ರಾಣಿ ಅಲ್ಲ, ಒಗ್ಗರಣೆ ಹೊಗೆ ಅದು ಇದು ಹಾಕ್ತಾ ಇರ್ತೀವಿ. ಅವಾಗ ಏನಾಗುತ್ತೆ, ಅಲ್ಲಿ ಫೋಟೋ ಅಂದ್ರೆ ದೇವ್ರ ಫೋಟೋಗಳು ಮನ್ಸು ಒಪ್ಪಲ್ಲ ಕೆಲವೊಂದ್ಸಲಿ. ಅವಾಗ ಏನ್ ಮಾಡ್ಬೋದು, ಆಗ ನಾವು ಮಾಡುವಂತಹ ರೆಮಿಡಿ, ಸಿಂಪಲ್ ರೆಮಿಡಿ ಏನು ಅಂದ್ರೆ, ಒಂದು ಬಾಟಲ್ ತಗೊಳ್ಬೇಕು. ಓಕೆ, ಸೊ ಈ ರೀತಿಯಾದಂತಹ ಒಂದು ಬಾಟಲ್ ತಗೊಂತೀರಾ, ಚಿಕ್ಕದೇ ತಗೊಳ್ಳಿ ದೊಡ್ಡದೇ ತಗೊಳ್ಳಿ, ಗಾಜಿಂದೇ ಆಗಿರ್ಬೇಕು, ಪ್ಲಾಸ್ಟಿಕ್ ಆಗಿರ್ಬೇಕು. ಓಕೆ, 9 ಧಾನ್ಯಗಳನ್ನ ತುಂಬಿಡ್ಬೇಕು. ಏನ್ ಮಾಡ್ತೀರಾ, 9 ಧಾನ್ಯಗಳು, ಬೇಳೆ, ಅಕ್ಕಿ, ಕಾಳು, ಹೆಸರು ಕಾಳು, ಈ ರೀತಿಯಾದ ಯಾವುದೇ ಆಗ್ಬೋದು, ಓಕೆ, ಯಾವುದೇ ಆಗ್ಬೇಕು, ಯಾವ್ದಾದ್ರೂ ಆಗ್ಬೋದು. 9 ಧಾನ್ಯಗಳನ್ನ ಏನ್ ಮಾಡ್ತೀರಾ, ತುಂಬಿ ಇಡ್ತೀರಾ. ಇಟ್ಟಾದ್ಮೇಲೆ ನೋಡಿ ನಿಮ್ಮ ವಾಸ್ತು ಯಾವ ರೀತಿ ಸರಿ ಹೋಗುತ್ತೆ. ನಿಮ್ಮ ಮನೆಯಲ್ಲಿ ಅಡಿಗೆ ಮನೆ ಯಾವಾಗ್ಲೂ ಸದಾ ನಿಮ್ಗೆ ರೇಷನ್ ಇಂದ ತುಂಬಿರುತ್ತೆ. ಅನ್ನಪೂರ್ಣೇಶ್ವರಿ ತಾಯಿಯ ಆಶೀರ್ವಾದ ಅಂತ ಹೇಳ್ಬೋದು. ಹಾಗಾದ್ರೆ ಎಷ್ಟು ದಿನ ಇಡ್ಬೇಕು, ಎಷ್ಟು ವರ್ಷಗಳಿರ್ಬೇಕು ಅಂದ್ರೆ ನೋಡಿ, ಕಾಳುಗಳೆಲ್ಲ ಸೇರಿದ್ರೆ ಏನಾಗುತ್ತೆ ಹೇಳಿ, ಹುಳ ಆಗ್ಬಿಡುತ್ತೆ ಅಲ್ವಾ. ಸೊ ಅದನ್ನ ಏನ್ ಮಾಡ್ಬೋದು, ಅಮ್ಮಮ್ಮ ಅಂದ್ರೆ ಡ್ರೈ ಮಾಡಿದ್ರು ಕಾಳುಗಳನ್ನ ಇಡ್ತೀನಿ ಅಂದ್ರೆ 1 ತಿಂಗಳು ಇಟ್ಕೋಬಹುದು. 1 ತಿಂಗಳ ಮೇಲೆ ಇಡ್ತೀನಿ ಅಂತ ಹೇಳಿದ್ರೆ ಅದೇನಾಗುತ್ತೆ, ಒಳಗಡೆನೆ ಹುಳ ಆಗುತ್ತೆ, ಎಲ್ಲ ತಿಂದಾಗುತ್ತೆ, ಪೌಡರ್ ಆಗುತ್ತೆ. 1 ತಿಂಗಳಾದ ನಂತರ ಅದನ್ನ ನಿಮ್ ಮನೆ ದೋಸೆ ಗೀಸೆ ಮಾಡ್ತೀರಲ್ವಾ, ಎಲ್ಲಾ ಕಾಳುಗಳನ್ನ ಮಿಕ್ಸ್ ಮಾಡಿ ದೋಸೆ ಮಾಡೋದಿದೆ ಅಲ್ವಾ ಇವಾಗೆಲ್ಲ, ಮಲ್ಟಿ ಗ್ರೈನ್ ಅಂತ ಅಂದ್ಬಿಟ್ಟು ಅದಕ್ಕೆ ಯೂಸ್ ಮಾಡ್ಕೊಂತೀರಾ. ಮತ್ತೆ ನೆಕ್ಸ್ಟ್ ಹೊಸದನ್ನ ತುಂಬಿ ಮತ್ತೆ ಹಾಗೆ ಇಡ್ತೀರಾ. ಇದು ಬಂದ್ಬಿಟ್ಟು ನೀವು ಅಗ್ನಿ ಮೂಲೆಯಲ್ಲಿ ಮಾಡುವಂತಹ ರೆಮಿಡೀಸ್. ಇನ್ನ ದಕ್ಷಿಣ ಅಂದ್ರೆ ಸೌತ್ ಡೋರ್ ಅಲ್ಲಿ ಇರ್ಲೇಬಾರ್ದು ಅಂತ ನಾವ್ ಹೇಳ್ತೀವಿ. ಕೆಲವೊಬ್ರು ಇರ್ಬೋದು, ಕೆಲವೊಬ್ರುಗಳು ಇರಬಾರ್ದು, ಸೌತ್ ಅಂತ ಹೇಳ್ತೀವಿ. ಯಾಕೆ ದಕ್ಷಿಣ ಯಾರ ದಿಕ್ಕು ಗೊತ್ತಲ್ವಾ, ಯಮನ ದಿಕ್ಕು. ಉತ್ತರ, ದಕ್ಷಿಣ ಅಲ್ವಾ. ಸೊ ಯಮನ ದಿಕ್ಕು ಅಂತ ಹೇಳ್ತೀವಿ. ಯಮನ ದಿಕ್ಕು ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ನಾವು ಡೋರ್ಸ್ ನ ಅಂದ್ರೆ ಮೇನ್ ಡೋರ್ಗಳನ್ನ ಬರ್ದಂಗೆ ನೋಡ್ಕೋಬೇಕು. ಕೆಲವೊಂದ್ಸಲಿ ಮೇನ್ ಡೋರ್ ಬಂದ್ಬಿಡ್ತು, ಮೇನ್ ಡೋರ್ ಬಂತು ಅಂದ್ರೆ ಏನ್ ಮಾಡ್ಬೋದು, ಮೇನ್ ಡೋರ್ ಬಂತು ಅಂತ ಹೇಳಿದ್ರೆ ಕೆಲವೊಂದ್ಸಲಿ ಡಿಗ್ರಿಯನ್ನ ನೋಡ್ಬಿಟ್ಟು ನಾವು ಆ ಡಿಗ್ರಿಯಲ್ಲಿ ಮಾಡಿದಾಗ ಏನಾಗುತ್ತೆ,
ಅವ್ರಿಗೆ ಒಳ್ಳೆ ಪರಿಣಾಮ ಸಿಗುತ್ತೆ. ಯಾವ ತರ ಅಂದ್ರೆ ಸ್ಥಿರತೆ ಮತ್ತು ನಿಯಂತ್ರಣ. ಓಕೆ, ಅದೇ ಡಿಗ್ರಿಯಲ್ಲಿ ಏನಾರ ಬಾಕ್ಲಿತ್ತು ಅಂತ ಹೇಳಿದ್ರೆ, ನಾನು ಇಲ್ಲಿ ಡಿಗ್ರಿ ಕ್ಲಾಸ್ ಮಾಡ್ತಿಲ್ಲ, ಸರಳ ವಾಸ್ತು. ಡಿಗ್ರಿ ಬೇಕು ಅಂತ ಹೇಳಿದ್ರೆ ಬೇರೆ ಇತ್ತು. ಅಲ್ಲಿ ಅದೇ ಡಿಗ್ರಿಲಿ ಏನಾನ ಇತ್ತು ಮೇನ್ ಡೋರು ಅಂದ್ರೆ ನಿಮ್ಗೆ ಏನಾಗುತ್ತೆ, ಸ್ಥಿರತೆ ಸಿಗುತ್ತೆ, ನಿಯಂತ್ರಣ ಸಿಗುತ್ತೆ. ಓಕೆ, ಈ ರೀತಿಯಾಗಿ ನಾವು ಸೌತ್ ಡೈರೆಕ್ಷನ್ ಅಲ್ಲಿ ನೋಡ್ಬೋದು. ಇನ್ನ ಸೌತ್ ವೆಸ್ಟ್, ಸೌತ್ ವೆಸ್ಟ್ ಏನನ್ನ ಸೂಚಿಸುತ್ತೆ ಅಂದ್ರೆ ಕುಟುಂಬದ ಸ್ಥಿರತೆಯನ್ನ ಸೂಚಿಸುತ್ತೆ. ನಿಮ್ಮ ಆಸ್ತಿ, ಅರ್ಥ ಆಯ್ತಲ್ಲ, ಆಸ್ತಿ ಕೇಸ್ಗಳನ್ನ ಎಳಿತಾ ಇರುತ್ತೆ, ಏನ್ ಮಾಡ್ಬೇಕು, ಮತ್ತೆ ಮಾಸ್ಟರ್ ಬೆಡ್ರೂಮ್ ಕೂಡ ನಿಮ್ಗೆ ಅಲ್ಲಿ ಮಾಡ್ಕೊ. ಸೌತ್ ವೆಸ್ಟ್ ಅಲ್ಲಿ ಮಾಸ್ಟರ್ ಬೆಡ್ರೂಮ್. ಇವಾಗ ಸೌತ್ ವೆಸ್ಟ್ ಕೆಟ್ಟಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಕೋರ್ಟ್ ಕೇಸ್ಗಳು. ಓಕೆ, ಆಸ್ತಿಯ ವಿಚಾರದ ಮೇಲೆ ಕೇಸ್ಗಳಾಗುವಂಥದ್ದು. ವೆಸ್ಟ್ ಮತ್ತೆ ಸೌತ್ ವೆಸ್ಟ್ ಎರಡು ಕೆಟ್ಟಿದ್ದಾಗ ಆಸ್ತಿಯ ವಿಚಾರದಲ್ಲಿ ಏನಾಗುತ್ತೆ, ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಆಗ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ನೀವು ಗ್ರಂಥಿಗೆ ಅಂಗಡಿಲಿ ಸುರ್ಮಾ ಸಿಗುತ್ತೆ, ಗೊತ್ತಿದ್ಯಾ ಸುರ್ಮಾ? ಕೇಳಿದಿರಾ ಸುರ್ಮಾ? ಕೇಳಿಲ್ಲ ನೋಡಿ. ಮುಸ್ಲಿಂ ಅವರು ಸುರ್ಮಾಗೆ ಎಣ್ಣೆ ಹಾಕ್ಬಿಟ್ಟು ಅವ್ರ ಕಣಕಪ್ಪ ಹಾಕೋತಾರೆ, ಕಣ್ ತಂಪಗಿರುತ್ತೆ ಅಂತ. ಓಕೆ, ಅದನ್ನ ಹಾಕೊಂಡ್ ಮಲ್ಕೊಂಡ್ರೆ ನಿಮ್ಗೆ ನೈಟ್ ಅಲ್ಲಿ ಬೆಳಗ್ಗೆ ಅಷ್ಟರಲ್ಲಿ ನಿಮ್ಗೆ ಎಷ್ಟೇ ಹೀಟ್ ಆಗಿದ್ರು, ಕಣ್ಣಲ್ಲಿ ಎಷ್ಟೇ ಇನ್ಫೆಕ್ಷನ್ ಆಗಿದ್ರು ಅದು ತೆಗೆದ್ಬಿಡುತ್ತೆ. ಸೊ ಅಷ್ಟು ಪವರ್ಫುಲ್ ಸುರ್ಮಾ. ಓಕೆ, ಆ ಒಂದು ಸುರ್ಮದ ಕಲ್ಲನ್ನ ತಂದು ಕಪ್ಪು ಬಟ್ಟೆಯಲ್ಲಿ ಕಟ್ಬಿಟ್ಟು ನೀವು ಸೌತ್ ವೆಸ್ಟ್ ಅಲ್ಲಿ ಇಡೋದ್ರಿಂದ ನಿಮ್ಮ ಯಾವುದೇ ಆಸ್ತಿಯ ವ್ಯಾಜ್ಯಗಳಿದ್ರೆ ಅದು ನಿವಾರಣೆ ಆಗುತ್ತೆ. ಓಕೆ, ಆಸ್ತಿಯ ವ್ಯಾಜ್ಯಗಳಿದ್ರೆ ಏನಾಗುತ್ತೆ, ನಿವಾರಣೆ ಆಗುತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ. ಓಕೆನಾ? ಇನ್ನ ವೆಸ್ಟ್, ವೆಸ್ಟ್ ಝೋನು ಪ್ರಗತಿ, ಖ್ಯಾತಿಯನ್ನ ಗಳಿಸುವಂಥದ್ದು. ವೆಸ್ಟ್ ಝೋನ್ ಅಲ್ಲಿ ಏನ್ ಮಾಡ್ತೀರಾ, ಖ್ಯಾತಿಯನ್ನ ಗಳಿಸುವಂಥದ್ದು, ಪ್ರಗತಿಯನ್ನ ಗಳಿಸುವಂಥದ್ದು. ಹಾಗಾದ್ರೆ ವೆಸ್ಟ್ ಝೋನ್ ಅಲ್ಲಿ ಬೇಕಾದಷ್ಟು ರೆಮಿಡಿ ಮಾಡ್ಬೋದು. ಯಾಕೆಂದ್ರೆ ವೆಸ್ಟ್ ಅನ್ನೋದೇ ಏನು, ವೆಲ್ತ್, ಆದಾಯದ ಒಂದು ಮೂಲ. ನಾವೇನ್ ಮಾಡ್ತೀವಿ, ಪೂರ್ವ ಪಶ್ಚಿಮ ದಿಕ್ಕು ಏನು ನಿಮ್ಗೆ ಆದಾಯದ ಮೂಲ. ನಿಮ್ಮ ಆದಾಯವನ್ನ ತಂದ್ಕೊಡೋದೇ ಏನು, ಪಶ್ಚಿಮ ದಿಕ್ಕು. ಮುಳುಗೋ ದಿಕ್ಕಲ್ಲಿ ಇರಬಾರ್ದು ಅಂತ ಹೇಳ್ತಾರೆ, ಕರೆಕ್ಟಾ? ಕೆಲವೊಬ್ರು ಹೇಳ್ತಾರೆ ಮುಳುಗೋ ದಿಕ್ಕಲ್ಲಿ ಇದ್ರೆ ಮುಳುಗೋಗ್ಬಿಡ್ತಾರೆ ಅಂತ. ಖಂಡಿತ ಮುಳುಗೋದಿಕ್ಕೂ ಯಾವುದೇ ಕಾರಣಕ್ಕೂ ಯಾರು ಮುಳುಗ್ಸೋದಿಲ್ಲ. ಅದು ನಿಮ್ಗೆ ತುಂಬಾ ಚೆನ್ನಾಗಿ ನಿಮ್ಗೆ ವೆಲ್ತ್ ಅಂದ್ರೆ ಆದಾಯವನ್ನ, ಪ್ರಗತಿಯನ್ನ, ಖ್ಯಾತಿಯನ್ನ ತಂದುಕೊಡುವಂತಹ ದಿಕ್ಕು. ಆ ದಿಕ್ಕಲ್ಲಿ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಗ್ತಿದೆ, ವೆಲ್ತ್ ಅಂದ್ರೆ ಈ ವೆಲ್ತ್ಗೆ ಸಂಬಂಧಪಟ್ಟ ಪ್ರಾಬ್ಲಮ್ ಅಂದ್ರೆ ನಿಮ್ಗೆ ದುಡ್ಡು ಬಂದ್ರು ಕೂಡ ದುಡ್ಡು ನಿಲ್ತಾ ಇರೋದಿಲ್ಲ, ಅಥವಾ ದುಡ್ಡೇ ಬರೋದಿಲ್ಲ, ಬ್ಲಾಕೇಜಸ್ ಆಗ್ತದೆ. ಯಾವಾಗ ಬ್ಲಾಕೇಜಸ್ ಆಗತ್ತೆ ಅಂದ್ರೆ ವೆಸ್ಟ್ ಡೈರೆಕ್ಷನ್ ಅಲ್ಲಿ ನೀವು ನಿಮ್ಮ ಬ್ಯಾಲೆನ್ಸಿಂಗ್ ಇಲ್ಲ, ನಿಮ್ಮ ಎಲಿಮೆಂಟ್ ಬ್ಯಾಲೆನ್ಸಿಂಗ್ ಇಲ್ಲ ಅಂದಾಗ ಏನಾಗುತ್ತೆ, ವೆಸ್ಟ್ ಝೋನ್ ಬಂದು ನಿಮ್ಗೆ ಕಂಪ್ಲೀಟ್ ಆಗಿ ಬ್ಲಾಕೇಜಸ್ ನ ಕೊಟ್ಬಿಡುತ್ತೆ. ಆ ಒಂದು ಬ್ಲಾಕೇಜಸ್ ನ ರಿಮೂವ್ ಮಾಡ್ಬೇಕಾದ್ರೆ ಒಂದು ಚಿಕ್ಕದಾದ ಉಪಾಯ ಮಾಡ್ಬೋದು. ಏನು ಅಂದ್ರೆ ಕಪ್ಪು ಸಾಸಿವೆ. ಕಪ್ಪು ಸಾಸಿವೆಯಲ್ಲಿ ಏನ್ ಮಾಡ್ಬೋದು, ಒಂದು ಕಪ್ಪು ಬಟ್ಟೆಯಲ್ಲಿ ಸಾಸಿವೆಯನ್ನ ಹಾಕಿ ಅಲ್ಲೇನ್ ಮಾಡ್ತೀರಾ ನೀವು, ಆ ಒಂದು ವೆಸ್ಟ್ ಝೋನ್ ಅಲ್ಲಿ ಕಟ್ಟಿದಾಗ ನಿಮ್ಮ ಬ್ಲಾಕೇಜಸ್, ಫೈನಾನ್ಷಿಯಲಿ ಬ್ಲಾಕೇಜಸ್, ಯಾರೋ ದುಡ್ಡು ಕೊಡ್ಬೇಕು, ಕೊಡ್ತಾ ಇಲ್ಲ, ದುಡ್ಡು ಸಿಗಾಕೊಂಡ್ಬಿಟ್ಟಿದೆ, ಯಾವ್ದೋ ಲೋನ್ ಆಗ್ಬೇಕು, ಆಗ್ತಾ ಇಲ್ಲ, ಎಲ್ಲ ನನ್ಗೆ ಯಾವ ಕಡೆಯಿಂದನೂ ಆದಾಯನೇ ಇಲ್ಲ ಅಂದಾಗ ದಾರಿಯನ್ನ ಬಿಡುವಂತಹ ಕೆಲಸ ನಿಮ್ಗೆ ಸಾಸಿವೆ ಕಾಳು ಮಾಡುತ್ತೆ. ಓಕೆ, ಕಪ್ಪು ಸಾಸಿವೆಯನ್ನ ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ಆ ಒಂದು ಜಾಗದಲ್ಲಿ ಇರಿಸೋದ್ರಿಂದ ನಿಮ್ಗೆ ಏನಾಗುತ್ತೆ, ನಿಮಗೆ ಪ್ರಗತಿ, ಖ್ಯಾತಿ, ಸ್ಟ್ರಕ್ ಆಗಿರೋ ದುಡ್ಡುಗಳಾಗಿರ್ಬೋದು, ಪ್ರತಿ ಒಂದು ಅರಿವುಗಳು ಸ್ಟಾರ್ಟ್ ಆಗುತ್ತೆ. ಇದು ಬಂದ್ಬಿಟ್ಟು ವೆಸ್ಟ್ ಝೋನ್ ಇಂದ ಆಗುವಂಥದ್ದು. ಇನ್ನ ನಾರ್ತ್ ವೆಸ್ಟ್, ನಾರ್ತ್ ವೆಸ್ಟ್ ಬಂದ್ರೆ ನಾವು ನಾರ್ತ್ ವೆಸ್ಟ್ ಅಲ್ಲಿ ಏನೆಲ್ಲ ನೋಡ್ಬೋದು, ಸಂಬಂಧಗಳು, ಪ್ರಯಾಣಗಳು, ವ್ಯಾಪಾರನ, ಸಂಸ್ಥಾಪನೆಗಳನ್ನ ನಿರ್ಮಾಣ ಮಾಡುವಂಥದ್ದೇ ನಾರ್ತ್ ವೆಸ್ಟ್. ಹಾಗೆ ನಾರ್ತ್ ವೆಸ್ಟ್ ಅಲ್ಲಿ ಏನ್ ಮಾಡ್ಬೋದು, ನೀವು ನಿಮ್ಮ ಸಂಬಂಧಗಳನ್ನ ಉಳಿಸ್ಕೊಳ್ಳುವಂತದ್ದಾಗಿರ್ಬೋದು. ಅಕಸ್ಮಾತ್ ನೀವು
ಪ್ರಯಾಣಗಳನ್ನ ಮಾಡ್ಬೇಕು, ನಾನು ಎಲ್ಲೂ ಹೋಗಕ್ ಮನೆ ಒಂಥರ ಕಟ್ಟಾಕ್ದಂಗಿದೆ ಅಂದಾಗ ನೀವು ನಾರ್ತ್ ವೆಸ್ಟ್ ಸೈಡ್ ಅಲ್ಲಿ ಒಂದ್ ಮಂಚ ಅನ್ನೋ ದಿವಾನ ಹಾಕೊಂಡು ನೀವು ಮಲ್ಗೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಪ್ರಯಾಣ ಸ್ಟಾರ್ಟ್ ಆಗುತ್ತೆ. ಈಗ ಯಾರೋ ಒಬ್ರು ಅಮೇರಿಕಾಗ್ ಹೋಗ್ಬೇಕು, ಏನ್ ಮಾಡೋದು ಆಗ್ತಾ ಇಲ್ಲ, ನನ್ ಕಟ್ಟಾಗ್ದಂಗ್ ಆಗಿದೆ, ನನ್ಗೆ ಯಾವ್ದು ಅಪರ್ಚುನಿಟಿನೇ ಸಿಗ್ತಿಲ್ಲ ಅಂದಾಗ ನೋಡಿ ಅಮೆರಿಕಕ್ಕೆ ಹೋಗ್ಬೇಕು, ಕುಂಡಲಿನೇ ನೋಡ್ಬೇಕು, ಹಾಗೆ ಇರ್ಬೇಕು ಹೀಗೆ ಇರ್ಬೇಕು ಅಂತ ಹೇಳ್ತಾರೆ. ಅವ್ರ ಆ ಜಾಗದಲ್ಲಿ ಮಲ್ಕೊಳಕ್ ಸ್ಟಾರ್ಟ್ ಮಾಡಿ ಪ್ರಯಾಣ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅವ್ರು ಇಮ್ಮಿಡಿಯೇಟ್ ಅವ್ರಿಗೆ ಅಂದ್ಕೊಂಡಿರೋ ಜಾಗನ ರೀಚ್ ಆಗೋದಿಕ್ಕೆ ಅವರು ಪ್ರಾರಂಭ ಮಾಡ್ಬಿಡ್ತಾರೆ, ರೀಚ್ ಆಗ್ತಾರ ಅವರು. ಓಕೆ. ಮತ್ತೆ ಇನ್ನೊಂದು ಹೇಳ್ಬೇಕು, ನೀವು ನೋಡಿರ್ಬೋದು, ಏನು ಓದಿಲ್ಲ ಬರ್ದಿಲ್ಲ, ಹೇಗೋ ಇದ್ದ, ನೋಡಿದ್ರೆ ದುಬೈಗೆ ಹೋಗ್ಬಿಟ್ಟ, ಅಲ್ಲೆಲ್ಲೋ ಹೋಗ್ಬಿಟ್ರು, ಇಲ್ಲೆಲ್ಲೋ ಹೋದ್ರು, ಇಲ್ಲೊಳ್ಳೆ ಸಂಪಾದನೆ ಮಾಡ್ತಿದಾರೆ, ಅಲ್ಲೊಳ್ಳೆ ಸಂಪಾದನೆ ಮಾಡ್ತಾ ಇದಾರೆ. ಜಸ್ಟ್ ನಾವ್ ಇದನ್ನ ಕೇಳ್ತಾ ಇರ್ತೀವಿ, ಬಟ್ ಅದು ಹೇಗ ಆಗಿದೆ ಅಂತ ಗೊತ್ತಿಲ್ಲ. ಅವ್ರಿಗೇ ಗೊತ್ತಿಲ್ದಲೆ ಅವ್ರ ಏನ್ ಮಾಡ್ತಾರೆ, ನಾರ್ತ್ ವೆಸ್ಟ್ ಅಲ್ಲಿ ಮಲ್ಕೊಂತಾ ಇರ್ತಾರೆ. ಸೊ ಅವಾಗ ನಾರ್ತ್ ವೆಸ್ಟ್ ಅಲ್ಲಿ ಏನಾಗುತ್ತೆ, ಹೊರಗಡೆಗೆ ಹೋಗುವಂತಹ ಒಂದು ಅವಕಾಶಗಳನ್ನ ಒದಗಿಸುತ್ತೆ. ಹಾಗೆ ಒಂದು ಆ ಸಂಸ್ಥೆಗಳನ್ನ ಹುಟ್ಟಾಕುವಂಥದ್ದು, ಸಂಸ್ಥೆಗಳನ್ನ ಹುಟ್ಟಾಕುವಂಥದ್ದು ಕೂಡ ನಾರ್ತ್ ವೆಸ್ಟ್. ಹಾಗಾದ್ರೆ ಯಾವ ರೀತಿ ನೋಡಿ, ಆ ನಾರ್ತ್ ವೆಸ್ಟ್ ಅಲ್ಲಿ ನಾರ್ತ್ ವೆಸ್ಟ್ ಅಥವಾ ನಾರ್ತ್ ಈಸ್ಟ್ ಅಲ್ಲಿ ನೀವೇನಾದ್ರೂ ನಿಮ್ಮ ಸಂಸ್ಥೆಗಳು ಯಾವ್ದು, ಈಗ ನೀವ್ ಯಾವ್ದೋ ಒಂದು ನಡೆಸ್ತಾ ಇರ್ತೀರ ಸಂಸ್ಥೆ, ಅದ್ರದ್ದು ಒಂದು ಲೋಗೋ ಬ್ಯಾನರ್ ಏನಾನ ಪ್ಲೇಸ್ ಅಲ್ಲಿ ಹಾಕಿದ್ರೆ ಅದು ಹೈಲೈಟ್ ಆಗುತ್ತೆ. ಅರ್ಥ ಆಯ್ತಲ್ಲ, ಹೈಲೈಟ್ ಆಗುತ್ತೆ, ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳೀತಾ 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 ಹೋಗುತ್ತೆ. ಇದನ್ನೆಲ್ಲ ನೀವೇನ್ ಮಾಡ್ಬೇಕು, ಆಫೀಸ್ ಅಲ್ಲಿ ಅಂದ್ರೆ ಇದು ಬಂದ್ಬಿಟ್ಟು ಮನೇಲಿ ಮಾಡೋಂಥದ್ದಲ್ಲ, ಆಫೀಸ್ಗಳು ಇಟ್ಕೊಂಡಿರ್ತೀರಾ, ಆಫೀಸ್ಗಳಲ್ಲಿ ನಿಮ್ಮ ಒಂದು ಬ್ರ್ಯಾಂಡ್ಗಳು ಇದಾಗೋದಿಲ್ಲ. ಈಗ ಕೆಲವೊಬ್ರು ಬ್ರ್ಯಾಂಡ್ಸ್ ನ ಏನ್ ಮಾಡಿರ್ತಾರೆ, ಆಫೀಸ್ ಅಲ್ಲಿ ಒಂದ್ ಝೋನ್ ಅಲ್ಲಿ ಅವ್ರದೇ ಆದಂತ ಕಂಪನಿ ಬ್ರ್ಯಾಂಡ್ ಹಾಕಿರ್ತಾರೆ. ಓಕೆ, ಅವ್ರದೇ ಅದೇ ಪ್ಲೇಸ್ ಅಲ್ಲಿ ಯಾಕೆ ಹಾಕಿದ್ರು? ನೀವು ಒಳಗಡೆ ಹೋಗ್ತೀರಾ, ಎಂಟ್ರಿ ತಗೊಂತೀರಾ, ಎಂಟ್ರಿಗೆ ಹೋಗ್ಬಿಟ್ಟು ಇದ್ ಮಾಡಿದಾಗ ಅಲ್ಲಿ ಸೌತ್ ವೆಸ್ಟ್ ಅಲ್ಲಿ ಅವ್ರದ್ದು ಬ್ರ್ಯಾಂಡಿಂಗ್ ನೇಮ್ ಇರುತ್ತೆ, ಅಥವಾ ಸೌತ್ ಈಸ್ಟ್ ಅಲ್ಲಿ ಇರುತ್ತೆ. ಎರಡ್ ಜಾಗ, ಸೌತ್ ಈಸ್ಟ್ ಅಥವಾ ಸೌತ್ ವೆಸ್ಟ್ ಅಲ್ಲಿ ಇಟ್ರೆ ತುಂಬಾ ಒಳ್ಳೇದು. ಸೌತ್ ವೆಸ್ಟ್ ಇಸ್ ದಿ ಬೆಸ್ಟ್ ಅಂತ. ಸೌತ್ ವೆಸ್ಟ್ ಅಲ್ಲಿ ಅವರ ಕಂಪ್ನಿ ಬ್ರ್ಯಾಂಡಿಂಗ್ ನೇಮ್ ಇತ್ತು ಅಂತ ಹೇಳಿದಾಗ ಅದೇನಾಗುತ್ತೆ, ಮತ್ತೆ ಅದು ಸೌತ್ ವೆಸ್ಟ್ ಅಲ್ಲಿ ಹಾಕೋದು ಒಂಥರ ನೀಲಿ ಬಣ್ಣದಲ್ಲಿ ಮಾಡಿಸಿರುವಂತ ಬ್ರ್ಯಾಂಡಿಂಗ್, ವೈಟ್ ಅಂಡ್ ನೀಲಿ ಮಾಡಿಸಿದ್ರೆ ಅದು ಆಕಾಶದ ಎತ್ತರಕ್ಕೆ ಏನಾಗುತ್ತೆ, ಹೋಗ್ತಾ ಇರುತ್ತೆ. ಸಾರಿ, ಸೌತ್ ಅಂತ ಇದೀನಿ, ನಾರ್ತ್ ಅಂದ್ರೆ ಏನ್ ಹೇಳಿ, ನಾರ್ತ್ ಅಂದ್ರೆ ನೀಲಿ. ಓಕೆ, ನಾರ್ತ್ ವೆಸ್ಟ್ ಅಲ್ಲಿ ನೀಲಿ ಮತ್ತು ಬಿಳಿ ಬಣ್ಣದಿಂದ ಅವರ ಒಂದು ಬ್ರ್ಯಾಂಡಿಂಗ್ ನೇಮ್ ನ ಹಾಕಿದ್ರೆ ಅದೇನಾಗುತ್ತೆ, ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇರುತ್ತೆ. ಈಗ ನೀವು ABC ಬ್ರ್ಯಾಂಡ್ ನೋಡಿ, ಅದು ಅವರ ಒಂದು ಕಂಪನಿ ಒಳಗಡೆ ಹೋದಾಗ ನಾರ್ತ್ ವೆಸ್ಟ್ ಅಲ್ಲೇ ಅವ್ರದ್ದು ಬೋಲ್ಡ್ ಇರೋದು, ಅಷ್ಟು ದೊಡ್ಡದಾಗಿ ಬೆಳೆಯುವಂಥದ್ದು. ನಾವು ನೋಡಿ, ನಾವು ಚಿಕ್ಕದಾಗಿದ್ದೀವಿ, ನಾವು ಬೆಳೆಯಲ್ಲ ಅನ್ನೋದಕ್ಕಿಂತ ಕೆಲವೊಂದು ಟಿಪ್ಸ್ಗಳು ನಮ್ಮನ್ನ ದೊಡ್ಡ ಮಟ್ಟದಲ್ಲಿ ಬೆಳೆಸ್ಬಿಡುತ್ತೆ, ದೊಡ್ಡ ಮಟ್ಟದಲ್ಲಿ ಅಪರ್ಚುನಿಟಿ ತಂದ್ಬಿಡುತ್ತೆ. ಸೊ ಈ ಆಪರ್ಚುನಿಟಿ ಬೇಕು ಅಂದಾಗ ನಾವು ಮಾಡ್ಬೇಕಾಗಿರೋದೇನು, ದೊಡ್ಡದೇನು ಮಾಡಕ್ಕಾಗಲ್ಲ. ನೋಡಿ, ಇವರೆಲ್ಲ ಚಿಕ್ಕದ್ರಿಂದ ದೊಡ್ಡದಾಗಿ ಬೆಳೆದಿರೋರೆ ಹೊರತು ದೊಡ್ಡದಾಗಿ ಬೆಳೆದ್ಬಿಟ್ಟು ಚಿಕ್ಕದಾಗ ಆಗಿರೋರಲ್ಲ ಅವರು. ಅವ್ರದ್ದು ಕೆಲವೊಂದು ಸಣ್ಣ ಸಣ್ಣ ಟಿಪ್ಸ್ಗಳೇ ಅವ್ರನ್ನ ದೊಡ್ಡದಾಗಿ ಬೆಳೆಸ್ಕೊಂಡು ಹೋಗಿರೋದು. ಈಗ ನಾವ್ ಮನೇಲಿ ಏನ್ ಮಾಡ್ತೀವಿ, ನಮ್ ಕೈಲಿ ಆಗೋದಿಲ್ಲ, ಇಷ್ಟೊಂದೆಲ್ಲ ಮಾಡ್ಬೇಕಾ ಅಂತ ನಾವ್ ಯೋಚನೆ ಮಾಡ್ತಾ ಇರ್ತೀವಿ ಅಲ್ವಾ. ಚಿಕ್ಕ ಟಿಪ್ಸ್ ಏನ್ ನಿಮ್ಗೆ 1000 ಖರ್ಚಾಗಲ್ಲ, ಲಕ್ಷ ಖರ್ಚಾಗಲ್ಲ. ಚಿಕ್ಕ ಟಿಪ್ಸ್ಗಳಲ್ಲಿ ನಿಮ್ಗೆ ದೊಡ್ಡ ಮಟ್ಟದಲ್ಲಿ ತಗೊಂಡೋಗೋದು. ಸೊ ಯಾವಾಗ್ಲೂ ಅಷ್ಟೇ, ನಕಾರಾತ್ಮಕ ಶಕ್ತಿಗಳನ್ನ ಹೊರಗಡೆ ಹಾಕ್ಬೇಕು, ಸಕಾರಾತ್ಮಕ ಶಕ್ತಿಗಳು ಒಳಗಡೆ ಬರ್ಬೇಕು ಅಂದ್ರೆ ಸಾಕಷ್ಟು ಬೆಳಕಿರ್ಬೇಕು, ಸ್ವಚ್ಛತೆ ಇರ್ಬೇಕು. ನಿಮ್ಗ್ ಗೊತ್ತಿದ್ಯೋ ಗೊತ್ತಿಲ್ವೋ, ಯಾರೆಲ್ಲ ನಾರ್ತ್, ಸೌತ್ ಈಸ್ಟ್ ಮತ್ತೆ ಈಸ್ಟ್ ಮತ್ತೆ ವೆಸ್ಟ್ ಈ 4 ಜಾಗಗಳನ್ನ ಕೆಟ್ಟದಾಗಿ ಇಟ್ಕೊಂತಾರೋ ಅವ್ರು ಯಾವತ್ತೂ ಅವರ ವೆಲ್ತ್ ಆಗ್ಲಿ ಹೆಲ್ತ್ ಆಗ್ಲಿ ಯಾವುದೂ ಕೂಡ ಬೆಳೆಯಲ್ಲ. ಅರ್ಥ ಆಯ್ತಲ್ವಾ, ಯಾವುದೂ ಕೂಡ ಅವ್ರಿಗೆ ಗ್ರೋತ್ ಆಗಲ್ಲ. ಗ್ರೋತ್ ಆಗ್ಬೇಕು ಅಂದ್ರೆ ಈ 4 ಮೂಲೆಗಳನ್ನ ನೀವು ಏನ್ ಮಾಡ್ಬೇಕು, ಕ್ಲೀನ್ ಆಗಿಡ್ಬೇಕು. ಅರ್ಥ ಆಯ್ತಲ್ವಾ, 4 ಮೂಲೆಗಳನ್ನ ನೀವು ಕ್ಲೀನ್ ಆಗಿಟ್ರೆ ಮಾತ್ರನೇ ನಿಮ್ಗೆ ಗ್ರೋತ್ ಸಿಗೋದು. ಅದರ್ವೈಸ್ ಗ್ರೋತ್ ನ ನೀವು ಎಕ್ಸ್ಪೆಕ್ಟೇ ಮಾಡಕ್ ಹೋಗ್ಬೇಡಿ. ಈಗ ನಾರ್ತ್ ಸೈಡ್ ಅಲ್ಲಿ ನೀವೇನ್ ಮಾಡ್ತೀರಾ, ಅಲ್ಲಿಂದ ನಿಮ್ಗೆ ಆಪರ್ಚುನಿಟಿ ಬರುವಂತ ಜಾಗ ಅದು. ಆಪರ್ಚುನಿಟಿ ಬರುವಂತ ಜಾಗದಲ್ಲಿ ಚಪ್ಪಡಿ ಬಿಡ್ತಾ ಇರ್ತೀವಿ ಅಲ್ವಾ. ಬೆಸ್ಟ್ ಝೋನ್ ಯಾವುದು ನಿಮ್ಗೆ, ವೆಲ್ತ್ ಅಂಡ್ ಹೆಲ್ತ್ ಕ್ರಿಯೇಟ್ ಮಾಡುವಂತ ಝೋನ್. ಆ ಜಾಗದಲ್ಲಿ ಏನ್ ಮಾಡಿರ್ತಾರೆ, ಒಂದು ಟಾಯ್ಲೆಟ್ ಇಟ್ಟಿರ್ತಾರೆ,
ಏನಾಗುತ್ತೆ, ಟಾಯ್ಲೆಟ್ ಅಲ್ಲಿ ಕೊಚ್ಕೊಂಡು ಹೋಗ್ತಾ ಇರುತ್ತೆ. ಆಯ್ತಾ, ಕೊಚ್ಕೊಂಡು ಹೋಗ್ತಾ ಇರುತ್ತೆ. ಸೊ ಈ ರೀತಿಯಾದಂತ ಕೆಲವೊಂದು ಜಾಗವನ್ನ, ಮತ್ತೆ ನಿಮ್ಮ ಬಚ್ಚಲು ಯಾವುದೇ ಮೂಲೆಯಲ್ಲಿ, ಅರ್ಥ ಮಾಡ್ಕೊಳ್ಳಿ, ಯಾವುದೇ ಮೂಲೆಯಲ್ಲಿ ಈ ಬಚ್ಚಲು ಟಾಯ್ಲೆಟ್ ಎರಡು ನಾಲ್ಕು ಇದ್ರಲ್ಲಿ ಯಾವುದೇ ಇದ್ರಲ್ಲಿ ಇದ್ರು ಕೂಡ ನೋಡಿ, ಇದು ನಿಮ್ಗೆ ಒಂದು ರೆಮಿಡಿಯನ್ನ ಈ ಕ್ಲಾಸ್ ಅಲ್ಲಿ ನಾನು ಫ್ರೀ ಆಗಿ ಹೇಳ್ತಾ ಇದ್ದೀನಿ. ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಇದನ್ನೆಲ್ಲ ಪೇಯ್ಡ್ ಕ್ಲಾಸ್ ಅಲ್ಲಿ ಹೇಳೋದು, ಬಟ್ ಆದ್ರೆ ನಾನು ಇದನ್ನೊಂದು ರೆಮಿಡಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾಕೆಂದ್ರೆ ತುಂಬಾ ಸಫರ್ ಪಡ್ತಾ ಇರ್ತೀರಾ ನೀವುಗಳು. ಯಾವುದೇ ಮೂಲೆಯಲ್ಲಿ ಬಚ್ಚಲಾದ್ರೂ ಇರ್ಲಿ ಅಥವಾ ಟಾಯ್ಲೆಟ್ ಆದ್ರೂ ಇರ್ಲಿ, ನೀವು ನಿಮ್ಮ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡ್ಬೇಕಾಗಿರುವಂತಹ ಒಂದೇ ಒಂದು ಫೋಟೋ ಯಾವುದು ಅಂತ ಹೇಳಿದ್ರೆ, 108 ಸ್ವಸ್ತಿಕ್ ಇರುವಂತಹ ಫೋಟೋವನ್ನ ನೀವು ನಿಮ್ಮ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡೋದ್ರಿಂದ ನಿಮ್ಗೆ ಆ ಟಾಯ್ಲೆಟ್ ಮತ್ತೆ ಬಚ್ಚಲ್ ಮನೆಯಿಂದ ಆಗುವಂತಹ ಪರಿಣಾಮಗಳಿಂದ ನೀವೇನ್ ಮಾಡ್ತೀರಾ, ಹೊರಗಡೆ ಬರ್ತೀರಾ. ಓಕೆ, 108 ಸ್ವಸ್ತಿಕ್, ಚಿಕ್ಕದಾಗಿ 108 ಸ್ವಸ್ತಿಕ್ ಚಿಹ್ನೆ ಇರುವಂತಹ ಒಂದು ಫೋಟೋವನ್ನ ನಿಮ್ಮ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡೋದ್ರಿಂದ ಅಲ್ಲೇನಾಗುತ್ತೆ, ನಿಮ್ಗೆ ಕಂಪ್ಲೀಟ್ಲಿ ನಿಮ್ಗೆ ವಾಸ್ತು ಅಂದ್ರೆ ಆ ಒಂದು ಟಾಯ್ಲೆಟ್ ಇದ್ರಿಂದ. ಮತ್ತೆ ನೆಕ್ಸ್ಟ್ ನಿಮಗೆ ನಾನು ಹೇಳ್ಬೇಕಾದ್ರೆ ಯಾವ್ಯಾವ ಮೂಲೆಯಲ್ಲಿ ಯಾವ್ಯಾವ ಪರಿಣಾಮಗಳು, ಇನ್ನು ಇದಿಷ್ಟೇ ಅಲ್ಲ, ತುಂಬಾ ಅಂದ್ರೆ ತುಂಬಾ ಇದೆ. ಓಕೆ, ತುಂಬಾ ರೆಮಿಡೀಸ್ ಇದೆ. ಆ ರೆಮಿಡೀಸ್ ಅಲ್ಲಿ ನೀವು ಒಂದೊಂದು ರೆಮಿಡಿ ಮಾಡ್ಕೊಂಡ್ರು ನಿಮ್ಮನೆ ಕಂಪ್ಲೀಟ್ ಆಗಿ ವಾಸ್ತುನೇ ಇಲ್ದಲೇ ಇರೋಂಥದ್ದು ಕೂಡ ನಿಮ್ಗೆ ಎಲಿಮೆಂಟ್ ಅಲ್ಲಿ ಏನಾಗತ್ತೆ, ವಾಸ್ತು ಬ್ಯಾಲೆನ್ಸ್ ಆಗತ್ತೆ. ಆ ಎಲಿಮೆಂಟ್ ಗಳೆಲ್ಲ ಎಲ್ಲಿದೆ, ಹೊರಗಡೆಯಿಂದ ತರ್ಬೇಕಾ? ಖಂಡಿತ ಹೊರಗಡೆಯಿಂದ ತರಬೇಡಿ. ನಿಮ್ಮ ಮನೆಯಲ್ಲೇ, ನಿಮ್ಮ ಇದ್ರಲ್ಲೇ, ನಿಮ್ಮ ಒಂದು ಪೇಪರ್ ಅಥವಾ ಕಲರ್ಸ್ ಅಥವಾ ಪೇಂಟ್ಗಳು ಇದ್ರಿಂದಾನೇ ನಿಮ್ಮ ಬ್ಯಾಲೆನ್ಸಿಂಗ್. ಓಕೆ, ಸೊ ಇನ್ನೂ ಕಲ್ತ್ಕೋಬೇಕು ಮೇಡಮ್, ನಾವು ಇನ್ನೂ ರೆಮಿಡೀಸ್ ತುಂಬಾ ಅಂದ್ರೆ ತುಂಬಾ ಬೇಕು. ಆ ಸಣ್ಣ ರೆಮಿಡೀಸ್ ಅಲ್ಲೇ ನಮ್ಮನೆ ವಾಸ್ತು ಸರಿ ಮಾಡ್ಕೋತೀವಿ. ನಮ್ಮನೆ ವಾಸ್ತು ಅಂತ ಅಲ್ಲ, ಯಾರೇ ಬಂದು ಕೇಳಿದ್ರು ಕೂಡ ಅವ್ರಿಗೆ ಎಲ್ಲಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅಂತ ಪಟ್ಟಂತ ಫ್ಲಶ್ ಆಗುತ್ತೆ. ಅವ್ರ ದಿಕ್ಕಲ್ಲಿ ಈ ದಿಕ್ಕಲ್ಲಿ ಅವ್ರಿಗೆ ಏನೋ ಬ್ಲಾಕೇಜಸ್ ಮಾಡ್ಕೊಂಡಿದ್ದಾರೆ, ಹಂಗಾಗೇನೆ ಅವ್ರಿಗೆ ಈ ಪ್ರಾಬ್ಲಮ್ ಆಗಿದೆ. ಸೊ ಆ ದಿಕ್ಕನ್ನ ನಾವು ಸರಿ ಮಾಡಿಸಿದ್ರೆ ಅವ್ರ ಪ್ರಾಬ್ಲಮ್ ಸಾಲ್ವ್ ಅನ್ನೋದನ್ನ ಇದ್ ಮಾಡ್ಬೋದು. ಯಾವತ್ತೂ ಅಷ್ಟೇನೆ, ಬಚ್ಚಲ್ ಮನೆಯಲ್ಲಿ ನೀವು ಕಂಪ್ಲೀಟ್ಲಿ ಯಾವಾಗ ಕ್ಲೀನ್ ಆಗಿರ್ತೀರೋ ಆಗಷ್ಟೇನೆ ನಿಮ್ಮ ಒಂದು ಫೈನಾನ್ಷಿಯಲ್ ಅಲ್ಲಿ ಆಗುವಂತ ಪ್ರಾಬ್ಲಮ್ಸ್ಗಳು ಕಮ್ಮಿ ಆಗುತ್ತೆ. ಅದರ್ವೈಸ್ ಫೈನಾನ್ಷಿಯಲ್ ಪ್ರಾಬ್ಲಮ್, ನೀವು ಸಾಲ ಜಾಸ್ತಿ ಆಗ್ತಿದೆ ಅಂದ್ರೆ ನಿಮ್ ಮನೆ ಬಚ್ಚಲ್ ಸರಿ ಇಟ್ಕೊಂಡಿಲ್ಲ ಅಂತ ಅರ್ಥ ಆಯ್ತಲ್ವಾ? ಅಲ್ಲಿ ಸ್ಮೆಲ್ ಬರ್ಲಿಕ್ ಬಿಟ್ಟಿದ್ದೀರಾ, ಅದ್ ಯಾವ ಮೂಲೆನಾದ್ರೂ ಇಲ್ಲಿ. ಯಾವಾಗ ಬಚ್ಚಲಿಂದ ಸ್ಮೆಲ್ ಬರುತ್ತೆ, ಟಾಯ್ಲೆಟ್ ಸ್ಮೆಲ್ ಮನೆ ಒಳಗಡೆ ಬರುತ್ತೆ ಅಂದ್ರೆ ನೀವು ಸಾಲಕ್ಕೆ ಪ್ರಿಪೇರ್ ಆಗ್ತಿದ್ದೀರಾ ಅಂತ. ಏನ್ ಮಾಡ್ತಿದ್ದೀರಾ? ಸಾಲವನ್ನ ಮಾಡುವಂತಹ ಅವಕಾಶಗಳು ಬರುತ್ತೆ. ಯಾವ್ದೋ ಮೂಲೆಯಿಂದ ನೀವು ಸಾಲ ಮಾಡ್ತೀರಾ, ಇಲ್ಲ ದುಡ್ಡು ಕಳ್ಕೊತೀರಾ. ಹಾಗಾಗಿ ಏನ್ ಮಾಡ್ಬೇಕು, ನಾವು ಕಂಪ್ಲೀಟ್ಲಿ ಟಾಯ್ಲೆಟ್ ನ ಕ್ಲೀನ್ ಆಗಿರ್ಬೇಕು. ಅಲ್ಲಿ ಒಂದು ಆ ಒಂದು ಫ್ರೇಗ್ರೆನ್ಸ್, ಯಾವ ಫ್ರೇಗ್ರೆನ್ಸ್ ಹಾಕೋದ್ರಿಂದ ಟಾಯ್ಲೆಟ್ ನಿಮ್ಗೆ ನಿಮ್ಮ ಸಾಲದಿಂದ ಮುಕ್ತಿ ಆಗತ್ತೆ ಅಂತ ನಾನು ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಹೇಳ್ತಾ ಹೋಗ್ತೀನಿ. ಓಕೆನಾ? ಸೊ ಇದು ಇವತ್ತು ನಮ್ಮ ಒಂದು ಫ್ರೀ ವೆಬಿನಾರ್. ಸೊ ಯಾರೆಲ್ಲರೂ ಕೂಡ ನಿಮ್ಗೆ ಕ್ಲಾಸಿಗೆ ಜಾಯ್ನ್ ಆಗ್ಬೇಕು, ಇನ್ನು ತುಂಬಾ ರೆಮಿಡೀಸು, ಲಾಟ್ ಆಫ್ ಬಂಡಲ್ಸ್ ರೆಮಿಡೀಸ್ ತಗೊಬೇಕು ಅಂತೀರಾ. ನಾನು ಇಷ್ಟು ಅಷ್ಟು ಅಂತ ಹೇಳಲ್ಲ, ಕೆಲವೊಬ್ರು 200 ಕೊಡ್ತೀನಿ, ಇಲ್ಲಾಂದ್ರೆ 100 ಕೊಡ್ತೀನಿ, ಇಲ್ಲ 50 ಕೊಡ್ತೀನಿ, ನಾನು ಇಷ್ಟೇ ಕೊಡೋದು ಅಂತ. ಇದ್ರಲ್ಲಿ ಯಾವುದೇ ತರದ್ದು ನಾನು ಲಿಮಿಟ್ಸ್ ಇಲ್ಲ. ಎಷ್ಟು ಲಿಮಿಟ್ ಅಲ್ಲ, ಅನ್ಲಿಮಿಟೆಡ್ ಎಷ್ಟು ನನ್ನ ಹತ್ರ ಇದೆಯೋ ಅಷ್ಟನ್ನು ಕೂಡ ನಾನು ರೆಮಿಡೀಸ್ ಕ್ಲಾಸ್ಗಳಲ್ಲಿ ಸರಳ ಉಪಾಯ ಅಂತ ಏನಿದೆಯೋ, ಆ ಸರಳ ವಾಸ್ತುವಲ್ಲಿ ಏನಿದೆಯೋ ಅಷ್ಟು ರೆಮಿಡೀಸ್ ನ ಕೊಡ್ತೀನಿ. ಇದು ಅಪ್ ಟು ನಿಮ್ಗೆ 7 to 10 days ಕ್ಲಾಸ್ ಆಗಿರ್ಬೋದು. 7 to 10 days ಅರ್ಥ ಮಾಡ್ಕೊಡಿ. 7 ರಿಂದ 10 ದಿನದ ಕ್ಲಾಸ್. ಓಕೆ, 10 ದಿನದ ಕ್ಲಾಸ್ ಆಗಿರುತ್ತೆ. 10 ದಿನದಲ್ಲಿ ನಿಮ್ಗೆ ಎಷ್ಟೆಲ್ಲ ರೆಮಿಡೀಸ್ ಇರುತ್ತೆ, ಯಾವ್ಯಾವ ಒಂದು ಪರ್ಟಿಕ್ಯುಲರ್ ಮೂಲೆಯಿಂದ ತಗೊಂಡು ಏನ್ ಮಾಡ್ತೀವಿ ನಾವು, 8 ದಿಕ್ಕುಗಳನ್ನ ಕವರ್ ಮಾಡ್ತೀವಿ ರೆಮಿಡೀಸು. ಮತ್ತೆ ಹಾಗೂ 5 ಎಲಿಮೆಂಟ್ಗಳನ್ನ ಕೂಡ ನಾವು ಕವರ್ ಮಾಡಿ, 5 ಎಲಿಮೆಂಟ್ಗೆ ಏನೇನು ರೆಮಿಡೀಸ್ ಮಾಡ್ಬೇಕು, ನಾವು 8 ದಿಕ್ಕುಗಳಿಗೆ ಏನೇನು ರೆಮಿಡೀಸ್ ಮಾಡ್ಬೇಕು, ಮತ್ತೆ ನಾವು ಮನೆ ಒಳಗಡೆ ಯಾವ ರೀತಿ ಇರ್ತೀವೋ ಮನೆ ಔಟ್ ಸೈಡ್ ಅಲ್ಲೂ ಕೂಡ ನಾವು ಯಾವ ರೆಮಿಡೀಸ್ ಗಳನ್ನ ಮಾಡ್ಕೋಬಹುದು. ಅಂದ್ರೆ ನಮ್ಮ ಸುತ್ತಮುತ್ತ ನಮ್ಮ ಅಂಗಡಿ, ಅಂದ್ರೆ ಇದು ಬರೀ ಮನೆಗೆ ಮಾತ್ರ ಸಂಬಂಧಪಟ್ಟಿರೋದಲ್ಲ, ವ್ಯಾಪಾರ ಸ್ಥಳ ಆಗಿರ್ಬೋದು ಅಥವಾ ನಿಮ್ಮ ಬಿಸ್ನೆಸ್ ಸ್ಥಳ ಆಗಿರ್ಬೋದು, ಮತ್ತೆ ಮನೆ ಆಗಿರ್ಬೋದು, ಪ್ರತಿ ಒಂದಕ್ಕೂ ನಿಮ್ಗೆ ಇಲ್ಲಿ ಕಂಪ್ಲೀಟ್ ಆಗಿ ಏನಾಗುತ್ತೆ, ರೆಮಿಡೀಸ್ ಸಿಗ್ತಾ ಹೋಗುತ್ತೆ. ಸೊ ಯಾವುದೇ ರೀತಿಯಾದಂತ ಟಾಯ್ಲೆಟ್ ಹೊಡಿಯಂತ ಪರಿಸ್ಥಿತಿ ಇಲ್ಲ, ಯಾವುದೇ ರೀತಿಯಾದಂತ
ಅಡ್ಗೆ ಮನೆ ಚೇಂಜ್ ಮಾಡುವಂತ ಪರಿಸ್ಥಿತಿ ಇಲ್ಲ ಅಥವಾ ಏನನ್ನೂ ಇಲ್ಲ. ಸೊ ಅದು ಕಂಪ್ಲೀಟ್ ಆಗಿ ರೆಮಿಡೀಸ್ ಬೇಕು ನಮ್ಗೆ. ಸರಳ ವಾಸ್ತು, ನಾವು ನಮ್ಮ ಮನೆಗಳಲ್ಲಿ ಸರಳ ವಾಸ್ತುಗಳನ್ನ ಸರಿ ಮಾಡ್ಕೋಬೇಕು. ಮತ್ತೆ ನಮ್ಗೆ ಗೊತ್ತಿರೋರ್ ಮನೇಲಿ ಕೂಡ ವಾಸ್ತು ಪ್ರಾಬ್ಲಮ್ ಇದೆ, ಸರಳವಾಗಿ ಅದನ್ನೆಲ್ಲ ನೀಟಾಗಿ ನಿವಾರಣೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇದೇ ಸೋಮವಾರದಿಂದ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ. ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರೋ ಅವರೆಲ್ಲ ದಯವಿಟ್ಟು ಕ್ಲಾಸಿಗೆ ಜಾಯ್ನ್ ಆಗಿ. ಮತ್ತೆ ಇದ್ರಲ್ಲಿ ಏನೇನೆಲ್ಲ ನಿಮ್ಗೆ ಸಿಗುತ್ತೆ ಅಂತ ಹೇಳಿದ್ರೆ ಪರ್ಮನೆಂಟ್ ಲೈಫ್ ಟೈಮು ನಿಮ್ಗೆ ರೆಕಾರ್ಡ್ ಸಿಗುತ್ತೆ. ಅದು ನಿಮ್ಗೆ ಗೊತ್ತಿದೆ ಆಲ್ರೆಡಿ. ನಾನು ಕೊಟ್ರೆ ಲೈಫ್ ಟೈಮ್ ಕೊಡ್ತೀನಿ, ನೀವು ಯಾವಾಗ ಬೇಕಾದ್ರೂ ಅದನ್ನ ನೋಡ್ಕೋಬಹುದು ಅಂತ. ಹಾಗೆ ಇದ್ರದ್ದು ಸರ್ಟಿಫಿಕೇಟ್ ಸಿಗುತ್ತೆ, ನಮ್ಮ ಅನುಗ್ರಹ ಆಸ್ಟ್ರೋ ಅಕಾಡೆಮಿ ಕಡೆಯಿಂದ ಸರ್ಟಿಫಿಕೇಟ್ ಇರುತ್ತೆ. ಹಾಗೆ ನಿಮ್ಗೆ ಕಂಪ್ಲೀಟ್ ಇಲ್ಲಿ ಹೇಳುವಂತ ಪ್ರತಿ ಒಂದು ರೆಮಿಡೀಸ್ ನಿಮ್ಗೆ ಏನ್ ಮಾಡ್ತೀವಿ ವಿತ್ ಗ್ರಾಫ್ ಸಮೇತ ನಿಮ್ಗೆ ಒಂದು PDF ಅನ್ನು ಕೂಡ ಪ್ರೊವೈಡ್ ಮಾಡ್ತೀವಿ. ಓಕೆ, ಇಷ್ಟೂನು ಕ್ಲಾಸ್ ನಾನು ಕಲಿಬೇಕು, ಹಾಗಾದ್ರೆ ನನ್ನ ಕ್ಲಾಸ್ ಒಂದು ಅಮೌಂಟ್ ಎಷ್ಟಾಗುತ್ತೆ ಮೇಡಮ್, ಎಷ್ಟು ಹೇಳ್ಬಿಡ್ತಾರೋ ಏನೋ ನನ್ನ ಕೈಲಿ ಆಗುತ್ತಾ ಇಲ್ವಾ ಪೇ ಮಾಡಕ್ಕೆ ಅಂತ ಅಂದ್ರೆ ಖಂಡಿತವಾಗ್ಲೂ ತಲೆ ಕೆಡ್ಸ್ಕೊಬೇಡಿ. ನಾನು ಆ ಮಟ್ಟದ ದುಡ್ಡೆಲ್ಲ ನಮ್ಮ ಕ್ಲಾಸಲ್ಲಿ ಯಾವ್ದಕ್ಕೂ ಇಡೋದಿಲ್ಲ. ಯಾಕಂದ್ರೆ ಇಲ್ಲಿ ಆಲ್ಮೋಸ್ಟ್ ಓಲ್ಡ್ ಸ್ಟೂಡೆಂಟ್ಸ್ ತುಂಬಾ ಜನ ಇದ್ದೀರಾ, ಹಾಗೆ ನ್ಯೂ ಸ್ಟೂಡೆಂಟ್ಸ್ ಕೂಡ ಇದರಲ್ಲಿ ಇದ್ದೀರಾ. ನಮ್ಮ ಈ ಕ್ಲಾಸಿನ ಒಂದು ಬಂಡಲ್ಲು ನೀವು ಅನ್ಕೊಂಡಿರೋದ್ಕಿಂತ, ನೀವು ಎಕ್ಸ್ಪೆಕ್ಟ್ ಮಾಡಿರೋದ್ಕಿಂತ ಹೆಚ್ಚಿನ ನಾನು ಸರಳ ವಾಸ್ತುಲಿ ಏನ್ ಮಾಡ್ಕೋಬಹುದು ಅನ್ನೋದು ಕೊಡ್ತೀನಿ. ಐಫೈ ಮಾಡ್ಕೊಂತೀನಿ ಅಂದ್ರೂ ಮಾಡ್ಕೊಳ್ಳಿ, ಅಥವಾ ಲೋ ಬಜೆಟ್ ಅಲ್ಲಿ ಮಾಡ್ಕೊಂತೀನಿ ಅಂದ್ರೂ ಮಾಡ್ಕೊಳ್ಳಿ, ಬಟ್ ಎರಡು ಕೂಡ ಒಂದೇ ರೀತಿಯಾದಂತಹ ರಿಸಲ್ಟ್ ಅನ್ನ ಕೊಡುವಂಥದ್ದು. ಸೊ ಇದ್ರದ್ದು ಬಂದ್ಬಿಟ್ಟು ಓನ್ಲಿ 2,999. ಓಕೆ, ನಿಮ್ಮ ಲೆಕ್ಕ ಪ್ರಕಾರ ಬಂದ್ರು ಎವ್ರಿ ಡೇ ನಿಮ್ಗೆ 200-300 ಬೀಳೋದಿಲ್ಲ. ಓಕೆ, ಜಸ್ಟ್ 10 days ಕ್ಲಾಸ್ಗೆ ನಿಮ್ಗೆ 2,999 ಆಗುತ್ತೆ. ನಾನು ಗ್ರೂಪ್ ಅಲ್ಲಿ ಏನ್ ಮಾಡ್ತೀನಿ, ಪೇಮೆಂಟ್ ಲಿಂಕ್ ಅನ್ನ ಶೇರ್ ಮಾಡ್ತೀನಿ. ಯಾರೆಲ್ಲ ಸೇರ್ಕೊಳ್ಬೇಕು ಅಂತ ಇದ್ದೀರಾ ಅವರೆಲ್ಲ ಏನ್ ಮಾಡ್ತೀರಾ, ಪೇಮೆಂಟ್ ಮಾಡ್ಬಿಟ್ಟು ಪೇಯ್ಡ್ ಕ್ಲಾಸ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಸೊ ಅದ್ ಬಂದ್ಬಿಟ್ಟು ನಿಮ್ಗೆ ಪೇಯ್ಡ್ ಕ್ಲಾಸ್ ಗ್ರೂಪ್ಗೆ ಜಾಯ್ನ್ ಮಾಡಿಸ್ತಾ ಹೋಗ್ತೀವಿ. ಇದೇ ಸೋಮವಾರ ಅಂದ್ರೆ ಕಮಿಂಗ್ ಸೋಮವಾರನೇ ಕ್ಲಾಸು ಸ್ಟಾರ್ಟ್ ಆಗುತ್ತೆ. ಓಕೆನಾ? ಸೊ ನಿಮ್ಗೆ ಲಿಂಕ್ ಬಂದ್ಬಿಟ್ಟು ನಾನು ಬೇರೆಯವ್ರ ತರ ಎಲ್ಲ ಈಗ ಶೋ ಮಾಡ್ಬಿಟ್ಟು ಈಗ್ಲೇ ಹಾಕಿ ಅಂತ ಪ್ರೆಷರ್ ಹಾಕಲ್ಲ, ಬಟ್ ಈಗಿಂದ ಆಫರ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೋಮವಾರ ಏನ್ ಮಾಡ್ಬೋದು ನೀವು, ಕ್ಲಾಸು 9 ಗಂಟೆಗೆ, ಕಾಮನ್ ಆಗಿ 9 ಗಂಟೆಗೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಎವ್ರಿ ಡೇ. ಯಾಕೆಂದ್ರೆ ಎಲ್ಲರೂ ಕೆಲ್ಸಕ್ಕೆ ಹೋಗಿರ್ತೀರಾ, ಕೆಲಸ ಮುಗಿಸ್ಕೊಂಡ್ಬಂದು ಆರಾಮಾಗಿ ಕುತ್ಕೊಂಡು ನಾವು ಕ್ಲಾಸ್ ಅನ್ನ ಕೇಳೋಣಪ್ಪ, ಊಟ ಗೀಟ ಮಾಡ್ಕೊಂಡು ನೆಮ್ಮದಿಯಾಗಿ ಅಂತ ಅನ್ನೋರು ಕೂಡ ಇದ್ ಮಾಡ್ಕೊ ಈ ಕ್ಲಾಸನ್ನ 9 ಗಂಟೆ, ಹೌದು 17ನೇ ತಾರೀಕು, ಎಸ್ 17ನೇ ತಾರೀಕಿಂದ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಯಾರೆಲ್ಲ ಜಾಯ್ನ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀರಾ ಅವರೆಲ್ಲರೂ ಜಾಯ್ನ್ ಆಗಿ. ಸಪೋಸ್ ಏನಾರ ಕ್ವಶನ್ಸ್ ಇತ್ತಂತ ಹೇಳಿದ್ರೆ ಕೇಳಿ, ಆನ್ಸರ್ ಮಾಡೋಣ. ಏನಿ ಕ್ವಶನ್ಸ್ ಇದ್ರೆ ಕೇಳ್ಬೋದು, ಹ್ಯಾಂಡ್ ರೈಸ್ ಮಾಡಿ, ನಾನು ಓಪನ್ ಮಾಡ್ತೀನಿ, ಮ್ಯೂಟ್ ಮಾಡ್ತೀನಿ. ಒಂದು 15 minutes Q&A ತಗೊಳ್ಳೋಣ. ಅದಾದ್ಮೇಲೆ ನೆಕ್ಸ್ಟ್ ನಾವು ಕ್ಲಾಸ್ ಅಲ್ಲಿ. ಓಕೆ, ಏನಾರ ಕ್ವಶನ್ಸ್ ಇದೆಯಾ ಯಾರ್ದಾದ್ರು? ನೋ ಕ್ವಶನ್ಸ್. ಮೋಹನ್ ಸರ್ ಹೇಳಿ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ, ಹೇಳಿ ಸರ್. ಮೇಡಮ್ ಕೇಳಿಸ್ತದಲ್ಲ ಮೇಡಮ್? ಕೇಳಿಸ್ತಿದೆ, ಹೇಳಿ ಸರ್. ಮೇಡಮ್ ಏನಿಲ್ಲ ಮೇಡಮ್, ನನಗೆ ಒಂದು ಡೌಟ್ ಅದ ಮೇಡಮ್. ಈ ಸೌತ್ ಇದಲ್ಲ, ಸೌತ್ ಈಸ್ಟ್ ಆಗ್ನೇಯ ಭಾಗ ಮೇಡಮ್, ಅಲ್ಲಿ ನಮ್ಮನೇಲಿ ಏನೋ ಗೊತ್ತಿಲ್ಲದೆ ಅಂದ್ರೆ ಬಾಯಿಯಿಂದ ಆಚೆ ಟಾಯ್ಲೆಟ್ ಮಾಡಿದೀವಿ, ಟಾಯ್ಲೆಟ್ ಬಸ್ಲು ಮನೆ. ಓಕೆ, ಅಂದ್ರೆ ಮೇಡಮ್ ಬಾಯಿಂದ ಮನೆ ನೋಡಿ, ಅಗ್ನಿ ಮೂಲೆ ಅಂದ್ರೆ ಅಗ್ನಿ ಮೂಲೆನೆ. ನೀವ್ ಹಿಂದೆಗಡೆ ಇಟ್ರು ಕೂಡ ಅಲ್ಲಿ ಆ ಒಂದು ಅಗ್ನಿ ಮೂಲೆ ಒಳಗಡೆ ನೀವೇನ್ ಹಾಕ್ತಾ ಇದ್ದೀರಾ, ನೀರ್ ಹಾಕ್ತಿದ್ದೀರಾ, ಗಲೀಜು ಡ್ರೈನೇಜ್ ನೀರ್ ಹೋಗ್ತಾ ಇದೆ. ಅದ್ರಿಂದ ಆಕ್ಚುಲಿ ನಿಮ್ದು ಸ್ವಂತ ಮತ್ತೆ ಹಳ್ಳಿ ಮನೇಲಿ ಇರೋದ್ರಿಂದ ಹೇಳ್ತಾ ಇದೀನಿ, ಬೇಜಾರ್ ಮಾಡ್ಕೋಬೇಡಿ. ಯಾಕೆಂದ್ರೆ ಆಕ್ಚುಲಿ ನಾನು ಇಲ್ಲಿ ಸರಳ ವಾಸ್ತು ಅಂತಾನೆ ಹೇಳಿ ನಾನು ರೆಮಿಡಿ ಕೊಡ್ತೀನಿ ಅಂತಾನೆ ಹೇಳಿದೀನಿ. ಬಟ್ ಏನೇ ರೆಮಿಡಿ ಕೊಟ್ರು ಕೂಡ ನೀವು ಆ ಟಾಯ್ಲೆಟ್ ಮತ್ತೆ ಬಚ್ಚಲ್ ಮನೆಯನ್ನ ಚೇಂಜ್ ಮಾಡಿಸಿದ್ರೆ ಬೆಸ್ಟ್. ಯಾಕೆಂದ್ರೆ ಅಗ್ನಿ ಅನ್ನೋದು ಒಂದು ಪವಿತ್ರವಾದ ಸ್ಥಳ. ನೀವು ಅಲ್ಲಿರೋದ್ರಿಂದ ಹೇಳ್ತೀನಿ, ಸಿಟಿಲಿ ಇರೋದ್ರಿಂದ ಏನು ಮಾಡಕ್ಕಾಗಲ್ಲ, ಬಾಡಿಗೆ ಮನೇಲಿ ಇದ್ರೆ ಏನು ಮಾಡಕ್ಕಾಗೋದಿಲ್ಲ. ಓಕೆ, ನೀವು ಹಳ್ಳಿಲಿ ಇರೋದ್ರಿಂದ ಆದಷ್ಟು ಅದನ್ನ ಚೇಂಜ್ ಮಾಡಿಸಿದ್ರೆ ಬೆಸ್ಟ್ ಅನ್ಕೋತೀನಿ. ಯಾಕಂದ್ರೆ ಆ ಡ್ರೈನೇಜ್ ನೀರು ಯಾವಾಗ್ಲೂ ಕೂಡ ಅಗ್ನಿಯಲ್ಲಿ ಇರಬಾರ್ದು. ಮತ್ತೆ ನೀರು ಅಷ್ಟೇನೆ, ನೀರು ಹೋಗ್ಲಿ, ಪ್ಲೈನ್ ನೀರು ಹೋಯ್ತಾ ಅಕಸ್ಮಾತ್ ಅದಕ್ಕೆ ರೆಮಿಡಿ ಮಾಡ್ಬಿಡೋಣ. ಓಕೆ, ಬಟ್ ಅಲ್ಲಿ ಹೋಗ್ತಾ ಇರೋದು ಗಲೀಜ್ ನೀರು. ಇಲ್ಲಾಂದ್ರೆ ಅದು ಮನೆ ಒಳಗಡೆ ಇಲ್ಲ, ಮನೆಯಿಂದ ಹೊರಗಡೆ ಇದೆ.
ಮನೆ ಮೇಡಮ್ ಒಳಗಡೆ ಇದ್ರೆ ನಾನು ಅದಕ್ಕೆ ರೆಮಿಡಿ ಹೇಳ್ತೀನಲ್ಲ ಹೇಳಿದ್ದು 108 ವಾಸ್ತುದು ಸ್ವಸ್ತಿಕ್ ಚಿತ್ರ ಹಾಕಿ ಅಂತ ನಾನೇ ಹೇಳ್ತೀನಿ. ಮೇಡಮ್ ರೆಮಿಡಿಗೆ ಅದು ಒಂದು ಕೆಂಪುದು ಜಿಯೋಪಲ್ಪ್ ಕ್ಯಾಂಡ್ಲ ಉಸ್ತಾ ಇದೆ ಮೇಡಮ್. ಅಲ್ಲ, ಉರ್ಸಿದ್ರು ಕೂಡ ನೀವಲ್ಲಿ ನೋಡಿ, ಪಾತ್ರೆ ತೊಳೆದಿದ್ ನೀರಾದ್ರೆ ಅದೊಂಥರ ಆಗುತ್ತೆ. ನೀವು ಟಾಯ್ಲೆಟ್ ಹಾಕಿರೋದಲ್ಲಿ, ಎಸ್ ಮೇಡಮ್, ಟಾಯ್ಲೆಟ್ ಬಚ್ಚಲ ಮನೆ ಮೇಡಮ್. ಟಾಯ್ಲೆಟ್ ಬಚ್ಚಲ್ ಮನೆ ಇರೋದ್ರಿಂದ ಅದು ಸ್ವಲ್ಪ ಗಲೀಜ್ ನೀರು ಅಂತಾನೆ ಕನ್ಸಿಡರ್ ಮಾಡ್ತೀನಿ. ಅದೇ ಮೇಡಮ್ ನಾನ್ ಸ್ವಲ್ಪ ನಿಮ್ಗ್ ಸಮಸ್ಯೆಗಳು ಮೇಡಮ್, ಪರ್ಸನಲಿ ಮೊದ್ಲಿಂದ ಹೇಳ್ತಾ ಸಮಸ್ಯೆ ಇದೀನಿ, ಮೇಡಮ್. ಯಾಕೆಂದ್ರೆ ನಿಮ್ದು ಹಳೆ ಊರಲ್ಲಿರೋ ಮನೆ ಆದ್ರೆ ಚೇಂಜ್ ಮಾಡ್ಕೋಬಹುದು. ಸಿಟಿಲಾದ್ರೆ ನಾನು ಹೇಳದ್ನಲ್ಲ 108 ಇದು ಬರುತ್ತೆ, ಸ್ವಸ್ತಿಕ್ದು ಚಿತ್ರ ಬರುತ್ತೆ, ರೆಡ್ ಕಲರ್ ಅಲ್ಲೇ ಇರೋದು. ಸೊ ಅದು ಆನ್ಲೈನ್ ಅಲ್ಲಿ ಅವೈಲಬಲ್ ಇರ್ಬೋದು. ಓಕೆ ಆಯ್ತಾ, ಆನ್ಲೈನ್ ಅಲ್ಲಿ ಎಸ್ ಅವೈಲಬಲ್ ಮೇಡಮ್. ಇರ್ಬೋದು. ಸೊ ಅದನ್ನ ನೀವೇನ್ ಮಾಡ್ತೀರಾ, ಅದನ್ನ ಪರ್ಚೇಸ್ ಮಾಡ್ಬಿಟ್ಟು ಹಾಕಿ. ಇಲ್ಲಾಂದ್ರೆ ನಾನು ಅದನ್ನ ಮೇಡಮ್ ಇದು ಕಳಿಸ್ಕೊಡ್ತೀನಿ, ಅದನ್ನ ಪ್ರಿಂಟ್ ತಗೊಂಡು ಒಂದು ಫ್ರೇಮ್ ಹಾಕ್ಬಿಟ್ಟು ಹಾಕೊಳ್ಳಿ. ನೆಕ್ಸ್ಟ್ ಕ್ಲಾಸ್ ಸ್ಟಾರ್ಟ್ ಆದ್ಮೇಲೆ ಕಳಿಸ್ತೀನಿ, ಈಗ ಕಳಿಸಲ್ಲ. ಮೇಡಮ್ 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 ಇನ್ನೊಂದು ಡೌಟ್ ಮೇಡಮ್. ಇದು ನಮ್ಮ ಮನೇಲಿ ನಮ್ಮ ಫಾದರ್ ಅವರೇ, ನಮ್ಮ ತಾಯಿ ಅವರೇ, ನಾವು ಮಿಸ್ಸಸ್, ನಮ್ಮ ಮಕ್ಳು ಅವರೇ, ನಮ್ಮ ತಮ್ಮನ ಫ್ಯಾಮಿಲಿ ಇದೆ ಮೇಡಮ್. ಮಾಸ್ಟರ್ ಬೆಡ್ರೂಮ್ ಅಲ್ಲಿ ನೈಋತ್ಯದಲ್ಲಿ ನಮ್ಮ ತಂದೆ ಮನೆಗೆ ಹೋಗ್ತಾರೆ. ಬಟ್ ನಾವು ಈಶಾನ್ಯ ನಾವು ಮಿಸ್ಸಸ್ ನಾವು ಮನೆಗೆ ಹೋಗ್ತೀವಿ ಮೇಡಮ್. ಇದು ಮನೆ ಯಜಮಾನ ಬಂದು ನಮ್ಮ ತಂದೆ ಅಲ್ಲಿ ಮನೆಗೆ ಹೋಗ್ತಾರೆ. ಬಟ್ ನಾವು ಇಲ್ಲಿ ಈಗ ಮನೆಗೆ ಹೋಗೋದು ತಪ್ಪ ನಿಮ್ ಮೇಡಮ್? ಮನೆಯಲ್ಲಿ ನೋಡಿ, ಈಶಾನ್ಯದಲ್ಲಿ ಮಲ್ಕೋತಾ ಇದೀನಿ ಮೇಡಮ್ ಅಂತ ಹೇಳಿದ್ರೆ, ಓಕೆ. ಈಗ ನಿಮ್ ಮಿಸಸ್ಗೆ ಏನೇನೆಲ್ಲ ಪ್ರಾಬ್ಲಮ್ ಆಗಿದೆ? ಗೊತ್ತು ಮೇಡಮ್, ಗೊತ್ತು ಮೇಡಮ್. ಅದೇ ಈಶಾನ್ಯ ಬದಲಾಯಿಸ್ಕೊಳ್ಬೇಕು, ಇಲ್ಲಾಂದ್ರೆ ಇನ್ನು ಮುಂದಕ್ಕೆ ತುಂಬಾ ಪ್ರಾಬ್ಲಮ್. ನಾನು ಹೇಳಿದೆ ಈಶಾನ್ಯದಲ್ಲಿ ಏನಾನ ಮೇಲ್ಗಡೆ ಟ್ಯಾಂಕ್ ಇತ್ತು ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಇದೆ ಅಂತ ಅನ್ಬಿಟ್ಟು, ಅಂತದ್ರಲ್ಲಿ ಈಶಾನ್ಯದಲ್ಲೇ ಕಪಲ್ಸ್ ಮಲ್ಕೋತಾರೆ ಅಂತ ಹೇಳಿದಾಗ ನಾನು ಏನ್ ಹೇಳಿದೆ, ಶಯನಗ್ರಹ ಬಂದ್ಬಿಟ್ಟು ಈಶಾನ್ಯದಲ್ಲಿ ಇರಬಾರ್ದು. ಏನ್ ಮಾಡ್ತೀವಿ ಮೇಡಮ್, ಸ್ವಲ್ಪ ನಮ್ದು ಏನ್ ಕಮ್ಮಿ ಮೇಡಮ್ ಸಮಸ್ಯೆಗಳು, ಮನೆ ಸಮಸ್ಯೆಗಳು ಮೇಡಮ್. ಬೈತಾ ಏನ್ ಮಾಡಕ್ಕಾಗಲ್ಲ ಸರ್. ಆವಾಗ ಏನ್ ಮಾಡ್ತೀರಾ, ಈಶಾನ್ಯದಲ್ಲಿ ಒಂದು ಕಾಪರ್ ತಟ್ಟೆ ತಗೊಂಡು ಗೋಮತಿ ಚಕ್ರ ಎಸ್ ಮೇಡಮ್. ತಗೊಂಡು ಸ್ವಸ್ತಿಕ್ ಮಾಡ್ಬಿಟ್ಟು ಅಂಟಾಕ್ಬೇಕು, ಸ್ವಸ್ತಿಕ್ ಟೈಪ್ ಅಲ್ಲಿ ಎಸ್ ಎಸ್ ಅದನ್ನ ಅಂಟಾಕ್ಬಿಟ್ಟು ಅಲ್ಲಿ ಗೋಮತಿ ಚಕ್ರ ಮೇಡಮ್. ಗೋಡೆಗೆ ಹಾಕಿ. ಎಸ್ ಮೇಡಮ್. ಓಕೆ, ಬಟ್ ಗೋಮತಿ ಚಕ್ರನ ಕಾಪು ಮೇಡಮ್. ಪರ್ಮನೆಂಟ್ ಸೊಲ್ಯೂಷನ್ ಸಿಗಲ್ಲ ಅಲ್ಲಿ. ಯಾಕೆ ಅಂತ ಹೇಳಿದ್ರೆ ಈಶಾನ್ಯದಲ್ಲಿ ದೊಡ್ಡವ್ರು ಮಲ್ಕೋಬೇಕು, ವಯಸ್ಸಾದವ್ರು ಮಲ್ಕೋಬೇಕು, ಮಕ್ಳು ಮಲ್ಕೋಬೇಕು, ಸ್ಟಡಿ ರೂಮ್ ಮಾಡ್ಬೇಕು. ಬಟ್ ಗಂಡ ಹೆಂಡತಿ ರೂಮ್ ಅಲ್ಲ. ಮೇಡಮ್ ಇನ್ನೊಂದು ಮೇಡಮ್, ಈಶಾನ್ಯ ಒಳಗಡೆ ಅಂದ್ರೆ ನಾವು ಮನೆ ಕೂತೀವಲ್ಲ, ಅಂದ್ರೆ ಪಾಯಿಂದ ಆಚೆ ಒಂದು ರೂಮ್ ಕಟ್ಟಿದೀವಿ. ಅಲ್ಲಿ ನಮ್ಮ ಮಗ ಮನೆ ಕೋತಾನೆ ಮೇಡಮ್. ಈಶಾನ್ಯ ನಮ್ಮ ಮಗ ಮನೆ ಕೋತಾನೆ. ಅಂದ್ರೆ ಅದು ಪಾಯಿಂದ ಆಚೆ ಬಂತು, ಪಾಯಿಂದ ಆಚೆ ರೂಮ್ ನೀವೊಂದ್ ಮಾಡಿದೀವಿ ಕೆಲ್ಸ ಮಾಡಿ, ಈಶಾನ್ಯ ಭಾಗದಲ್ಲಿ. ಪಾಯದಿಂದ ಈಚೆ ಬರೋದ್ರಲ್ಲಿ ನೀವ್ ಮಲ್ಕೊಳ್ಳಿ, ಪಾಯದಿಂದ ಒಳಗಡೆ ಬರೋದನ್ನ ನಿಮ್ ಮಗನ್ ಮಲಗಿಸಿ. ಅದೇ ಮೇಡಮ್, ಚೇಂಜ್ ಮಾಡ್ಕೊಡಿ. ಚೇಂಜ್ ಮಾಡ್ಕೊಡಿ ಅದನ್ನ. ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ ಸರ್, ಆಯ್ತು. ಶಾಸ್ತ್ರಿ ಹಿರೇಮಠ್. ಮೇಡಮ್ ನಮಸ್ತೆ ಮೇಡಮ್. ನಮಸ್ತೆ ಸರ್, ಹೇಳಿ. ಉತ್ತರ ದಿಕ್ಕಿನಲ್ಲಿ ಮತ್ತ ರೆಮಿಡೀಸ್ ಕೊಟ್ಟಿದ್ರೆ ಒಂಚೂರು ಅರ್ಥ ಆಗ್ಲಿಲ್ಲ ಮೇಡಮ್, ಸ್ಪೀಡ್ ಹೇಳಿದ್ರಿ. ಉತ್ತರ ದಿಕ್ಕಿನ ರೆಮಿಡೀಸ್. ಉತ್ತರ ದಿಕ್ಕು ಅಂದ್ರೆ, ಉತ್ತರ ಅಂತ ಹೇಳಿದ್ರೆ ನಿಮ್ಗೆ ಅಪರ್ಚುನಿಟಿಗಳು ಬರೋಂತ ಜಾಗ. ಎಸ್ ಮೇಡಮ್. ಆಪರ್ಚುನಿಟಿ ಇವಾಗ ನಿಮ್ಗೆ ಅಲ್ಲಿ ಬ್ಲಾಕೇಜ್ ಆಗಿರುತ್ತೆ ಅಂದ್ರೆ ಅಲ್ಲಿ 0 ಡಿಗ್ರಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಡಿಗ್ರಿನೇ 0 ಇರ್ಬೇಕು ನಿಮ್ಗೆ. ಓಕೆ, ನೀವು ಕಾಂಪಾಸ್ ನ ನೀವು ಮನೆ ಮಧ್ಯದಲ್ಲಿ ಇಟ್ಕೊಂಡು ಡಿಗ್ರಿನ ನೋಡಿದಾಗ 0 ಡಿಗ್ರಿ ಬಂದಾಗ ಅಲ್ಲಿ ಏನೂ ಇಲ್ಲ, ಅಲ್ಲಿ ಬ್ಲಾಕ್ ಆಗಿದೆ ಅಂದಾಗ ನೀವೇನ್ ಮಾಡ್ಬೇಕು, ಒಂದು ಬಲ್ಪ್, ಯಾವುದು ನೀಲಿ ಕಲರ್ 0 ಕ್ಯಾಂಡಲ್ ಬಲ್ಪ್, ಅದನ್ನ ನೀವು ಅಲ್ಲಿ ಹಾಕ್ಬೋದು. ಸಪೋಸ್ ಅಲ್ಲಿ ಯಾವ್ದು ಎಲೆಕ್ಟ್ರಿಕ್ ಯಾವ್ದು ಲೈನ್ ಇಲ್ಲ, ನಾನು ಏನ್ ಮಾಡ್ಬೇಕು ಅಂತ ಅಂದ್ರೆ, ನೀವು 0 ಅಂತ ಇದೀನಿ, ಗಾಜಿಂದು ನೀಲಿ ಕಲರ್ ಬಣ್ಣ ಹೊಡೆದಿರೋ ಅಂತದಾಗ್ಲಿ ಅಥವಾ ನೀಲಿ ಬಣ್ಣದ ಗಾಜನ್ ಬಾಟ್ಲ್ನಾದ್ರೂ ಹೋಗ್ಲಿ ಅಲ್ಲಿ ಇಡ್ಬೇಕಾಗುತ್ತೆ. ಓಕೆ ಮೇಡಮ್. ನೀಲಿ ವೈಟ್ ಕ್ಲಾಸ್ ಅಲ್ಲಿ ನೀಲಿ ಅಕಸ್ಮಾತ್ ಕಲರ್ ಅದು ಆಗ್ಲಿಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, 6 ಸೆಂಟಿಮೀಟರ್ ಲೈನ್ ಏನ್ ಮಾಡ್ಬೇಕು, ತ್ರಿಕೋನ ಮಾಡ್ಕೋಬೇಕು. ಒಂದು 6 ಸೆಂಟಿಮೀಟರ್ ಲೈನ್ ಹೇಳ್ಕೋಬೇಕು, ಹೀಗೆ 6 ಸೆಂಟಿಮೀಟರ್ ಲೈನು, ಹೀಗೆ 6 ಸೆಂಟಿಮೀಟರ್ ಲೈನು. ಅರ್ಥ ಮಾಡ್ಕೊಳ್ಳಿ, 6 ಮೂರು ಕಡೆ ನೀವು ಇದ್ ಮಾಡಿದಾಗ 6 ಅಂತ ಬರ್ಬೇಕು. ಅದನ್ನ ಕಂಪ್ಲೀಟ್ ಆಗಿ ನೀಲಿ ಕಲರ್ ಪೇಂಟ್ ನ ಹೊಡಿಬೇಕು. ಓಕೆ, ಟ್ರಯಾಂಗಲ್ ಅಲ್ಲಿ ನೀಲಿ ಕಲರ್ ಪೇಂಟ್ ನ ಹೊಡೆದಿ ನೀವು ಆ ನಾರ್ತ್ 0 ಡಿಗ್ರಿಗೆ ಹಾಕೋದ್ರಿಂದ ನಿಮ್ಗೆ ಏನಾಗುತ್ತೆ, ಅಭಿವೃದ್ಧಿ ಕಾಣ್ತಾ ಹೋಗ್ತೀರಾ. ಎಸ್ ಮೇಡಮ್. ಒಂದು ಇನ್ನೊಂದು ಕ್ವಶನ್ ಮೇಡಮ್, ನೀವು ಹೇಳಿದ್ರು ತ್ರಿಕೋನ ಆಕಾರದ ನೀಲಿ ಕಲರ್ ಪೇಂಟ್ ಅನ್ನ ಅಲ್ಲಿ ಹಚ್ಚಂತ ಹೇಳಿದ್ರಿ ಮೇಡಮ್.
ಎಸ್ ಹ್ಮ್ ಬಟ್ ಅದು ಹ್ಮ್ ತ್ರಿಕೋನಾಕಾರದ ಚಿಹ್ನೆ ಆ ದಿಕ್ಕಿನಲ್ಲಿ ಇರಬಾರ್ದು ಅಂತ ಹೇಳ್ತಾರೆ ಮೇಡಮ್. ಅದು ಸರಿನಾ ತಪ್ಪನೇ ಒಂಚೂರು? ಸರ್ ಅವ್ರವ್ರಿಗೆ ಇದಾಗಿರಂತ. ಈಗ ನಾನು ಬಂದ್ಬಿಟ್ಟು ಇಲ್ಲಿ ಝೀರೋ ಕಲರ್ದು ತ್ರಿಕೋನಾಕಾರದ್ದು ನಾನು ಇಲ್ಲಿ ಗ್ರೀನ್ ಕಲರ್ ಅಲ್ಲಿ ಇಟ್ಕೊಂಡಿದ್ದೀನಿ. ನನ್ನ ಒಂದು ನಾರ್ತ್ ಈಸ್ಟ್ ಅಲ್ಲಿ. ಓಕೆ, ಏಂತಿಗೆ ಇಟ್ಕೊಂಡಿದ್ದೀನಿ, ನನಗೆ ಕ್ಲೈಂಟ್ ಜಾಸ್ತಿ ಆಗಿ. ಸೊ ಅದ್ ಹಾಕದ್ಮೇಲೆ ನನಗೆ ಕ್ಲೈಂಟ್ ಜಾಸ್ತಿನೇ ಬಂದಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಅದಕ್ಕೆ ಪರ್ಯಾಯವಾಗಿ ನನ್ನ ಸ್ಟೂಡೆಂಟ್ ಗಳನ್ನು ನಾನು ಹೇಳಿದಾಗ ಆ ದಿಕ್ಕಿನಲ್ಲೇ ಹಾಕಿದ್ದಾರೆ. ಅವ್ರು ಇವತ್ತು ಕುತ್ಕೊಳ್ಳೋಕ್ಕೂ ಪುರ್ಸೋತಿಲ್ಲ, ಅಷ್ಟು ಕ್ಲೈಂಟ್ಸ್ ಇದ್ದಾರೆ. ತ್ರಿಕೋನ ಹಾಕೋದು ಯಾಕೆ ಹಾಕ್ಬಾರ್ದು? ತ್ರಿಕೋನ ಅಂದ್ರೆ ಏನು? ಫಸ್ಟ್ ತ್ರಿಕೋನದ ಬಗ್ಗೆ ತಿಳ್ಕೊಂಡಿದಾರ ಹಾಕ್ಬಾರ್ದು ಒಂದು? ಹೌದೌದು ಅದನ್ನ ನೋಡಿ. ಓಕೆ, ಎಲ್ಲ ಹಾಕ್ಬಾರ್ದು, ಯಾಕೆ ಹಾಕ್ಬಾರ್ದು, ಅದ್ರ ರೀಸನ್ ಇದೆ. ವಿತೌಟ್ ರೀಸನ್ ಹಾಕೊಂಡ್ರೆ ಪ್ರಾಬ್ಲಮ್ಸ್ ಆಗುತ್ತೆ. ಅವ್ರಿಗೆ ಕಲರ್ ಗೊತ್ತಿದ್ಯಾ? ತ್ರಿಕೋನ ಹಾಕುವಾಗ ಕಲರ್ ಗೊತ್ತಿದ್ಯಾ? ಅದ್ ನೋಡ್ರಿ. ಇವಾಗ ನೀವು ಅದೇ ನಾನು ಹೇಳ್ತಾ ಇದ್ದೆ, ಇದೇ ತ್ರಿಕೋನ ರೆಡ್ ಕಲರ್ ಅಲ್ಲಿ ನಾರ್ತ್ ಸೈಡ್ ಹಾಕಿ. ಓಕೆ, ವಿತಿನ್ 21 days ಅಲ್ಲಿ ನಿಮ್ಮ ಪರಿಸ್ಥಿತಿ ನೋಡಿ ಹೇಗಿರುತ್ತೆ. ಅದೇ ನಾ ಇದ ಕ್ವಶನ್ ಕೇಳ್ತಾ ಇರೋದು ಮೇಡಮ್. ಓಕೆ ನೋಡಿ, ಕಲರ್ ಚೇಂಜ್ ಆಗ್ಬಾರ್ದು. ಈಗ ನಾರ್ತ್ ಬಂದ್ಬಿಟ್ಟು ವಾಟರ್ ಎಲಿಮೆಂಟ್, ಕರೆಕ್ಟ್ ಅಲ್ಲ? ನೀಲಿ. ಅದೇ ನೀವು ಫೈರ್ ಎಲಿಮೆಂಟ್ ರೆಡ್ ಅನ್ನ ತಗೊಂಡೋಗಿ ನೀಲಿ ಪ್ಲೇಸ್ ಅಲ್ಲಿ ತ್ರಿಕೋನದಲ್ಲಿ ಹಾಕೊಂಡ್ರಿ, ವಿರುದ್ಧ ತತ್ವ ಏನಾಯ್ತು? ವಿರುದ್ಧ. ಮತ್ತೆ ವಿರುದ್ಧ. ಅದು ಬಂದ್ಬಿಟ್ಟು ಮರ್ಕ್ಯೂರಿಗೆ ಸಂಬಂಧಪಟ್ಟಿರುವಂತ ದಿಕ್ಕು. ಮರ್ಕ್ಯೂರಿ ಅಂತ ಹೇಳಿದ್ರು ಬುಧ. ಓಕೆ, ಬುಧ ಏನ್ ಮಾಡ್ತಾನೆ? ಬಿಸ್ನೆಸ್ ಅನ್ನ ಕೊಡುವಂತಹ ಬುಧ. ಬಿಸ್ನೆಸ್ ನ ಕೊಡ್ತಾನೆ, ಆಪರ್ಚುನಿಟೀಸ್ ನ ತಂದು ಕೊಡ್ತಾನೆ, ನಿಮ್ಮ ಬಿಸ್ನೆಸ್ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇರ್ತಾನೆ. ಆ ಜಾಗದಲ್ಲಿ ಬಿಟ್ರಿ ಅಂದ್ರೆ ನಿಮ್ ಮನೆ ಗೋಡೆನೆ ಕೆಂಪಾಗೋಗ್ಬಿಡ್ತು ಅಂತ ಹೇಳಿದ್ರೆ ಏನಾಗುತ್ತೆ? ನಿಮ್ ಬಿಸ್ನೆಸ್ ಇಲ್ಲ, ಏನೂ ಇಲ್ಲ. ಅವಾಗ ಯಾಕೆ ಕೆಲಸ ಸಿಗಲ್ಲ ಕೆಲವೊಬ್ರಿಗೆ? ಅರ್ಥ ಮಾಡ್ಕೊಳ್ಳಿ. ಕೆಲವೊಬ್ರಿಗೆ ಏನೇ ಪ್ರಯತ್ನ ಪಟ್ರು ಕೂಡ ಕೆಲಸ ಸಿಗ್ತಾ ಇರಲಿಲ್ಲ. ಎಷ್ಟೇ ಇಂಟರ್ವ್ಯೂ ಕೊಡ್ತಾರೆ, ನನ್ ಮಗ 28 ವರ್ಷ ಆಯ್ತು ಕೆಲ್ಸ ಸಿಕ್ಕಿಲ್ಲ, ನನ್ ಮಗಳಿಗೆ 28 ವರ್ಷ ಆಯ್ತು ಕೆಲ್ಸ ಸಿಕ್ಕಿಲ್ಲ, ನಮ್ಮ ಯಜಮಾನ್ರು ಹೋಗ್ತಾರೆ ಕೆಲ್ಸ ಬಿಟ್ಬಿಟ್ಟು ಬರ್ತಾರೆ, ಒಂದ್ ಕಡೆ ಸ್ಟೇಬಲ್ ಆಗಿ ನಿಲ್ಲಕ್ ಆಗ್ತಿಲ್ಲ ಅಂತ ನೀವು ವರ್ಡ್ಗಳನ್ನ ಕೇಳಿರ್ತೀರಾ. ಆಗ ಅವರ ನಾರ್ತ್ ದಿಕ್ಕನ್ನ ನೀವು ನೋಡ್ಬೇಕು. ಏನ್ ಮಾಡ್ಕೊಂಡಿದ್ದಾರೆ ಅಲ್ಲಿ? ರೆಡ್ ಕಲರ್ ವಸ್ತು ಏನಾನ ಇಟ್ಟಿದಾರ? ರೆಡ್ ಕಲರ್ ಪೇಂಟ್ ಹೊಡೆದಿದಾರ? ಇವಾಗ ಅವ್ರಿಗೆ ಗೊತ್ತಿಲ್ದಂಗೆ ರೆಡ್ ಕಲರ್ ಫ್ಯಾನ್ ತಗೊಂಡೋಗಿಟ್ಟಿರ್ತಾರ ಅಲ್ಲಿ, ಅಥವಾ ರೆಡ್ ಕಲರ್ದು ಸೋಫಾ ಇಟ್ಕೊಂಡಿರ್ತಾರೆ, ಅಥವಾ ರೆಡ್ ಕಲರ್ ಚೇರ್ ಇಟ್ಟಿರ್ತಾರೆ. ಆಗ ಅರ್ಥ ಮಾಡ್ಕೋಬೇಕು, ರೆಡ್ ಕಲರ್ ಇಟ್ಟಿರೋದ್ರಿಂದ ಏನಾಗಿದೆ? ಅವ್ರದ್ದು ಆಪರ್ಚುನಿಟಿ ಕಳ್ಕೊಂತಿದ್ದಾರೆ. ಅದನ್ನ ನೀವು ಕರೆಕ್ಟ್. ಅದು ಸೆಂಟರ್ ಉತ್ತರ ದಿಕ್ಕಿನ ನಡು ಸೆಂಟರ್ ಬರ್ಬೇಕಾ ಮೇಡಮ್? ಉತ್ತರ ಈಶಾನ್ಯ ಬಂದ್ರೆ ನಡೀತಾ ಅಥವಾ ಉತ್ತರ ವಾಯು ಬಂದ್ರೆ ಚೂರು ಉತ್ತರನೇ ಬರ್ಬೇಕು. ಉತ್ತರ 0 ಡಿಗ್ರಿ. ಅದಕ್ಕೆ ಹೇಳಿದ್ದು ಕಾಂಪೋಸ್ ಇಟ್ಕೊಂಡು ನೋಡ್ಕೊಂಡು ಮಾಡ್ಕೊಳ್ಳಿ ಅಂತ. ಓಕೆ ಮೇಡಮ್. ಓಕೆ, ಕಾಂಪೋಸ್ ಇಟ್ಕೊಳ್ಳಿ. ಮಧ್ಯ ಸೆಂಟ್ರಲ್ ನಿಂತ್ಕೊಳ್ಳಿ. ಮನೆಯ ಸೆಂಟ್ರಲ್ ನಿಂತ್ಕೊಂಡು ಕಾಂಪೋಸ್ 0 ಡಿಗ್ರಿಗೆ ತೋರಿಸ್ತಿದೆ, ಅಲ್ಲೊಂದು ಪಾಯಿಂಟ್ ಮಾಡ್ಕೊಳ್ಳಿ. ಆ ಪಾಯಿಂಟ್ ಅಲ್ಲಿ ಇಟ್ಕೊಳ್ಳಿ. ಓಕೆನಾ ಮೇಡಮ್? ಇನ್ನೊಂದು ಕ್ವಶನ್ ಮೇಡಮ್. ನಮ್ದು ನೈಋತ್ಯ ದಿಕ್ಕಿನಲ್ಲಿ ಅಡಿಗೆ ಮನೆ ಬಂದಿದೆ, ಒಂದು ಆಗ್ನೇಯ ದಿಕ್ಕಿನಲ್ಲಿ ರೂಮ್ ಆಗಿದ್ರಿ. ಇದಕ್ಕೆ ಏನಾದ್ರು ರೆಮಿಡೀಸ್ ಇದೆ ಮೇಡಮ್? ರೆಮಿಡೀಸ್ ಇದೆ. ನೀವು ಕ್ಲಾಸಿಗೆ ಜಾಯ್ನ್ ಆದ್ರೆ ಎಷ್ಟು ರೆಮಿಡೀಸ್ ಬೇಕಾದ್ರೂ ತಗೊಳ್ಳಿ. ಓಕೆ, ನಾನು ಆಲ್ಮೋಸ್ಟ್ ನನ್ನ ಒಂದು ಲಿಮಿಟ್ ಅಲ್ಲಿ ಎಷ್ಟು ರೆಮಿಡಿ ಕೊಡ್ಬೇಕು ಅದನ್ನ ಕೊಟ್ಟಿದ್ದೀನಿ. ಓಕೆ, ಫ್ರೀ ಕ್ಲಾಸ್ ಅಲ್ಲಿ ಏನ್ ಸಿಗ್ಬೇಕು ಅದೆಲ್ಲ ನಿಮ್ಗೆ ಸಿಕ್ಕಿದೆ. ಎಲ್ಲಾ ದಿಕ್ಕಿಂದು ರೆಮಿಡಿ ಕೊಟ್ಬಿಟ್ಟಿದೀನಿ ಒಂದೊಂದು. ಓಕೆನಾ? ಇನ್ನ ಎಕ್ಸ್ಟ್ರಾ ತಿಳ್ಕೊಬೇಕು, ಇನ್ನ ಎಕ್ಸ್ಟ್ರಾ ಕಲಿಬೇಕು ಅಂದ್ರೆ 10 ದಿನದ ಕ್ಲಾಸ್ ಅಂದ್ರೆ ನೀವೇ ಯೋಚನೆ ಮಾಡಿ 10 ದಿನದ ಕ್ಲಾಸ್ಗೆ ಎಷ್ಟು ರೆಮಿಡಿ ಕೊಡ್ಬೋದು ನಾನು ಅಂತ ಅನ್ಬಿಟ್ಟು. 1-2 ರೆಮಿಡಿ ಅಲ್ಲ, ನಿಮ್ಗೆ ಎಷ್ಟು ಸಿಗುತ್ತೋ ನನಗೆ ಗೊತ್ತಿಲ್ಲ. ನಾನು ಅದಕ್ಕೆ ಹೇಳಿದ್ದು ಕೌಂಟ್ಲೆಸ್ ರೆಮಿಡೀಸ್ ಅಂತ ಅನ್ಬಿಟ್ಟು. ಹಂಗನ್ಬಿಟ್ಟು ಕೌಂಟ್ಲೆಸ್ ಅನ್ಬಿಟ್ಟು 50-20 ಮೇಡಮ್ ಕೊಟ್ಬಿಟ್ಟು ಸುಮ್ನಾಗ್ಬಿಡ್ತಾರೆ. ದಿನಕ್ಕೆ 3-4 ಹೇಳ್ಬಿಟ್ಟು ಸುಮ್ನಾಗ್ತಾರೆ ಅಂತ ಅದನ್ನ ಥಿಂಕ್ ಮಾಡ್ಬೇಡಿ. ಓಕೆ, ನಿಮ್ಗೆ ಎಷ್ಟು ರೆಮಿಡಿ ಆಗುತ್ತೋ ನನ್ನ ಕ್ಲಾಸಲ್ಲಿ ಕೂತ್ಕೊಂಡಿರೋರಿಗೆ ಗೊತ್ತಿರತ್ತೆ. ಆಲ್ಮೋಸ್ಟ್ ನನ್ ಜಾಯ್ನ್ ಆಗಿರೋರ್ಗೆಲ್ಲ. ಯಾಕೆಂದ್ರೆ ನಾನು ಅರೌಂಡ್ 6 months ಕ್ಯಾಬ್ ತಗೊಂಡಿದೀನಿ ಈ ಕ್ಲಾಸ್ ಮಾಡ್ಲಿಕ್ಕೆ. ಓಕೆ, ಅವ್ರಿಗೆಲ್ಲರಿಗೂ ಗೊತ್ತಿದೆ. ಸೊ ಇನ್ನೂ ರೆಮಿಡೀಸ್ ಗಳನ್ನ ನಾನು ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಫರ್ದರ್ ಕ್ಲಾಸ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಥ್ಯಾಂಕ್ ಯು ಮೇಡಮ್. ಓಕೆ ಸರ್, ಥ್ಯಾಂಕ್ ಯು. ವಾಸ್ತು ಪರಿಚಯವನ್ನು ನಮ್ ಕೋಮಲ್ ಮೇಡಮ್ ಅವ್ರು ಮಾಡಿಸಿದಾರೆ ನಮ್ಮನ್ರಿ. ಕೋಮಲ ಬಾಯಲಿಂಗೂರು ತಾಲೂಕು ಮೇಡಮ್. ಓಕೆ ಸರ್, ಓಕೆ, ಆಯ್ತು. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಮೇಡಮ್. ಭಾನುಮತಿ ಮೇಡಮ್. ನಮಸ್ತೆ ಮ್ಯಾಮ್. ನಮಸ್ತೆ, ಹೇಳಿಪಾ. ಸೌತ್ ಈಸ್ಟ್ ಕಾರ್ನರ್ ಅಲ್ಲಿ ಯುಟಿಲಿಟಿದು ಮೀನ್ಸ್ ಅಂದ್ರೆ ವಾಷಿಂಗ್ ಮಿಷಿನ್ ನೀರು ಹೋಗುತ್ತೆ. ಹೋಗ್ಬಾರ್ದು. ಆಯ್ತು, ಮನೆಯಿಂದ ಹೊರಗಡೆ. ಮನೆಯಿಂದ ಹೊರಗಡೆ ಇದೆಯಾ? ಕಾಂಪೌಂಡ್ ಒಳಗಡೆ, ಮನೆಯಿಂದ ಹೊರಗಡೆ.
ಅಂದ್ರೆ ನೀವು ಅಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ ಅಥವಾ ಇಂಡಿವಿಜುವಲ್ ಮನೇಲಿ ಇದ್ದೀರಾ? ಅಪಾರ್ಟ್ಮೆಂಟ್. 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 ಸೊ ಅಲ್ಲಿ ರೆಮಿಡಿ ಮಾಡ್ಕೊಂಬಿಡಿ, ಸುಮ್ನೆ ಅದನ್ನ ಶಿಫ್ಟ್ ಮಾಡಕ್ ಆಗಲ್ಲ. ಓಕೆ. ಓಕೆ. ಮತ್ತೆ ಇನ್ನೊಂದು, ನಾರ್ತ್ ಸೈಡ್ ಮತ್ತೆ ಈಸ್ಟ್ ಸೈಡ್ ಅಷ್ಟೇ ಇದೆ ನಮಗೆ ಹೊರಗಡೆ ಸ್ಲಿಪ್ಪರ್ ಸ್ಟ್ಯಾಂಡ್ ಇಟ್ಕೊಳ್ಳೋದು. ಕರೆಕ್ಟ್ ಎಕ್ಸಾಕ್ಟ್ ನಾರ್ತ್ ಅಲ್ಲೇ ಇಟ್ಟಿದ್ದೆ. ಅದು ಏನಿದೆ ಬೇಡ, ನಾರ್ತ್ ಅಲ್ಲಿ? ಖಾಲಿ ಜಾಗ ಇರೋದು, ಖಾಲಿ ಸ್ಲಿಪ್ಪರ್ ಸ್ಟ್ಯಾಂಡ್ ಇಡೋದಕ್ಕೆ. ಏನ್ ಇಡ್ತಾ ಇದ್ದೀರಾ ಅಲ್ಲಿ ನಾರ್ತ್ ಅಲ್ಲಿ? ಸ್ಲಿಪ್ಪರ್ ಸ್ಟ್ಯಾಂಡ್ ಮ್ಯಾಮ್. ಏನ್ ಹೇಳೋಣ, ಸ್ಲಿಪ್ಪರ್ ಆಕ್ಚುಲಿ ಅಲ್ಲಿ ನಾವು ಬರ್ತಾ ಇರೋ ಅಪರ್ಚುನಿಟಿನ ಸ್ಲಿಪ್ಪರ್ ಇಂದ ಹೊರಗಡೆ ಹಾಕ್ತಾ ಇದೀವಿ ಅಂತ ಅರ್ಥ. ಇರೋದೇ ಆ ಜಾಗ. ನಾರ್ತ್ ಸೈಡ್ ಈಸ್ಟ್ ಅಲ್ಲಿಂದ ಸೈಡ್ ಇದೆ. ಕಾರಿಡಾರ್ ಇರುತ್ತಲ್ಲ, ನಿಮ್ಗೆ ಕಾರಿಡಾರ್ ಇರುತ್ತೆ ಗೊತ್ತಾ? ನೋಡಿ, ನಾರ್ತ್ 0 ಡಿಗ್ರಿ ಬಿಟ್ಬಿಟ್ಟು ಸೈಡಿಗೆ ಸರ್ಚ್ಕೊಳ್ಳಿ ಸ್ವಲ್ಪ. ಈಸ್ಟ್ 0 ಕಡೆ ಬೇಡ. ಡಿಗ್ರಿ ಬಿಟ್ಬಿಟ್ಟು ಸೈಡ್ಗೆ ಅಂದ್ರೆ ವೆಸ್ಟ್ ಕಡೆಗೆ ಹೋಗೋ ಡೈರೆಕ್ಷನ್. ಓಕೆ, ವಾಯುವ್ಯ ಮೂಲೆ ಈಸ್ಟ್ ಕಡೆ ಕಡೆಗೆ ಬೇಡ. ಸರ್ಚ್ಕೊಳ್ಳಿ. ಈ ಕಡೆ ಬೇಡ. ನಾರ್ತ್ ಇಂದ ಈ ಕಡೆ ಬಂದ್ಬಿಟ್ರೆ ನಿಮ್ಗೆ ಈಶಾನ್ಯ ಸಿಕ್ಬಿಡತ್ತೆ. ಸೊ ಈ ಕಡೆ ನಮ್ ಈ ಕಡೆ ನೋಡಿ, ನಾರ್ತ್ 0 ಇಂದ ಈ ಕಡೆ ಏನೇ ಬಂದ್ರು ಕೂಡ ಎಲ್ಲವೂ ಕೂಡ ದೇವಾನ್ ದೇವತೆಗಳದ್ದೇ ಇರುತ್ತೆ. ಈ ಕಡೆ ಮಾತ್ರ ವಾಯು ಇರೋದು. ಅರ್ಥ ಆಯ್ತಲ್ವಾ? ಆಪ್ಷನೇ ಇಲ್ಲ. ವಾಯು ದಿಕ್ಕ ಸ್ವಲ್ಪ ಗಲೀಜಿಟ್ರು ನಡೆಯುತ್ತೆ, ಯಾಕೆಂದ್ರೆ ತೆಗೆದು ಕೆಳಗಡೆ ಬಿಸಾಕ್ತಾ ಇರ್ತಾನ ಅವನು. ಬಟ್ ಈ ಕಡೆ ಇದೆಯಲ್ಲ, ಯಾರು ಬಿಸಾಕವ್ರಲ್ಲ, ರಿಸೀವ್ ಮಾಡೋರು ಅವರೆಲ್ಲ. ಹೌದು, ಅಂದ್ರೆ ಅದು ಕಾಮನ್ ಏರಿಯಾ ಆಗಿರೋದ್ರಿಂದ ಇಡಂಗೆ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಅದನ್ನು ಅರ್ಧದವರೆಗೂ ತರ್ಸಿದೀನಿ. ಓದ್ತಿದ್ದೆ ಸ್ವಲ್ಪ. ಓಕೆ, ನೋಡೋಣ ಅಲ್ಲಿ ಏನಾದ್ರು ಹಾಕೋದಿದ್ರೆ ರೆಮಿಡೀಸ್ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಇದೆ ಬಟ್ ಹೇಳ್ತೀನಿ ಅದ್ರಲ್ಲಿ. ಓಕೆ ಓಕೆ. ಕೋಮಲಾ ಮೇಡಮ್. ನಮಸ್ತೆ ಅಕ್ಕ, ಹೇಗಿದ್ದೀರಾ? ನಮಸ್ತೆ, ತುಂಬಾ ದಿವಸ ಚೆನ್ನಾಗಿದ್ದೀನಿ. ಆಯ್ತು ಅಕ್ಕ, ಎಷ್ಟ್ ಕ್ಯಾಪ್ ತಗೊಂಡ್ರಿ ನೀವು ಕ್ಲಾಸಸ್ ತಗೊಳಕ್ಕೆ? ಟೈಮ್ ಹಿಡೀತು. ಹೇಳಿ ಅಕ್ಕ, ಇದು ಇನ್ನೊಂದು ಅಕ್ಕ, ನಾರ್ತ್ ಗೆ ಅಕ್ಕ ಗ್ರೀನ್ ಹಾಕೊಂಡ್ರು ಅಪರ್ಚುನಿಟಿ ಬರುತ್ತೆ ಅಂತ ಹೇಳ್ತಾರೆ. ಮತ್ತೆ ಅಥವಾ ಗ್ರೀನ್ ಬೌಲ್ ಅಲ್ಲಿ ನೀರ್ ತುಂಬಿಸಿಟ್ರು ಅಪರ್ಚುನಿಟಿ ಬರುತ್ತೆ ಅಂತ ಹೇಳ್ತಾರೆ. ಈಗ ಅದು ಆಕ್ಚುಲಿ ಗ್ರೀನ್, ಹೌದು. ಗ್ರೀನ್ ಹಾಕಿದ್ರೆ ಯಾತಕ್ಕೆ ಆಪರ್ಚುನಿಟಿ ಬರುತ್ತೆ ಅಂದ್ರೆ, ಈಗ ಮರಕ್ಕೆ ನೀವೇನ್ ಹಾಕ್ತೀರಾ? ನೀರ್ ಹಾಕ್ತಿವಿ. ಸೊ ಅದು ಚಿಗುರದಲ್ಲೇ ಇರುತ್ತಾ? ಅಕ್ಕ ಚಿಗುರುತ್ತೆ. ಸೊ ಹಾಗೆ ಅಷ್ಟೇ ಗ್ರೀನ್. ಓಕೆ, ನಾರ್ತ್ ಅಲ್ಲಿ ಅಂದ್ರೆ ಬ್ಲೂ ಜೊತೆಗೆ ನಾವು ಗ್ರೀನ್ ಯೂಸ್ ಮಾಡಬಹುದು. 100% ಯೂಸ್ ಮಾಡ್ಬೋದು. ಯಾಕೆಂದ್ರೆ ನೋಡಿ, ಎಲಿಮೆಂಟ್ ಅನ್ನೋದೇ ಅದಕ್ಕೆ ಏನ್ ಹಾಕಿದ್ರೆ ಏನಾಗತ್ತೆ ಅನ್ನೋದನ್ನ ನಾವು ತಿಳ್ಕೊಂಡ್ಬಿಟ್ರೆ, ಅದನ್ನೇ ಹೇಳಿದ್ದು ನಾವು ಯಾವಾಗ್ಲೂ ಕೂಡ ಏನ್ ಬ್ಯಾಲೆನ್ಸ್ ಮಾಡ್ಬೇಕು, ಎಲಿಮೆಂಟ್ ಬ್ಯಾಲೆನ್ಸ್ ಮಾಡಿದಾಗ ಅಷ್ಟೇನೆ ನಮ್ಗೆ ಏನಾಗತ್ತೆ, ಕ್ಲಿಯರ್ ಆಗತ್ತೆ. ಇವಾಗ ನೀವ್ ಹೋಗ್ಬಿಟ್ಟು ಅಂದ್ರೆ ವಾಯು ಮೂಲೆಯಲ್ಲಿ ಏನಾದ್ರು ತಗೊಂಡೋಗಿ ರೆಡ್ ಹಾಕಿದ್ರೆ ಏನಾಗುತ್ತೆ ಹೇಳಿ? ಗಾಳಿಗೆ ಏನಾಗುತ್ತೆ? ಬೆಂಕಿ ಹತ್ಕೊಳುತ್ತೆ. ಕರೆಕ್ಟ್? ಬೆಂಕಿ ಹತ್ಕೊಳುತ್ತೆ. ಸೊ ಹಾಗಾಗಿ ಕೆಲವೊಂದು ಸಲ ನಾವ್ ಏನ್ ಮಾಡ್ಬೇಕು, ಇವಾಗ ನೀಲಿ ಅಂದ್ರೆ ವಾಟರ್ ಎಲಿಮೆಂಟ್. ಓಕೆ, ನಾರ್ತ್ ನ ನಾವು ವಾಟರ್ ಅಂತಾನೆ ಕರಿತೀವಿ. ಅಲ್ಲಿ ಏನಾನ ನೀವು ಗ್ರೀನ್ ಏನಾನ ಹಾಕಿದ್ರು ಕೂಡ ಅಲ್ಲಿ ಏನಾಗುತ್ತೆ, ಅಪರ್ಚುನಿಟಿಗಳು ಕ್ರಿಯೇಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಗ್ರೀನ್ಗೆ ವಾಟರ್ ಸೆಟ್ ಆಗುತ್ತೆ. ಅಂದ್ರೆ ಗಿಡಕ್ಕೆ ನಾವು ನೀರು ಹಾಕಿದ್ರೇನೆ ಗಿಡ ಬೆಳೆಯೋದು, ನೀರ್ ಹಾಕ್ಲಿಲ್ಲ ಗಿಡ ಬೆಳೆಯಲ್ಲ. ಹಾಗಾಗಿ ಹಾಕೋರು ಗ್ರೀನ್ ಬೇಕಾದ್ರೂ ಹಾಕ್ಬೋದು, ಬ್ಲೂ ಬೇಕಾದ್ರೂ ಹಾಕ್ಬೋದು. ಅದೆಲ್ಲ ನೆಕ್ಸ್ಟ್ ಫರ್ದರ್ ಕ್ಲಾಸ್ ಅಲ್ಲೂ ಕೂಡ ಹೇಳ್ತೀವಿ. ಅಂದ್ರೆ ಇಷ್ಟಿಷ್ಟೇ ಸ್ಟಾಪ್ ಅಂತ ಇರುತ್ತಲ್ಲ, ಸೊ ಅಷ್ಟೇ. ಓಕೆ ಅಕ್ಕ, ಇವಾಗ ಇನ್ನೊಂದು 108 ಸ್ವಸ್ತಿ ಕೇಳಿದ್ರಲ್ಲ, ನಮ್ಗೆ ವೆಸ್ಟರ್ನ್ ಟಾಯ್ಲೆಟ್ ಇದೆ ಅಂದ್ರೆ ಈ ಹೊರಗಡೆ ಗೋಡೆ ಬರುತ್ತಲ್ಲ, ಅಲ್ಲಿ ಹಾಕ್ಬೇಕಾ ಟಾಯ್ಲೆಟ್ ರೂಮ್ ಅಲ್ಲೇ ಹಾಕ್ಬೇಕಾಗುತ್ತಾ? ಮನೇಲಿ ಎಲ್ಲಿ ಯಾವ ಮೂಲೆಯಲ್ಲಿ ಬೇಕಾದ್ರೂ ಸ್ವಸ್ತಿಕ್ 108 ಸ್ವಸ್ತಿಕ್ ಹಾಕೊಂಡ್ರೆ ಮನೆಯಲ್ಲಿ ಇರುವಂತಹ ಟಾಯ್ಲೆಟ್ ಮತ್ತೆ ಬಾತ್ರೂಮ್ದು ನೆಗೆಟಿವ್ ನ ತಡೆಯುತ್ತೆ. ಓಕೆ ಓಕೆ, ತಡೆಯುತ್ತೆ. ಅದಕ್ಕೆ 108 ಸ್ವಸ್ತಿಕ್ ಹಾಕ್ತಾರೆ. ಇನ್ನೊಂದಕ್ಕ, ನಮ್ ಕಿಚನ್ ಅಲ್ಲಿ ಯುಟಿಲಿಟಿ ಬಂದಿದೆ, ಬಟ್ ಅಲ್ಲೆಲ್ಲ ಟ್ಯಾಪ್ ಇತ್ತು, ನಾನು ತೆಗ್ಸ್ಬಿಟ್ಟಿದೀನಿ. ಅಲ್ಲಿ ನಾವು ನೀರ್ ಏನು ಯೂಸ್ ಮಾಡಲ್ಲ. ಬಟ್ ಸುಮ್ನೆ ಹಂಗೆ ಅಕ್ಕ, ಅಂದ್ರೆ ಸಿಲಿಂಡರ್ ಇಟ್ಕೊಂಡಿದೀವಿ, ಪಾತ್ರೆ ಗೀತ್ರೆ ತೊಳ್ದಿದ್ದೆಲ್ಲ ಅಲ್ಲಿ ಇಡ್ತೀನಿ, ಆತರ ಯೂಸ್ ಮಾಡ್ಬೋದಲ್ವಾ? ಮಾಡ್ಬೋದು. ಓಕೆ ಅಕ್ಕ, ಅಲ್ಲೊಂದ್ ರೆಡ್ ಬಲ್ಪ್ ಹಾಕಿ ಇಟ್ಟಿದೀನಿ ನಾನು. ತೊಂದ್ರೆ ಇಲ್ಲ, ರೆಡ್ ಬಲ್ಪ್ ಹಾಕಿದ್ರು ಇಕ್ಕಿ, ಅಥವಾ ರೆಡ್ ಪೇಂಟ್ ಆದ್ರೂ ಹೊಡ್ಸ್ಕೊಡಿ. ರೆಡ್ ಬಲ್ಪ್ ಹಾಕ, ಮತ್ತೆ ಒಂದು ಫೈರ್ದು ಫೋಟೋ ಹಾಕಿದೀನಿ ಅಲ್ಲಿ, ಅಂದ್ರೆ ಬೆಂಕಿ ಬರ್ತಾ ಇರುವಂತ ಫೋಟೋನು ಅಲ್ಲಿ ಹಾಕಿದೀನಿ. ಅದನ್ನು ಕೂಡ ಯೂಸ್ ಮಾಡ್ಬೋದು, ಅದು ರೆಮಿಡಿ ಇದೆ. ಓಕೆ ಅಕ್ಕ, ಥ್ಯಾಂಕ್ ಯು. ಓಕೆ ಅಕ್ಕ, ಹೇಳಿ.
ಅಕ್ಕ ಇದು ವಾಯುವ್ಯದಲ್ಲಿ ಏನಿಟ್ರು ಡಬಲ್ ಆಗುತ್ತೆ, ಅಲ್ಲಿ ಜಾಸ್ತಿ ದಿನ ಇರಲ್ಲ, ಹೋಗುತ್ತೆ ಅಂತಾರಲ್ಲ. ಈಗ ನಾವು ಮನೆ ಸೇಲ್ ಮಾಡ್ಬೇಕಂತ ಇದೀವಲ್ಲ, ಮನೆ ಫೋಟೋಸ್ ಅಲ್ಲಿ ವಾಯುವ್ಯದಲ್ಲಿ ಹಾಕ್ಬೋದಾ? ಸೇಲ್ ಬೇಡ, ಮಾಡೋದಕ್ಕೆ ಹಾಕ್ಬೇಡಿ. ಸೇಲ್ ಮಾಡ್ಬೇಕಂತ ವಾಯುವ್ಯ ನೋಡಿ, ವಾಯುವ್ಯದಲ್ಲಿ ಹೇಳೋದು ಏನ್ ಹೇಳ್ತಾರೆ ಅಂದ್ರೆ ಡಬಲ್ ಆಗುತ್ತೆ, ಅದು ಹೊರಗಡೆ ತೆಗ್ದಾಕಲ್ಲ ಅಂತ. ಅದಲ್ಲ, ವಾಯುವ್ಯದಲ್ಲ. ವಾಯುವ್ಯದಲ್ಲಿ ಒಂದು ಡಿಗ್ರಿ ಇದೆ, ಆ ಡಿಗ್ರಿ ಇಟ್ಟಾಗ ಅಷ್ಟೇನೆ ಡಬಲ್ ಆಗ್ತಾ ಹೋಗುತ್ತೆ ಹೊರತು ನೀವು ಎಕ್ಸಾಕ್ಟ್ ವಾಯುವ್ಯಲ್ಲಿ ಇಟ್ಬಿಟ್ರೆ ಅದು ತೆಗ್ದೀಚೆ ಬಿಸಾಕ. ಅಕ್ಕ ಅದೇ ಈಗ ನಮ್ದು ಮನೆ ಫೋಟೋ ಎಲ್ಲಿ ಹಾಕಿದ್ರೆ, ಅಂದ್ರೆ ಪಶ್ಚಿಮ ವಾಯುದಲ್ಲಿ ಹಾಕ್ಬೇಕಾ ಉತ್ತರ ವಾಯುದಲ್ಲಿ ಹಾಕ್ಬೇಕಾ ಅಂತ. ಏನ್ ಮನೆ ಮಾರ್ಲಿಕ್ಕ? ಸೇಲ್ ಮಾಡಕ್ ಇಟ್ಟಿದೀವಲ್ಲ ಅಕ್ಕ, ನಾವ್ ನಿಮ್ಗೆ ಡಾಕ್ಯುಮೆಂಟ್ ಹೇಳಿದೀವಿ. ಇಡಿಯಪ್ಪ ಅಲ್ಲಿ. ಮನೆ ಡಾಕ್ಯುಮೆಂಟ್ ಇಡ್ಬೇಕಾ? ನಾವ್ ಯಾವ ಮನೆ ಸೇಲ್ ಡಾಕ್ಯುಮೆಂಟ್ ಮಾಡ್ಬೇಕಂತಿದೀವಿ ಇಡ್ಬೇಕು, ಆ ಮನೆ ಡಾಕ್ಯುಮೆಂಟ್ ಇಡ್ಬೇಡಿ. ಇಡ್ಬೇಕು. ಅಲ್ಲ, ಡಾಕ್ಯುಮೆಂಟ್ ಮನೆದು ಇಡಿ. ಫೋಟೋ. ಮನೆ ಫೋಟೋನ ಆ ಪ್ಲೇಸ್ ಅಲ್ಲಿ ಇಡಿ, ವಾಲ್ ಅಲ್ಲಿ ಹಾಕ್ಬೇಡಿ. ಆ ಪ್ಲೇಸ್ ಅಲ್ಲಿ ಇಡ್ಬೇಕು. ವಾಯುವ್ಯ ಮೂಲೆಯಲ್ಲಿ ಏನಾದ್ರು ನೋಡಿ, ವಾಯುವ್ಯ ಮೂಲೆಯಲ್ಲಿ ನೀವು ಯಾವುದೇ ಡಾಕ್ಯುಮೆಂಟ್ ಇಟ್ರು ಸೇಲ್ ಆಗೋಗುತ್ತೆ. ಓಕೆ ಓಕೆ, ಅದನ್ನ ತಿಳ್ಕೊಳ್ಳಿ. ವಾಯುವ್ಯ ಮೂಲೆಯಲ್ಲಿ ಡಾಕ್ಯುಮೆಂಟ್ ಗಳನ್ನ ಇಟ್ರೆ ಅದು ಬಿಸಾಕತ್ತೆ, ಅಂದ್ರೆ ತೆಗೆದು ಬಿಸಾಕತ್ತೆ, ಸೇಲ್ ಆಗುತ್ತೆ. ಡಬ್ಬಲ್ ಆಗಲ್ಲ, ಅರ್ಥ ಮಾಡ್ಕೊಳ್ಳಿ. ಡಬ್ಬಲ್ಗೆ ಬೇರೆ ಡಿಗ್ರಿ, ಡಬ್ಬಲ್ಗೆ ಬೇರೆ ಡಿಗ್ರಿ. ಒಟ್ಟು ವಾಯುವ್ಯದಲ್ಲೇ ಇದೆ ಅಂತ, ಅಂದ್ರೆ ಡಿಗ್ರಿಯಲ್ಲೇ ವಾಯುವ್ಯದಲ್ಲೇ ಡಬ್ಬಲ್ಗೆ ಬೇರೆ ಡಿಗ್ರಿ ಇದೆಯಾ? ವಾಯುವ್ಯದಲ್ಲೇ ಬೇರೆ ಇದೆ ಡಬಲ್ ಆಗ್ಲಿಕ್ಕೆ. ನೀವು ಒಂದ್ ಚಪ್ಪಲಿ ಇಟ್ರೆ 10 ಚಪ್ಪಲಿ ಆಗುತ್ತೆ. ಇವಾಗ ಭಾನುಮತಿ ಮೇಡಮ್ ಹೇಳಿದ್ರಲ್ಲ, ಮೇಡಮ್ ನಾನ್ ಚಪ್ಪಲಿ ಇಡ್ತಾ ಇದ್ದೀನಿ ಅಂತ, ಒಂಚೂರು ಏನಾದ್ರೆ ವಾಯುವ್ಯದಲ್ಲಿ ಏನಾರ ಒಂಚೂರು ಬದಲಾವಣೆ ಆದ್ರೆ ಅವ್ರು ಇಟ್ಟಿರೋ ಚಪ್ಪಲಿ ಸ್ಟ್ಯಾಂಡ್ ಏನಾಗಿರುತ್ತೆ, ಒಬ್ರು 10 ಜೊತೆ ಆಗ್ಬಿಡುತ್ತೆ. ಓಕೆ, ಸೊ ಡಬಲ್ ಆಗುವಂಥದ್ದು. ಅಲ್ಲಿ 10 ರೂಪಾಯಿ ಇಟ್ರು 100 ರೂಪಾಯಿ ಆಗುವಂಥದ್ದು, ಈ ರೀತಿ. ಅದು ನೆಕ್ಸ್ಟ್ ಕ್ಲಾಸ್ ಗಳಲ್ಲಿ ಇರುತ್ತೆ, ಯಾವ ಪ್ಲೇಸ್ ಅಲ್ಲಿ. ಓಕೆ ಅಕ್ಕ, ಸ್ವಲ್ಪ ಡಿಗ್ರಿ ಹೇಳಿದ್ರೆ ಚೆನ್ನಾಗಿತ್ತು ನನ್ಗೆ. ಇದು ನಮ್ದು ಮನೆ ಸೇಲ್ದು ಅದೊಂದಕ್ಕೆ ಅಕ್ಕ, ಸೇಲ್ದು ಮನೆದೊಂದೇ. ಎಕ್ಸಾಕ್ಟ್ ವೆಸ್ಟ್ ಗಿಡಿ, ಎಕ್ಸಾಕ್ಟ್ ವೆಸ್ಟ್ ಗಿಡಿ, ಎಕ್ಸಾಕ್ಟ್ ವೆಸ್ಟ್ ಗಿಡ್ಲಾ? ಅಲ್ಲಿಟ್ರು ಸೇಲ್ ಆಗುತ್ತಕ್ಕ? ಹೌದು, ಭಾರ ಇಡ್ಬೇಕಾದ್ರೆ. ಸರಿ ಅಕ್ಕ, ಭಾರ, ಒತ್ತಡ ಒತ್ತಡ ಹಾಕ್ಬೇಕು. ಅಕ್ಕ ಗೊತ್ತಾಗ್ತಿಲ್ಲ ಆಕ್ಚುಲಿ, ವೆಸ್ಟ್ ಆಪರ್ಚುನಿಟಿ ಅಂತ ಗೊತ್ತು, ಸೇಲ್ ಆಗುತ್ತೋ ಇಲ್ಲೋ ಅನ್ನೋದು ನನ್ಗೆ. ಸೇಲು ಆಗುತ್ತೆ. 82 82 82 3 ಸಲ ಬರ್ದ್ಬಿಟ್ಟು ಅದ್ರ ಮೇಲೆ ಏನಾನ ಒಂದು ಡಾಕ್ಯುಮೆಂಟ್ ಮೇಲೆ ಭಾರವಾಗಿರೋ ವಸ್ತು ಇಡಿ. ಹೇಳ್ತಾ ಇರೋದು ಅರ್ಥ ಆಗ್ತಿದ್ಯಲ್ಲ? ಭಾರವಾಗಿರೋ ವಸ್ತು ಇಡಿ, ಕಂಪ್ಲೀಟ್ ಆಗಿ ಹೋಗ್ಬಿಡುತ್ತದು. ಅಲ್ಲಿ ಎಷ್ಟು ಆಪರ್ಚುನಿಟಿನೂ ಕೊಡುತ್ತೆ. ನೀವು ಅಲ್ಲಿಂದ ಅಂದ್ರೆ ವೆಸ್ಟ್ ಝೋನ್ಗೆ ಯಾಕೆ ಹೇಳಿದೆ ಅಂದ್ರೆ, ಇವಾಗ ಮನೆ ಸೇಲ್ ಮಾಡಿದ್ರೆ ನಿಮ್ಗೆ ಏನ್ ಬರುತ್ತೆ? ಅಮೌಂಟ್. ನೆಕ್ಸ್ಟ್ ಮತ್ತೆ ಓಕೆ ಅಷ್ಟೇ. ಓಕೆ, ಸರಿ, ಅದನ್ನೇ ಹೇಳಿದ್ದು. ರೆಮಿಡೀಸ್ ನ ನೀವು ಫಾಲೋ ಮಾಡ್ಬೇಕು ಅಂದ್ರೆ, ಇವಾಗ ನಾನು ವೆಸ್ಟ್ ಝೋನ್ ಅನ್ನ ಏನ್ ಹೇಳಿದೆ ನಿಮ್ಗೆ, ಆಪರ್ಚುನಿಟಿ, ವೆಲ್ತ್ ಬರುತ್ತೆ, ದುಡ್ಡು ಬರುತ್ತೆ. ಒಂದು ಚಿಕ್ಕದಾಗಿ ಒಂದು ಫೋಟೋ ಹಾಕೊಂಡ್ರೆ ಅಲ್ಲಿಂದ ಲಕ್ಷ್ಮಿ ಏನ್ ಮಾಡ್ತಾಳೆ, ದುಡ್ಡು ಹಾಕ್ತಾಳೆ ಅಂತ ನಾನು ಹೇಳ್ತೀನಲ್ವಾ. ಅದೇ ದುಡ್ಡು ಬರ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಒತ್ತಡ ಹಾಕಿದಾಗ ಅದೇನಾಗುತ್ತೆ, ಹೊರಗಡೆ ಹೋಗುತ್ತೆ, ನಿಮ್ಗೆ ದುಡ್ಡು ಬರುತ್ತೆ. ಸರಿ ಅಕ್ಕ, ಸರಿ. ಓಕೆ ಓಕೆ. ಸುಷ್ಮಾ, ನಮಸ್ತೆ. ನಮಸ್ತೆ ನಮಸ್ತೆ ಮೇಡಮ್. ಮೇಡಮ್, ನನ್ಗೆ ಒಂದು ಡೌಟ್ ಇದೆ. ಇದು ನಾರ್ತ್ ಅಲ್ಲಿ ರೆಡ್ ಇರಬಾರ್ದು ಅಂತ ಹೇಳಿದ್ರಿ. ಇವಾಗ ಕಾಯಿ ಅಂತ ಕೊಡ್ತಾರೆ ದೇವ್ರ ಹತ್ರ ಹೋದಾಗ, ಅದಕ್ಕೆ ಬಟ್ಟೆ ಸುತ್ತಿ ತಲೆಬಾಕ್ಲು ಮೇಲೆನೆ ಕಟ್ಟಿ ಅಂತಾನೆ ಕೊಟ್ಟಿರ್ತಾರೆ ಮೇಡಮ್. ಅದು ರೆಡ್ ಬಟ್ಟೆ ಆಗಿರುತ್ತೆ. ಆಮೇಲೆ ನಂತರ ಹೊಸ್ಲಿಗೆ ರೆಡ್ನೇ ಹಾಕಿರ್ತಾರೆ ಮೇಡಮ್, ಅದು ಹೆಂಗೆ? ಕುಂಕುಮ ಅದು ಬೇರೆ, ಹೊಸ್ಲಿಗೆ ರೆಡ್ ಪೇಂಟ್ ಹೊಡಿಬಾರ್ದು, ರೆಡ್ ಪೇಂಟೇ ಅಲ್ಲ, ಅದು ಬೇರೆ ಬೇರೆ ಪೇಂಟ್ ಗಳು ಇರ್ತವೆ. ಓಕೆ, ಡೈರೆಕ್ಷನ್ ಗೆ ಪೇಂಟ್ ಗಳು ಚೇಂಜ್ ಇರ್ತವೆ. ಓಕೆ, ನಾರ್ತ್ ಗೆ ಇದೇ ಡೋರ್ಗೆ ಇದೇ ಪೇಂಟ್ ಹೊಡಿಬೇಕು, ಈ ಕಡೆ ಡೋರ್ಗೆ ಈ ತರದೇ ಪೇಂಟ್ ಹೊಡಿಬೇಕು ಅಂತ ಇರುತ್ತೆ. ಮತ್ತೆ ನೀವು ಅದು ಮೇಲ್ಗಡೆ ಕೆಂಪು ಕಲರ್ದು ಹೇಳ್ತಾರಲ್ಲ ಬಟ್ಟೆ, ಅದನ್ನ ಹಳದಿ ಕಲರ್ ಬೇಕಾದ್ರೂ ಮಾಡಿಸ್ಬೋದು, ಹಳದಿ ಕೂಡ ಹಾಕ್ಬೋದು. ಗ್ರೀನ್ ಕಲರ್ ಕೂಡ ಹಾಕಿಸ್ಕೋಬಹುದು. ಅವ್ರು ಹೇಳ್ತಾರೆ ರೆಡ್ ಅಂತ ಹೇಳಿದ್ರೆ ಫೈರ್. ಅಲ್ಲಿ ಹೋದಾಗ ಮತ್ತೆ ನೀವು ಆ ಕಾಯಿ ಕಟ್ಟುನು ಪ್ರಯೋಜನ ಇಲ್ಲ ನಿಮ್ಗೆ. ಹೌದ್ರಿ. ಕೆಲವೊಬ್ರು ನೋಡಿದೀರಾ, ಅಯ್ಯೋ ಕಾಯಿ ತಗೊಬಂದೆ ಕಟ್ಟದೆ ರಿವರ್ಸೇ ಆಗ್ತಿದೆ, ಏನು ಪ್ರಯೋಜನ ಆಗ್ತಿಲ್ಲ ನನ್ಗೆ ಅಂತ ಹೇಳಿರೋ ಮತ್ ಕೇಳಿದ್ದೀರಾ ನೀವು? ರೆಡ್ ಅಲ್ಲಿ ಇರುತ್ತೆ. ಸೊ ಹಾಗಾಗಿ ರೆಡ್ ಬೇಡ, ಹಳದಿ ನೀವೇ ಚೇಂಜ್ ಮಾಡಿ, ಹಳದಿ. ಇವಾಗ ಹೊಸ್ಲಿಗೂ ಸತಿಗೂ ಯೆಲ್ಲೋ ಕಲರ್ ಹಾಕಿದ್ರು ಕೂಡ ಬರ್ತೈತಿ.
ಯೆಲ್ಲೋ ಕಲರ್ ಓಕೆ, ಯೆಲ್ಲೋ ಕಲರ್ ಓಕೆ ನಾರ್ತ್ಗೆ, ನಾರ್ತಿಗೆ. ಯೆಲ್ಲೋ ಕಲರ್ ಓಕೆ ನಾರ್ತ್ಗೆ, ತೊಂದ್ರೆ ಇಲ್ಲ. ಹ್ಮ್. ಇವಾಗ ಡೋರ್ಸ್ ಎಲ್ಲ ಮೇಡಮ್ ಒಂದ್ ಚಾಕ್ಲೇಟ್ ಕಲರ್ಸ್ ಎಲ್ಲ ಇರುತ್ತೆ ಮೇಡಮ್, ಅದೇನ್ ಎಫೆಕ್ಟ್ ಆಗಲ್ಲ? ಅದು ಚಾಕ್ಲೇಟ್ ಅಂದ್ರೆ ಬ್ರೌನ್, ಅದನ್ನು ಕೂಡ ಹಾಕೋಂಗಿಲ್ಲ. ಹಾ. ಓಕೆ, ಅದನ್ನು ಕೂಡ ಆ ಕಲರ್ ನ ಚೇಂಜ್ ಮಾಡಿ ಕ್ರೀಮ್ ಕಲರ್ ಹೊಡಿಸ್ಬೇಕು. ಕ್ರೀಮ್ ಕಲರ್. ಇವಾಗ ನಾವೆಲ್ಲ ರೆಂಟೆಡ್ ಅಲ್ಲ ಮೇಡಮ್ ಇರೋದು, ಅದೆಲ್ಲ ಅದಕ್ಕೆ ರೆಡ್ ಗೆ ಆಗ್ತಾ ಇದೆ ಪರಿಸ್ಥಿತಿಗಳು, ಅರ್ಥ ಆಯ್ತಲ್ಲ? ಅದೇ ರೆಡ್ ಗೆ ಆಗ್ತಾ ಇರೋದು. ಅಂದ್ರೆ ಅದೇನ್ ಪೂರ್ತಿ ರೆಡ್ ಏನ್ ಅನ್ಸಲ್ಲ ಮೇಡಮ್, ಬಟ್ ಅದಕ್ಕೆ ನನ್ಗೆ ಸ್ವಲ್ಪ ಬಟ್ ಅನ್ಸಲ್ಲ ಅಲ್ಲ, ಅದು ಬಂತು. ಫೀಲ್ ಆಯ್ತು ಅಂತ ಅಂದ್ರೂ ಮುಗೀತು. ಅಂದ್ರೆ ಅದು ಬ್ರೌನ್ ಸತ್ತಿಗನು ರೆಡ್ ಇಂದನೇ ಅಲ್ಲ ಮೇಡಮ್ ಬ್ರೌನ್ ಆಗೋದು. ನೋಡಿ, ವುಡ್ ಒಂದ್ಬಿಟ್ಟು ಹುಡ್, ಅರ್ಥ ಆಯ್ತಲ್ವಾ? ವುಡ್ ಬಂದ್ಬಿಟ್ಟು ವುಡ್ದು ಕೆಲವರೆಲ್ಲ ಇದ್ರ ಪಾಲಿಶ್ ಹಾಕಿರ್ತಾರೆ, ರೆಡ್ ಅಲ್ಲ ಅದು ಬ್ರೌನ್ ಪಾಲಿಶ್ ಹಾಕಿರ್ತಾರೆ. ಅದನ್ನ ಬಿಟ್ಟು ಬ್ರೌನ್ ಪಾಲಿಶ್ ಬಿಟ್ಟು ಕಲರ್ ಹೇಳ್ತಾ ಇದ್ದೀನಿ ನಾನು. ನೋಡಿ, ನ್ಯಾಚುರಲ್ ವುಡ್ದು ನಾನು ಹೇಳ್ತಾ ಇಲ್ಲ. ಯಾಕೆಂದ್ರೆ ಮರ ಬಂದ್ಬಿಟ್ಟು ಟೀಕೋ ಏನಾನ ಒಂದಿರುತ್ತೆ, ಟೀಕಲ್ಲೂ ಕೂಡ ಆ ದೇವ್ರ ಒಂದು ಇದಿರುತ್ತೆ, ಪವರ್ ಇರುತ್ತೆ, ಎನರ್ಜಿ ಇರುತ್ತೆ. ಓಕೆ, ಬೇವಿನ ಮರದಲ್ಲಿ ಎನರ್ಜಿ ಇರುತ್ತೆ, ಆಯ್ತಲ್ಲ? ಆಮೇಲೆ ಹಲಸಿನ ಮರದಲ್ಲಿ ಎನರ್ಜಿ ಇರುತ್ತೆ. ಸೊ ನಾನು ಹೇಳಿದ್ದೀನಲ್ವಾ, ಯಂತ್ರ ಮಾಡ್ಬೇಕಾದ್ರೆ, ಮಂತ್ರ ಮಾಡ್ಬೇಕಾದ್ರೆ, ನಾವ್ ಸಿದ್ಧಿ ಮಾಡ್ಕೋಬೇಕಾದ್ರೆ ನಾವು ಹಲಸಿನ ಮರದ ಮೇಲೆನೆ ನಾವು ಕೂರ್ಬೇಕು ಅಂತ ನಾನು ಎಷ್ಟೋ ಕ್ಲಾಸ್ಗಳಲ್ಲಿ ನಿಮ್ಗೆ ಹೇಳಿದ್ದೀನಿ. ಓಕೆ, ಸೊ ಅದ್ರಲ್ಲಿ ಎನರ್ಜಿ ಇದ್ದು ಅದಕ್ಕೇನಾದ್ರೂ ಅವರು ಮಾಮೂಲಿ ಪಾಲಿಶ್ ಮಾಡಿದ್ರೆ, ಅರ್ಥ ಆಯ್ತಲ್ಲ? ಎಸ್ ಮೇಡಮ್. ಬರಿಬೇಡ. ಅವಾಗ ನೀವು ಅದನ್ನು ಕೂಡ ಮನ್ಸಿಗೆ ತೃಪ್ತಿ ಆಗ್ತಿಲ್ಲ ಅಂದಾಗ ನೀವೇನ್ ಮಾಡ್ತೀರಾ, ಆ ಡೋರಿನ ಮೇಲೆ ಸ್ವಸ್ತಿಕ್ ಬರೀತೀರಾ. ಸ್ವಸ್ತಿಕ್. ಇವಾಗ ಅಮಾವಾಸ್ಯೆ ಹುಣ್ಣಿಮೆಗೆ 15 ಡೇಸಿಗೆ ಒನ್ಸ್ ಅರಿಶಿಣದಿಂದ ಅಥವಾ ಗಂಧದಿಂದ ಮಾಡಿದ್ರೆ ಓಕೆ ಅಲ್ವಾ ಮೇಡಮ್? ಇವಾಗ ಅದಕ್ಕೆ ಕುಂಕುಮ ಏನು ಹಚ್ಚಂಗಿಲ್ವಾ ಮೇಡಮ್ ಸ್ವಸ್ತಿಕ್ಕಿಗೆ? ನೋಡಿ, ಸ್ವಸ್ತಿಕ್ ಬರೆಯೋದನ್ನು ಹೇಳ್ಕೊಟ್ಟಿದೀನಿ, ಯಾವ ತರ ಬರಿಬೇಕು ಅಂತ ಕ್ಲಾಸ್ಗಳಲ್ಲಿ. ಆ ತರ ಬರ್ಬಿಟ್ ಬಿಟ್ಬಿಡಿ, ಆ ತರ ಏನಿಲ್ಲ. ಒಂದು ಇದಾಕಿ ಯೆಲ್ಲೋ ಕಲರ್, ಅದ್ರ ಮೇಲೆ ಸ್ವಸ್ತಿಕ್ ಬರೀರಿ ಬಿಡಿ. ಅದ ಎನರ್ಜಿ ಇವಾಗ ಮೇಡಮ್ ಇವಾಗ ಆ ದಿಕ್ಕಲ್ಲಿ ಮತ್ತೆ ಉತ್ತರ ಮತ್ತೆ ಈಶಾನ್ಯ ಭಾಗದಲ್ಲಿ ನೀವು ಒನ್ ಟೈಮ್ ಕ್ಲಾಸ್ ಅಲ್ಲಿ ಹೇಳಿದ್ರಿ ಮೇಡಮ್, ಅದು ಒಂದು ಸಣ್ಣದು ಇದು ಗಿಂಡಿಯಲ್ಲಿ ನೀರ್ ಹಾಕಿ ಅದಕ್ಕೆ ಅರಿಶಿಣ ಹಾಕಿ ಒಂದು ಹೂವ ಇಡೋದ್ರಲ್ಲಿ ಹಸಿಂದ ಕೂಡನು ಅದು ಕೂಡ ನಮಗೆ ಎನರ್ಜಿ ಕೊಡುತ್ತೆ ಅಲ್ವಾ ಮೇಡಮ್ ಆ ಪ್ಲೇಸ್ ಅಲ್ಲಿ? ಹೌದು. ಓಕೆ ಮೇಡಮ್, ಅದು ಮಾಡ್ಬೋದು. ನನ್ಗೆ ಅದೇ ಡೌಟ್ ಐತೆ ಮೇಡಮ್. ಕಾಪರ್ ತಟ್ಟೆಯಲ್ಲಿ ಏನ್ ಹೇಳಿದೆ ನಾನು ಅವಾಗ್ಲೇ ಹೇಳದ್ನಲ್ಲ ಅವ್ರಿಗೆ, ಗೋಮತಿ ಚಕ್ರದಲ್ಲೇನೆ ಸ್ವಸ್ತಿಕ್ ನ ಇದ್ ಮಾಡ್ಬಿಟ್ಟು ಮಾಡ್ಬೇಕು. ಅಂದ್ರೆ ಅದೇ ಪ್ಲೇಸ್ ಅಲ್ಲಿನೇ ಇಡ್ಬೇಕಾ ಮೇಡಮ್ ಅದು? ಹೌದು ಹೌದು, ಉತ್ತರ ಈಶಾನ್ಯದಲ್ಲಿನೇ. ಹೌದು. ಓಕೆ, ಅಂದ್ರೆ ಇವಾಗ ಆಲ್ಮೋಸ್ಟ್ ಅಲ್ಲ ಮೇಡಮ್, ಇವಾಗ ಹೊಸ್ಲಿಗೆಲ್ಲ ರೆಡ್ ಕಲರ್ದ ಇರುತ್ತೆ ಮೇಡಮ್. ಏನ್ ಮಾಡಕ್ ಆಗಲ್ಲ, ಪಾಯಿಂಟ್ ಇದೆ, ಚೇಂಜ್ ಮಾಡಿಸಿ. ಎಸ್ ಮೇಡಮ್. ಓಕೆ 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 ಮೇಡಮ್. ಓಕೆ ಮ್ಯಾಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಪರಿಮಳ ಮೇಡಮ್. ಮೇಡಮ್ ನಮಸ್ತೆ. ನಮಸ್ತೆಪ್ಪ. ಮ್ಯಾಮ್ ನಾನು ಆಗ್ಲೇ ಟ್ರಾವೆಲ್ ಮಾಡ್ತಾ ಇದ್ದೆ, ನೀವೊಂದು ರೆಮಿಡಿ ಅಂದ್ರೆ ಹೇಳ್ತಿರಲ್ಲ, ಎಲ್ಲಾ ಮೂಲೆಗಳಲ್ಲಿ ಏನು ಇಟ್ಟಿರ್ಬಾರ್ದು ಅಂದ್ರೆ ನಾರ್ತ್ ಈಸ್ಟ್ ಅಲ್ಲಿ ಈಶಾನ್ಯ ಮತ್ತೆ ನೋಡಿ, ನಾರ್ತ್ ಇಂದ ಹಿಡಿದು ನಾರ್ತ್ ಈಸ್ಟ್ ವೆಸ್ಟ್ ಅಗ್ನಿ ಮೂಲೆ ಇಷ್ಟನ್ನು ಕೂಡ ಕ್ಲೀನ್ ಆಗಿ ಇಡ್ಬೇಕು ಅಂತ ಹೇಳಿರೋದು. ಓಕೆ, ಅಂದ್ರೆ ಇವಾಗ ನಾವಲ್ಲಿ ಏನಾದ್ರೂ ಇಟ್ಟಿರ್ತೀವಲ್ಲ ಮ್ಯಾಮ್, ಇವಾಗ ಒಂದು ಟೇಬಲ್ ಇರ್ಬೋದು, ಆತರ ಇರ್ಬೋದು, ಅಡಿಗೆ ಮನೆಯಲ್ಲಿ. ಟೇಬಲ್ದೆಲ್ಲ ಹೇಳಿಲ್ಲ, ಕ್ಲೀನ್ ಆಗಿ ಇಡ್ಬೇಕು, ಧೂಳು ಇರಬಾರ್ದು, ಅಲ್ಲಿ ಆ ಪ್ಲೇಸ್ ಗಳನ್ನ ಸ್ವಚ್ಛವಾಗಿಡ್ಬೇಕು ಅಂತ ಹೇಳಿದೆ. ಓಕೆ ಓಕೆ, ಸರಿ ಸರಿ, ನಂಗೆ ಕನ್ಫ್ಯೂಷನ್ ಆಯ್ತು. ಅಂದ್ರೆ ನೋಡಿ, ಅವೆಲ್ಲ ಆಪರ್ಚುನಿಟೀಸ್ ತರುವಂತ ಜಾಗಗಳು. ಓಕೆ, ನಾರ್ತ್ ಇರ್ಬೋದು, ನಾರ್ತ್ ಈಸ್ಟ್ ಇರ್ಬೋದು, ಅಥವಾ ವೆಸ್ಟ್ ಇರ್ಬೋದು, ಇವೆಲ್ಲ ಕೂಡ ಆಪರ್ಚುನಿಟಿಗಳು ಮತ್ತೆ ನಮ್ಗೆ ಪ್ರಾಸ್ಪೆರಿಟಿ ಕೊಡುವಂತಹ ಜಾಗಗಳು. ಸೊ ಹಾಗಾಗಿ ಏನ್ ಮಾಡ್ತೀವಿ ನಾವು, ಅದನ್ನ ಕ್ಲೀನ್ ಆಗಿಡ್ಬೇಕು ಅಂತ ಹೇಳ್ತೀವಿ. ಓಕೆ, ಮತ್ತೆ ಇವಾಗ ಮನೆಯಲ್ಲಿ ಅಂತ ತಗೊಂಡಾಗ ನಾವ್ ಇವಾಗ ಹಾಲ್ ಅಂತ ತಗೋಬೇಕಾ ಅಥವಾ ಇಡೀ ಎಂಟೈರ್ ನಮ್ಮ ಬಿಲ್ಡಿಂಗ್ ತಗೊಂಡು ಆಯಾ ಮೂಲೆಗಳಲ್ಲಿ ನಿಮ್ ಮನೆಯನ್ನ ತಗೊಳ್ಳಿ. ಓಕೆ, ನಿಮ್ ಮನೆಯನ್ನ ತಗೊಂಡು ನೋಡಿ. ಅದೇ ಇವಾಗ ನಾವು ಹಾಲ್ನಲ್ಲಿ ವಾಸ ಮಾಡ್ತೀವಿ ಅಂದ್ರೆ ಹಾಲ್ ಇರುತ್ತೆ ಅಂತ ಹೇಳಿದ್ರೆ ಹಾಲಲ್ಲಿ ಆ ಮೂಲೆಗಳಲ್ಲಿ ಏನು ಇರಬಾರ್ದು, ಅಂದ್ರೆ ಕ್ಲೀನ್ ಆಗಿ ಸ್ವಚ್ಛವಾಗಿ ಇಡ್ಬೇಕು ಅಂತ. ಕ್ಲೀನ್ ಇಟ್ಕೋಬೇಕು, ಸ್ವಚ್ಛವಾಗಿ ಇಟ್ಕೋಬೇಕು. ಬ್ಲಾಕ್ ಎನರ್ಜಿ ಬ್ಲಾಕ್ ಆಗೋದು. ಯಾಕೆಂದ್ರೆ ಇವಾಗ ರೂಮ್ ಅಲ್ಲಾದ್ರೆ ಒಂದ್ ಕಬೋರ್ಡ್ ಬರುತ್ತೆ,
ಸೊ ನಾವು ಅಲ್ಲೂ ಸ್ವಚ್ಛವಾಗಿ ಇಟ್ಕೋಬೇಕು, ಅದ್ ಅರ್ಥ ಆಯ್ತು. ಬಟ್ ಅಲ್ಲಿ ಕೆಲವೊಂದ್ ಕಡೆ ಜಾಗ ಇರುತ್ತೆ ಅಂತ ನಾವು ಸ್ಟೋರೇಜ್ ಮಾಡ್ಕೊಂಡಿರ್ತೀವಿ ಐಟಮ್ಸ್ ಹಾಕಿಡಕ್ಕೆ ಅಲ್ಲ, ನೀವ್ ಅಂತಾನೆ. ಸ್ಟೋರ್ ಮಾಡೋದ್ರಲ್ಲಿ ತೊಂದ್ರೆ ಇಲ್ಲಪ್ಪ, ನಾನ್ ಸ್ಟೋರೇಜ್ ಎಲ್ಲ ಹೇಳ್ತಿಲ್ಲ ಇಲ್ಲಿ. ಓಕೆ ಗಲೀಜ್ಗಳನ್ನ ಇಡೋದು, ಚಪ್ಪಲಿಗಳನ್ನ ಹಾಕೋದು, ಅಥವಾ ಈ ರೀತಿ ಡಸ್ಟ್ಬಿನ್ ಗಳನ್ನ ಇಡುವಂತದ್ದು ಈ ಜಾಗಗಳಲ್ಲಿ ಬೇಡ. ಓಕೆ. ಓಕೆ, ನೀವು ನಾರ್ತ್ ಅಲ್ಲಿಡೋ ವಸ್ತುಗಳಿಂದ ನಾನು ಪ್ರಾಬ್ಲಮ್ ಅಲ್ಲ. ಕೆಲವೊಂದು ಹಾ. ಕೆಲವೊಂದು ಸ್ಪೇಸ್ ಅಲ್ಲಿ ಖಾಲಿ ಬಿಡ್ಬೇಕು ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಯಾವ್ಯಾವ ಪ್ಲೇಸ್ ಅಲ್ಲಿ ಖಾಲಿ ಇರ್ಬೇಕು ಅಂತ ನಾನು ಹೇಳ್ತೀನಿ. ಓಕೆ ಓಕೆ, ಸರಿ ಮ್ಯಾಮ್, ಆಯ್ತು. ಥ್ಯಾಂಕ್ ಯು. 82 ಗ್ರೀನ್ ರೆಡ್ ಕಲರ್ ಅಲ್ಲಿ ಬರೀಬೇಕು ಪ್ರಾಪರ್ಟಿ ಸೇಲ್ ಆಗ್ಬೇಕಂದ್ರೆ. ಸುರೇಶ್ ಸರ್. ನಮಸ್ತೆ. ಸುರೇಶ್ ಸರ್ ನಮಸ್ತೆ ಸರ್, ಹೇಳಿ. ಚೆನ್ನಾಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀನಿ, ತುಂಬಾ ಅಪರೂಪ ಆಗ್ಬಿಟ್ರಲ್ಲ. ನೀವ್ ಅಪರೂಪ ಆಗ್ಬಿಟ್ಟಿದ್ದೀರಿ. ನಾನಲ್ಲ ಸರ್, ನೀವ್ ಅಪರೂಪ ಆಗ್ಬಿಟ್ರಿ. ವರ್ಷದ ಇಲ್ಲ, ಮೇಲೆ ಯಾವ್ದು ಆಯ್ತು. ಗ್ರೂಪ್ ಅಲ್ಲಿ ಲಿಂಕ್ ಗಳು ಬರ್ತಾ ಇಲ್ಲ. ಇಲ್ಲ, ಹಳೆ ಗ್ರೂಪ್ ಆಕ್ಚುಲ್ ಆಗಿ ಇದಾಯ್ತು, ಮತ್ತೆ ಹೊಸ ಗ್ರೂಪ್ ಕ್ರಿಯೇಟ್ ಆಯ್ತಲ್ಲ, ಎಲ್ಲ ಅಲ್ಲಿದ್ದಾರೆ. ನಿಮಗ್ ಸಿಕ್ಕಿಲ್ಲ ಗ್ರೂಪ್? ಇಲ್ಲ ಮೇಡಮ್, ಸಿಗ್ಲಿಲ್ಲ. ಓಕೆ ಓಕೆ, ಅದು ಹೊಸದಾಗಿ ಗ್ರೂಪ್ ಇವಾಗ ಕ್ರಿಯೇಟ್ ಆಯ್ತಲ್ಲ, ಸೊ ಹತ್ತತ್ರ 300-400 ಜನ ಎಲ್ಲ 3 ಗ್ರೂಪ್, ಅಂದ್ರೆ 100 ಜನಕ್ಕೆ ಒಂದೊಂದು ಗ್ರೂಪ್ ಮಾಡಿದೀವಿ. ಅರೌಂಡ್ 300 ಹಂಗಾಗಿ ಜನ. ನಾನ್ ಮಿಸ್ ಆಗ್ಬಿಟ್ಟೆ. ಹಾಗೇನಿಲ್ಲ, ಹೇಳಿ ಸರ್. ನಾನು ಅನ್ಕೊಂಡೆ ಎಲ್ಲ ಸ್ಟಾಪ್ ಮಾಡ್ಬಿಟ್ಟಿದ್ರೆ ಕ್ಲಾಸಸ್ ಅಂತ ಇಲ್ಲ ಅನ್ಕೊಂಡೆ. ಇಲ್ಲ, ನಡೀತಾ ಇದೆ ಸರ್, ಸುಮಾರು ಕ್ಲಾಸ್ ನಡೆದೋಗ್ಬಿಡ್ತು, ಸುಮಾರು ಕ್ಲಾಸ್. ನಾನು ಸುಮಾರು ಕ್ಲಾಸಿಂಗ್ ಮಿಸ್ ಆಗೋದೆ. ಮೇ ಬಿ. ಮತ್ತೆ ಅದಾದ್ಮೇಲೆ ಮತ್ತೆ ಸೆಕೆಂಡ್ ಟೈಮ್ ಮತ್ತೆ ಈ ವಾರದ ಪ್ರೋಗ್ರಾಮು ನಡೀತು, ಆಫ್ಲೈನ್ ಪ್ರೋಗ್ರಾಮು. ನೋಡಿ, ಯಾರು ಒಂದು ಫೋನ್ ಮಾಡಿಲ್ಲ, ಒಂದು ಮೆಸೇಜ್ ಮಾಡಿಲ್ಲ. ಅಲ್ಲ, ಹಳಬ್ರು ಯಾರು ಬರ್ಲಿಲ್ಲ ಬಿಡಿ. ಹಳಬ್ರೆಲ್ಲ ಅವರು ಆಲ್ರೆಡಿ ಕಲ್ತಿ ಅವ್ರವ್ರದೇ ಆದಂತ ಒಂದು ವೃತ್ತಿಗಳು ರೆಡಿ ಮಾಡ್ಕೊಂಡು ಬಿಟ್ಟಿದ್ದಾರೆ. ಸೊ ಇವಾಗ ಪಾಪ ಹೊಸಬ್ರುಗಳು ಮತ್ತೆ ಮತ್ತೆ ಆಡ್ ಆಗ್ತಾ ಇದಾರೆ, ಹೊಸಬ್ರು ಕಲಿತಾ ಇದಾರೆ, ಇದ್ ಮಾಡ್ತಾ ಇದಾರೆ. ಹಳಬ್ರು ಆಲ್ಮೋಸ್ಟ್ ಎಲ್ಲಾರುನು ಅವರು ಆ ಕ್ಲಾಸ್ ಗಳೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಅವರೆಲ್ಲ ಅರ್ನಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ ಬಿಟ್ಟಿದ್ದಾರೆ. ಡೌಟ್ ಏನಿಲ್ಲ ಮೇಡಮ್, ಅದೇ ಮಾತಾಡ್ಬೇಕಿತ್ತು, ಅದಕ್ಕೆ ಫೇಸ್ ಹೌದು. ಮಾಡಿದೆ. ತುಂಬಾ ಲಾಂಗ್ ಓಕೆ, ಗ್ಯಾಪ್ ಆಗೋಯ್ತಲ್ಲ, ಹಂಗಾಗಿ ಮೇಡಮ್. ನಂಬರ್ ಇದೆಯಲ್ಲ ಸರ್ ನಿಮ್ ಹತ್ರ? ನಿಮ್ ನಂಬರ್ ಇದೆ ಮೇಡಮ್, ಎಲ್ಲ ಕ್ಲಾಸ್ ಸ್ಟಾಪ್ ಮಾಡಿರ್ಬಿಟ್ಟು ಸುಮ್ಮನಾಗಿದ್ದೆ ಅಷ್ಟೇ. ಮೋಸ್ಟ್ಲಿ ಆ ನಂಬರ್ ಇಲ್ಲ, ಇವಾಗ ಗ್ರೂಪ್ ಅಲ್ಲಿ ಜಾಯ್ನ್ ಆಗಿದ್ರಲ್ಲ ಅದ್ರಲ್ಲಿ ಇದೆ, ಹೊಸ ನಂಬರ್ ತಗೊಳ್ಳಿ. ಅದು ಲಿಂಕ್ ಕಳ್ಸಿ ಅಂತ ಹೇಳಿ ನಿಮ್ದೇ ನಂಬರ್ ಅದು? ನಾನ್ ಲಿಂಕ್ ಕಳ್ಸಿದ್ನಾ? ಹಾ, ಅದೇ ನಂಬರ್. ಅಂದ್ರೆ ಆ ನಂಬರ್ ಇಲ್ಲ ನನ್ನ ಹತ್ರ, ಹಳೆ ನಂಬರ್ ಆ ಇತ್ತು. ನಂಬರ್. ಸೇವ್ ಮಾಡ್ಕೊಂತೀನಿ ಮೇಡಮ್. ಓಕೆ ಥ್ಯಾಂಕ್ ಯು ಮೇಡಮ್. ಓಕೆ ಸರ್, ಥ್ಯಾಂಕ್ ಯು. ಮೋಹನ್ ಸರ್. ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ ಮೇಡಮ್. ಒಂದು ಡೌಟ್ ಇತ್ತು ಮೇಡಮ್. ಇದು ಹೇಳಿ. ಏನು ಗೊತ್ತಾ ಮೇಡಮ್, ನಮ್ದು ಸ್ವಲ್ಪ ಏನೋ ಕಮಿಟ್ಮೆಂಟ್ ಆಗಿ ಮನೆ ಸ್ವಲ್ಪ 25 ವರ್ಷದಿಂದ ಕಟ್ಟಿದ್ದು, 2001 ಕಟ್ಟಿ ಮೇಡಮ್. ಅದು ಸ್ವಲ್ಪ ನಾವು ಏನೋ ಸಮಸ್ಯೆಗಳಾಗಿ ಹಳೆ ಮನೇಲಿ ಇದ್ದೀವಿ. ಸೊ ವಾಸ್ತು ಎಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ಮೇಡಮ್. ಹೆಚ್ಚು ಕಮ್ಮಿ 90% ಎಲ್ಲ ವಾಸ್ತು ಸರಿ ಇಲ್ಲ. ಬಟ್ ನನಗೆ ಈಗ ಯಾವ್ದು ಹೇಳುದು, ನಂದು ಡೇಟ್ ಆಫ್ ಬರ್ತ್ ಪ್ರಕಾರ ಈ ವೆಸ್ಟ್ ಸೈಡ್ ಆಗ್ಬರ್ತದೆ, ಈಸ್ಟ್ ಸೈಡ್ ಆಗ್ಬರಲ್ಲ ಅಂತ ಹೇಳ್ತಾರೆ. ಅದ್ ಹೆಂಗ್ ಮೇಡಮ್ ಸಾಧ್ಯ ಅದು ಮೇಡಮ್? ಈ ವೆಸ್ಟ್ಗೆ ಬಾಗಲ್ ಹಾಕೋತ ಮೇಡಮ್ ನಿಜ ಪ್ರಕಾರ? ವೆಸ್ಟ್ಗೆ ಇಡ್ಬೋದು. ಅಲ್ಲ, ಯಾಕಂದ್ರೆ ಮೇಡಮ್ ನಂದು ಡೇಟ್ ಆಫ್ ಬರ್ತ್ ಪ್ರಕಾರ ಹೇಳೋದೆ, ಅದೇನೋ ಗೊತ್ತಿಲ್ಲ ಮೇಡಮ್. ಅದ್ ಹೆಂಗೆಲ್ಲ ಹಾಕೋದೋ ಗೊತ್ತಿಲ್ಲ ಮೇಡಮ್. ಅಲ್ಲ, ನಿಮ್ ಡೇಟ್ ಆಫ್ ಬರ್ತ್ ಅಂದ್ರೆ ವೆಸ್ಟ್ ಝೋನ್ ಅಲ್ಲಿ ಬಾಗ್ಲು ಇಡ್ಲೇಬಾರ್ದು ಅಂತ ಅಲ್ಲ. ಆಕ್ಚುಲ್ ಆಗಿ ವೆಸ್ಟ್ ಝೋನ್ ದಿ ಬೆಸ್ಟ್ ಝೋನ್ ಅಂತ ಹೇಳ್ತಾರೆ. ಅರ್ಥ ಇದೆಯಾ? ವೆಸ್ಟ್ ಈಸ್ ಬೆಸ್ಟ್, ವೆಸ್ಟ್ ಈಸ್ ಬೆಸ್ಟ್, ಅರ್ಥ ಮಾಡ್ಕೊಳ್ಳಿ. ಗೊತ್ತೇ ಮೇಡಮ್, ವೆಸ್ಟ್ ಈಸ್ ಬೆಸ್ಟ್. ಯಾಕೆಂದ್ರೆ ಅಲ್ಲಿ ನಿಮ್ಗೆ ಆದಾಯದ ಮೂಲಗಳು ಬರೋದೇ ವೆಸ್ಟ್ ಝೋನ್ ಇಂದ. ಅದೇ ಶನಿ ಈಸ್ ಮನಿ ಅಂತ ಅಲ್ಲ, ಶನಿ ಈಸ್ ಮನಿ, ವೆಸ್ಟ್ ಈಸ್ ಇದು. ಆ ತರ ವೆಸ್ಟ್ ಅಲ್ಲಿ ಶನಿದು ಜಾಗ ಅದು ಆಕ್ಚುಲಿ ವೆಸ್ಟ್, ಆಯ್ತಾ? ನಿಮ್ಗೆ ದುಡ್ಡು ಕೊಡೋನೆ ಶನಿ. ನಾವ್ ಅನ್ಕೊಂತೀವಿ ಅವನು ನಮ್ಗೆ ಕೆಟ್ಟದ್ ಮಾಡ್ತಾನೆ, ಸಡೆ ಸದಿ ಕೊಟ್ಬಿಡ್ತಾನೆ, ದುಡ್ಡು ಕೊಡಲ್ಲ ಅಂತ. ನೀವ್ ವೆಸ್ಟ್ ಝೋನ್ ನ ಎಷ್ಟು ನೀಟಾಗಿ, ಎಷ್ಟು ಪೂಜನೀಯವಾಗಿ ಇಟ್ಕೊಂತೀರೋ ಅಷ್ಟೂ ನಿಮ್ಗೆ ದುಡ್ಡು ಬರುತ್ತೆ. ಅದೇ ಮೇಡಮ್ ನನ್ ಸಮಸ್ಯೆ ಆಗೋದು. ಈಗ ಈಸ್ಟ್ ಕಡೆ ಬಾಗ್ಲಿ ಕೊಡಿ. ಇಲ್ಲ, ವೆಸ್ಟ್ ಝೋನ್ ಆಗ್ ಬರುತ್ತೆ, ಬಟ್ ನಾನು 282 ಡಿಗ್ರಿ ಇಟ್ಕೊಡಿ ಬಾಗ್ಲು. 282 ಅಲ್ಲ, 282 ಡಿಗ್ರಿ, 282 260 ಡಿಗ್ರಿ ಒಳಗಡೆ ಇರ್ಲಿ ಬಾಗ್ಲು. ಅವಾಗ ನಿಮ್ಗೆ ಆಪರ್ಚುನಿಟಿಗಳು ಜಾಸ್ತಿ ಇರುತ್ತೆ. ಎಸ್ ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಓಕೆ ಸರ್. ಥ್ಯಾಂಕ್ ಯು.
ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಕ್ಲಾಸ್ಗೆ ಅಟೆಂಡ್ ಆಗಿದ್ಕೆ. ಯಾರೆಲ್ಲ ಕ್ಲಾಸ್ ಕಲಿಬೇಕು, ಇನ್ನು ಒಳ್ಳೊಳ್ಳೆ ಇದನ್ನ ರೆಮಿಡೀಸ್ ನ ಇದ್ ಮಾಡ್ಕೊಂಡು ಸಿಂಪಲ್ ಆಗಿ ಇದ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಾ, ಅವರೆಲ್ಲ ಕ್ಲಾಸಿಗೆ ಜಾಯ್ನ್ ಆಗಿ. ಓಕೆನಾ? ಸೊ ಎಲ್ಲಾರ್ಗುನು ಮ್ಯೂಟ್ ಆನ್ ಮಾಡ್ತಾ ಇದೀನಿ. ಏನಾನ ಇದ್ರೆ ಕ್ಲಾಸ್ ಬಗ್ಗೆ ಹೇಗಿತ್ತು ಅನ್ನೋದನ್ನ ಹೇಳಿ ಕ್ಲಾಸ್ ನ ಕ್ಲೋಸ್ ಮಾಡೋಣ. ಮತ್ತೆ ಸೋಮವಾರ ನಾನು ನಿಮ್ಗೆ ಕ್ಲಾಸ್ ಹಚ್ಚಿದ್ದೀನಿ. ಓಕೆನಾ? ಓಕೆ, ಚೆನ್ನಾಗಿತ್ತು ಮೇಡಮ್. ಥ್ಯಾಂಕ್ ಯು. ತುಂಬಾ ಗುಡ್ ಚೆನ್ನಾಗಿ ನೈಟ್ ಮೇಡಮ್. ಮೇಡಮ್. ಥ್ಯಾಂಕ್ ಯು ಮೇಡಮ್ ಯು ಥ್ಯಾಂಕ್ ಯು ಸೋ ಹಾಯ್ ಮಚ್ ಮ್ಯಾಮ್, ಮೇಡಮ್. ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ರಿ. ಸಿಂಪಲ್ ಆಗಿ ನೀಟಾಗಿ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಜ್ಯೋತಿ ಮೇಡಮ್. ಥ್ಯಾಂಕ್ ಯು. ಓಕೆ, ಆಯ್ತು. ಎಲ್ಲಾರ್ಗು ಗುಡ್ ನೈಟ್. ಯಾರೆಲ್ಲ ಜಾಯ್ನ್ ಆಗ್ಬೇಕು ಬೇಗ ಬೇಗ ಜಾಯ್ನ್ ಆಗಿ. ಸೋಮವಾರದ ಮೇಲೆ ತುಂಬಾ ರೆಮಿಡೀಸ್ ಇದೆ. ಅಂದ್ರೆ ನನ್ ಪ್ರಕಾರ 10 ದಿನ ಮುಗಿಯುತ್ತೋ ಇಲ್ಲೋ ಗೊತ್ತಿಲ್ಲ. 10 ದಿನದಲ್ಲಿ ನಿಮ್ಗೆ ಎಷ್ಟು ರೆಮಿಡೀಸ್ ಎಷ್ಟು ಕೊಡ್ಬೇಕು ಅಷ್ಟು ಕೊಡ್ತೀನಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಎಲ್ಲಾರ್ಗು. ಗುಡ್ ನೈಟ್. ಗುಡ್ ನೈಟ್ ಗುಡ್ ನೈಟ್. ಗುಡ್ ನೈಟ್ ಮೇಡಮ್. ಗುಡ್ ನೈಟ್.